ನಿನಗೆ ಸಮಾಧಾನ ಇಲ್ದೇ ಇರೋ ಕಡೆ ಮೂಗ್ ತೋರಿಸಿ ಏನಕ್ಕೆ ಅಲ್ಲಿ ಏನಕ್ಕೆ ಗೆಲ್ಬೇಕು ನೀನು? That's a point. So ಏನಕ್ಕೆ ಗೆಲ್ಬೇಕು ನೀನಲ್ಲಿ? let's talk about Big Boss. ದೌರಾಣಿ ಅಂತಾನೂ ಕರೆದ್ರು ನನ್ನ, ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ದಟ್ ಇಸ್ ಹೌ ಐ ಆಮ್. ತುಂಬಾ ಕಷ್ಟ ಆಯ್ತು ಹ್ಯಾಂಡಲ್ ಮಾಡೋದು ಪ್ರಥಮ್ನ. ನನ್ನ ವ್ಯಕ್ತಿತ್ವದಲ್ಲಿ ಎಷ್ಟು ಲೇಯರ್ಸ್ ಇದೆ ಅಂದ್ರೆ ಜನಕ್ಕೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಏನಮ್ಮ ಹೇಳ್ತಾ ಇದ್ಯಾ ನೀನು? It is good to be confusing, Shaz. ನನ್ನ ಹುಳುಕುಗಳೇನು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆ್ಯಂಡ್ ಎಲ್ಲಾರ್ಗೂ ಸೇಮ್ ವರ್ಷನ್ ಆಫ್ ಶಾಲಿನಿ ಸಿಗೋದಿಲ್ಲ. ಇದೊಂದು ಕೆಟ್ಟ ಡಿಸೈರ್ ಯಾಕಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ 50ನೇ ವರ್ಷದ ಬರ್ಡೇ ದಿನ ನಾನು 0 ಕಟಿಂಗ್ ಮಾಡಿಸ್ಬೇಕು ಅಂತ ಇದ್ದೀನಿ. ವೈ ನಾಟ್? ಯು ಟೆಲ್ ಮಿ ಯಾಕೆ? ವೈ ನಾಟ್? 0 means full. ನಾನು 50ನೇ ವರ್ಷಕ್ಕೆ ಅದು ಮಾಡಿಸ್ಲಿಲ್ಲ ಅಂದ್ರೆ ಮತ್ತೆ ಇನ್ನು ಯಾವಾಗ ಮಾಡಿಸ್ತೀನಿ ನಾನು ಅದನ್ನ? ರಿಸ್ ಗೊತ್ತು, ಬೀಫ್ ಗೊತ್ತು, ಸಿಚುವೇಶನ್ಶಿಪ್ ಗೊತ್ತು, ಬೆಂಚಿಂಗ್ ಗೊತ್ತು, ಗೋಸ್ಟಿಂಗು, ಡೂಮ್ ಸ್ಕ್ರೋಲಿಂಗು, ಬ್ಲೂಮ್ ಸ್ಕ್ರೋಲಿಂಗ್ ಗೊತ್ತು. ಬೆಂಚಿಂಗ್ ಅಂದ್ರೆ ಯಾರೋ ಒಬ್ರು ನನ್ನ ಜೊತೆ ಇದ್ದಾರೆ, ಬಟ್ ನೀನ್ ಬೆಂಚಲ್ಲಿ ಇರು, ಇವ್ನು ಹೊರಟೋದ್ರೆ ನಿನ್ನ ತಗೋತೀನಿ. ಕ್ರಿಕೆಟ್ ಅಲ್ಲೆಲ್ಲ ಮಾಡಲ್ವಾ ಆ ಥರನೇ ಅದು. ಇದೆಲ್ಲ ಸೋಮಾರ್ತನ ಅಷ್ಟೇನೆ. ವೆನ್ ಯು ಡೋಂಟ್ ವಾಂಟ್ ಟು ಇನ್ವೆಸ್ಟ್ ಯುವರ್ ಟೈಮ್ ಇನ್ ಅ ರಿಲೇಶನ್ಶಿಪ್, ದಟ್ ಇಸ್ ವೆನ್ ಯು ಕಮ್ ಅಪ್ ವಿತ್ ಆಲ್ ದೀಸ್ ಥಿಂಗ್ಸ್ ಇಸ್ ವಾಟ್ ಐ ಫೀಲ್. ಈ ಮೊನ್ನೆ ಫ್ಯಾಮಿಲಿ ಮ್ಯಾನ್ ಸೀರೀಸ್ ನೋಡಿದ್ಯಾ? ಸೊ ಸೀಸನ್ 3 ಬಂದಾಗ ಒಂದು ಎಪಿಸೋಡ್ ನೋಡ್ತಾ ಇದ್ದೆ. ಐ ನೋ ಐ ಆಮ್ ಬೀಯಿಂಗ್ ಅ ಸ್ಪಾಯ್ಲರ್. ಅಪ್ಪ ಮಗ ಕೂತಿರ್ತಾರೆ, ಅದ್ರಲ್ಲಿ ಇಬ್ರು ಮಕ್ಕಳು ಗೊತ್ತಿರ್ತಾರೆ. ಅಪ್ಪ ಮಗ ಕೂತಿರ್ತಾರೆ. ಸೊ ಅವ್ನ ಮಗ ಹೇಳ್ತಿರ್ತಾನೆ ಅಕ್ಕಗೆ ತುಂಬಾ ಸ್ಟ್ರೆಸ್ ಇದೆ ಅಂತ ಹೇಳ್ತಾರೆ. ಆ ಎಪಿಸೋಡ್ ನೋಡಿದ್ದೀನಿ ನಾನು. ಅದಕ್ಕೆ ಯಾಕೆ ಸ್ಟ್ರೆಸ್ ಇದೆ ಅಂತ ಕೇಳ್ತಾನೆ. ತುಂಬಾ ನಡೀತಾ ಇದೆ, ಶಿ ಹ್ಯಾಸ್ ಲಾಟ್ ಆಫ್ ಥಿಂಗ್ಸ್ ಆನ್ ದ ಪ್ಲೇಟ್. ಇದು ಮಾಡ್ತಿದ್ದಾಳೆ, ಆಮೇಲೆ LGBTQ ಇದಕ್ಕೆ ಇದು ಮಾಡ್ತಿದ್ದಾಳೆ. ಸೊ ದೇ ಹ್ಯಾವ್ ಲಾಟ್ ಆಫ್ ಸ್ಟ್ರೆಸ್. ದೇ ಮೀನ್ಸ್ ಇನ್ಯಾರು ಅಂತ ಹೇಳ್ತಾರೆ. ಶಿ ಈಸ್ ಓನ್ಲಿ ದೇ ಅಂತ ಹೇಳ್ತಾರೆ. ವಾಟ್ ಯು ಮೀನ್? ನೋ, ಶಿ ಕಾಲ್ಸ್ ಹರ್ಸೆಲ್ಫ್ ಆಸ್ ದೇ ಅಂತಂದ. ಐ ಆಮ್ ಲೈಕ್ ವೈ ಅಂತಾನೆ. ಅವರು ಅಂದ್ರೆ ದೆಮ್ ಆಗ್ತಾರೆ. ಅವ್ನು ಕೇಳ್ತಾನೆ ಈ ದೇಗೂ ದೆಮ್ಗೂ ಹಿಂದಿಲಿ ಏನಂತಾರೆ ಅಂತಾನೆ. ಅದಕ್ಕೆ ಅದನ್ನ ಇನ್ವೆಂಟ್ ಆಗಿಲ್ಲ ಅಂತ ಹೇಳ್ತಾನೆ. ಐ ಆಮ್ ಲೈಕ್ ಸದ್ಯ ಸಾಕು ಅಂದ್ಬಿಟ್ಟು ಎದ್ದೊಟ್ಟೋಗ್ತಾನೆ. ಬಟ್ ಅದನ್ನ ಎಷ್ಟು ಚೆನ್ನಾಗಿ ಆ ಎಪಿಸೋಡ್ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂತ ಆಮೇಲೆ ಅನ್ಕೊಂತಿದ್ದೆ. ಅಂದರೆ ನಮಗೆ ಇದು ಗೊತ್ತಿಲ್ಲದೆ ಇರಬಹುದು, ನಮಗೆ ಈ ವರ್ಲ್ಡ್ ಗೊತ್ತಿಲ್ಲದೆ ಇರ್ಬೋದು. ನಾನು ಇದನ್ನು ಎಷ್ಟು ಸಲ ಹೇಳ್ತೀನಿ, ಅಗೇನ್ ಇಟ್ ಇಸ್ ಟೂ ಡೈಗ್ರೆಸಿಂಗ್ ಆರ್ ಟೂ ಡೀಪ್ ಅಂತ. ವೆನ್ ಯು ಗೋ ಟು ಅ ಥೆರಪಿಸ್ಟ್ ಆರ್ ಎ ಕೌನ್ಸಿಲರ್ ಅಂತಿರುತ್ತಲ್ಲ, ವಿ ವೇರ್ ನಾಟ್ ಅವೇರ್ ಆಫ್ ದೀಸ್ ಆರ್ ದಿ ಪೀಪಲ್ ಹೂ ಹ್ಯಾಂಡಲ್ ಥೆರಪೀಸ್ ಮಾಡ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ. ಇಲ್ಲ, ಯಾರಾದ್ರೂ ಥೆರಪಿಸ್ಟ್ ಹೋಗ್ತಿದ್ದಾನೆ, ಇವನು ಮೆಂಟಲ್ ಆಸ್ಪತ್ರೆಗೆ ಹೋಗ್ತಿದ್ದಾನೆ, ಇವನಿಗೇನೋ ತಲೆ ಕೆಟ್ಟಿದೆ, ಇವನಿಗೆ ಲೂಸ್ ಆಗಿದೆ, 35007 ಕರೆಕ್ಟಾಗಿ ಹೇಳಬೇಕು ಅಂದರೆ ನಮ್ಮ ಭಾಷೆಯಲ್ಲಿ ಆಗಿದೆ, ಇಲ್ಲಿ ಹೋಗ್ತಿದ್ದಾನೆ ಅಂತ ದೇ ಯೂಸ್ ಟು ಟೈಪ್ ಕಾಸ್ಟ್ ಮಾಡೋರು. ಬಟ್ ಲೇಟರ್, ಐ ಮೀನ್ ಈವನ್ ಐ ಹ್ಯಾವ್ ಹ್ಯಾಡ್ ಒಂದು 3-4 ಥೆರಪಿ ಸೆಷನ್ಸ್ಗಳು ತೊಗೊಂಡಿದ್ದೀನಿ. ಮೀನ್ ಅವಾಗ ಹೋದಾಗ ನನಗೆ ಗೊತ್ತಿಲ್ಲದೆ ಇರೋ ಅಂತ ಎಷ್ಟು ವಿಷಯಗಳು ಐ ಡೀಪ್ ಡೈವ್ಡ್ ಹೋಗಿ ಬಂತು ಅಂತಂದರೆ ಅವಾಗ ಅನ್ನಿಸ್ತು, ಮೈ ಗಾಡ್, ನಮ್ಮ ಜನ್ರೇಷನ್ಗಿದು ಇಟ್ ಈಸ್ ಅಂಡರ್ ರೇಟೆಡ್. ಬಟ್ ಹಾಗಂತ ಒಂದು ರೀತಿಲಿ ನಮ್ಮ ಜನ್ರೇಷನು ವಿ ಆರ್ ಲಕ್ಕಿ ಅಂತ ಹೇಳ್ತೀವಿ. ನಾವು ಸ್ಮಾಲ್ ಥಿಂಗಿಗೂ ಆ ಥರ ಹೋಗ್ತಿರ್ಲಿಲ್ಲ. ಅಂದರೆ ಅಟ್ಲೀಸ್ಟ್ ವಿ ವರ್ ಏಬಲ್ ಟು ಹ್ಯಾಂಡಲ್ ಆ್ಯಂಡ್ ಫೈಟ್ ಆರ್ ಸೆಲ್ಸ್. ಬಿಕಾಸ್ ನಮ್ಗೆ ಅದನ್ನ ಹಾಗೆ ಹೇಳ್ಕೊಟ್ಟಿದ್ರಲ್ಲ ಮಯೂರ್. ಅದೇ, ಇಟ್ ಆಲ್ ಕಮ್ಸ್ ಡೌನ್ ಟು ದ ಪೇರೆಂಟಿಂಗ್. ಅಷ್ಟೇ, ಗ್ರಾಸ್ ರೂಟ್ ಲೆವೆಲ್ ಅದು. ಮನೆಯಲ್ಲಿ ಏನು ವಾತಾವರಣ ಇರುತ್ತೋ, ಓಕೆ ಇದರಲ್ಲೂ ಐ ಹ್ಯಾವ್ ಅ ಡಿಫ್ರೆಂಟ್ ಒಪಿನಿಯನ್. ಅಪ್ಪ ಅಮ್ಮ ಒಂದು ಮಗುನ 13 ವರ್ಷದವರೆಗೂ ಹೇಳ್ಕೊಡ್ಬೋದು, ಬೆಳೆಸ್ಬೋದು. ಓಕೆ, 13ರಿಂದ 18 ಇದೆಯಲ್ಲ, ಅದರಲ್ಲಿ ನಿನಗೆ ಅಪ್ಪ ಅಮ್ಮನ ಜೊತೆಗೆ ನಿನಗೆ ಸುತ್ತಮುತ್ತ ವಾತಾವರಣ, ಫ್ರೆಂಡ್ಸು, ಸೊಸೈಟಿ, ನೇಬರ್ಸ್, ಇವ್ರದ್ದೆಲ್ಲ ಇನ್ಫ್ಲೂಯೆನ್ಸ್ ಆಗಿ ನಿನ್ನ ವ್ಯಕ್ತಿತ್ವ ಮೂಡ್ತಾ ಬರುತ್ತೆ. 18 ಆದಮೇಲೆ ಇಟ್ ಈಸ್ ಯೋರ್ ಗೇಮ್. ನನಗೆ ಎನಿಬಡಿ ಬಿಯಾಂಡ್ 18-19 ನಮ್ಮ ಅಪ್ಪ ಅಮ್ಮ ನಾನು ಓದಿಸ್ಲಿಲ್ಲ, ಅದಕ್ಕೆ ನನ್ನ ಲೈಫಲ್ಲಿ ಉದ್ಧಾರ ಆಗಿಲ್ಲ ಅಂತೆಲ್ಲ ಹೇಳಿದ್ರೆ ನಾನು ಒಪ್ಪೋದೇ ಇಲ್ಲ. ಗೊತ್ತಾ ಅದನ್ನು? ಸರಿ ಗುರು, ಅವ್ರಿಗೇನು ಆ ಸಮಯಕ್ಕೆ ಸರಿ ಅನಿಸ್ತೋ ಅವ್ರು ಮಾಡಿದ್ರು, ಅವರ ಶಕ್ತಿ ಅನುಸಾರ ಮಾಡಿದ್ದಾರೆ. ಅದಾದ್ಮೇಲೆ ನೀನೇನು ಮಾಡಿದೆ? ಏನು ಕಡ್ದಬ್ಬಾಗ್ತೆ? ಇನ್ನರ್ ವೀಲ್ ಅಂತ ಒಂದಿರತ್ತೆ ನಮ್ಮೆಲ್ಲರಿಗೂ, ಆಯ್ತಾ? ಆ ಇನ್ನರ್ ವೀಲ್ಗೆ ಫೈರ್ ಕೊಡಬೇಕಾಗಿರೋದು ನಾನೇನೆ. ಬೇರೆ ಯಾರೋ ಗಾಳಿ ಹಾಕಿ ಫೈರ್ ಕೊಡ್ಲಿ ನಾನು ಆಮೇಲೆ ಓಡ್ತೀನಿ ಅಂದರೆ ಎಷ್ಟು ವರ್ಷದವರೆಗೂ? ಎಷ್ಟು ವರ್ಷ ಹ್ಯಾಂಡ್ ಹೆಲ್ಡ್ ಮಾಡೋಕ್ಕಾಗತ್ತೆ ಅಲ್ವಾ? ಎಷ್ಟು ವರ್ಷದವರೆಗೂ ಯಾರನ್ನಾರು ಬ್ಲೇಮ್ ಮಾಡ್ತೀಯ ನೀನು?
ಓಹ್ ಇವ್ರು ಹಿಂಗೆ ಮಾಡಿಬಿಟ್ರು ಅದಕ್ಕೆ ನಾನು ಹಿಂಗಾಗೋದೆ, ಓಹ್ ಅವ್ರು ಹಿಂಗೆ ಮಾಡಿಬಿಟ್ರು ಅದಕ್ಕೆ ನಾನು ಹಿಂಗಾಗೋದೆ. ಸರಿ, ನಿನಗೋಸ್ಕರ ನೀನೇನು ಮಾಡಿಕೊಂಡೆ? ನನ್ನ ನೆಕ್ಸ್ಟ್ ಕ್ವಶನ್ ಅಷ್ಟೇ. ಅವರೆಲ್ಲ ಮಾಡಿದ್ರಲ್ವಾ, ಅದನ್ನೆಲ್ಲ ನೀನು ತೊಗೊಂಡೆ ಅಲ್ವಾ, ನಿನಗೋಸ್ಕರ ನೀನೇನು ಮಾಡಿಕೊಂಡೆ? ಹಾಗಾದರೆ ನೀನೇನು ಮಾಡಲಿಲ್ವಾ ಅವಾಗ? ಸೊ ನಿನ್ನ ಜೀವನ ಅಲ್ವೇ ಅಲ್ವಾ ಇದು? ಬಿದ್ದು ಬೇರೆಯವ್ರ ಜೀವನನ ಯು ವಿಲ್ ಕೀಪ್ ಬ್ಲೇಮಿಂಗ್ ಸಂಬಡಿ ಎಲ್ಸ್ ಆಲ್ ದ ಟೈಮ್, ಇಸ್ ಇಟ್? ಬಟ್ ಯು ವಿ ಆರ್ ವಿ ಆರ್ ಅಂತಂದ್ರೆ ಹೇಳ್ತದೆ ಮೋಸ್ಟ್ ಆಫ್ ದ ಪೀಪಲ್ ದೇ ಡೂ ದ್ಯಾಟ್. ಯು ಶುಡ್ ನಾಟ್ ಡೂ ದ್ಯಾಟ್ ಅಂತೀನಿ ನಾನು, ಒಂದು ಹಂತದವರೆಗೂ ಮಾತ್ರ. ಆಮೇಲೆ ನಾಟ್ ಎವ್ರಿಬಡಿ ಮೈಟ್ ಹ್ಯಾವ್ ಗುಡ್ ರಿಲೇಷನ್ಶಿಪ್ಸ್ ವಿತ್ ಪೇರೆಂಟ್ಸ್. ಬಟ್ ನಾನು ಅರ್ಥ ಮಾಡ್ಕೊಂಡಿರೋದು ಇಷ್ಟು ವರ್ಷ ಆದಮೇಲೆ ಏನು ಗೊತ್ತಾ, ಪ್ರತಿಯೊಬ್ಬ ಅಪ್ಪ ಅಮ್ಮನೂ ಮಗುಗೆ ಕೆಟ್ಟದ್ದು ಮಾಡಬೇಕು ಅಂತ ಏನೂ ಮಾಡೋದಿಲ್ಲ. ತನಗೆ ಆ ಸಮಯಕ್ಕೆ ಏನು ಅರ್ಥ ಆಗುತ್ತೆ, ಅವ್ರಿಗೆ ಎಷ್ಟು ರಿಸೋರ್ಸಸ್ ಇರುತ್ತೆ, ಅವ್ರಿಗೆ ಎಷ್ಟು ಏನು ಬೆಸ್ಟ್ ಅನ್ಸುತ್ತೆ ಅದನ್ನು ಮಾಡ್ತಾರೆ ಅವ್ರು ಅಷ್ಟೇ. ಬಟ್ ಕೆಲವರು ಒಪ್ಪಲ್ಲ ಇದನ್ನ. ಈ ಜಾಗದಲ್ಲೇ ಕೂಡಿಸಿ ಮಾತಾಡ್ಸಿದ್ದೀನಿ. ಬಟ್ ಹೆಂಗ್ ಗೊತ್ತಾ ನಾನು ಹೇಳ್ತೀನಿ ಅಂದ್ರೆ ಯಾವ ದೃಷ್ಟಿಲಿ ಹೇಳಿದೆ ಅಂತಂದ್ರೆ, ಪ್ರಾಯಶಃ ನಾನು ಅದಕ್ಕೆ ನಾನು ಅವಾಗ ಎಲ್ಲೋ ಒಂದು ಸ್ಮಾಲ್ ಪಾಯಿಂಟ್ ಬಂದಾಗ ಹೇಳಿದೆ ಇದೇ ಥರ, ನಮ್ಮಮ್ಮ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ ಏನು ಅಂತಂದಾಗ ಆ ಯೋಗ ನಮಗಿರಲಿಲ್ಲ ಅಂತೆಲ್ಲೋ ಅಂದಾಗ, ನಮಗೆ ಆ ಥರ ಒಂದು ಪೇರೆಂಟಿಂಗ್ ಇದ್ದಿರೋದ್ರಿಂದ ಸೊ ನಾವು ನೋಡಿದಂಥ ಒಂದು ವರ್ಲ್ಡ್ ಬೇರೆ ಥರನೇ ಇತ್ತು. ಅವ್ರಿಗೆ ಆ ರೀತಿ ಇಲ್ಲದೇ ಇರೋದ್ರಿಂದ ನಾವು ಯಾವತ್ತೋ ಒಂದು ದಿವಸ ಹೋಗಿ ಏನೋ ನೋಡೋದಕ್ಕೂ 365 ದಿನದ 24 ಗಂಟೆ ವಾರದ 7 ದಿವಸ ಒಟ್ಟಿಗೆ ಇದ್ದು ಬರೋದಕ್ಕೂ ಭಯಂಕರ ತುಂಬ ವ್ಯತ್ಯಾಸ ಇರುತ್ತೆ. ಒಂದು ಜೊತೆಗೆ ಇಟ್ ಈಸ್ ಆಲ್ವೇಸ್ ಮಿರರ್ ಶಾಲ್ಸ್ ಒಂದು ಪಾಯಿಂಟ್ ಆದಮೇಲೆ. ಅಂತಂದರೆ ಈ ಅಪ್ಪ ಅಮ್ಮ ಒಂದು ಬೆಳೀತಾ ನೀನು ಹೇಗಿರ್ತೀಯೋ, ನೀನು ಹೆಂಗೆ ಮಾಡ್ಕೊತೀಯೋ ಅದೇ ರೀತಿ ನಿನ್ನಲ್ಲೂ ಏನೋ ಉಳುಕುಗಳಿರುತ್ತೆ, ನಿನ್ನಲ್ಲೂ ಏನೋ ತಪ್ಪಿದ್ದೇ ಇರುತ್ತೆ. ಅದನ್ನು ನಾನು ಅನಲೈಸ್ ಮಾಡ್ಕೊಳ್ಳೋಷ್ಟರಲ್ಲಿ ತುಂಬ ವರ್ಷ ಮುಂದೆ ಬಂದುಬಿಟ್ಟಿರ್ತೀನಿ. ಅವಾಗ ಏನಾಗುತ್ತೆ, ಎಷ್ಟೊಂದು ಸಲ ಅನ್ಕೊಂತೀನಿ, ಆ ಮನೆ ಅಮಿತಾಬ್ ಬಚ್ಚನ್ ಶೋ KBCಗೆ ಅವನ ಚಿಕ್ಕ ಹುಡುಗ ಹೋಗಿದ್ದ ನೋಡಿದ್ಯಾ, ಅವ್ನು ಹೋಗ್ಬಿಟ್ಟು ಅವನು ಸೊ ಮೋರ್ ದೆನ್ ಬ್ಲೇಮಿಂಗ್ ಹಿಮ್ ದೇ ವರ್ ಬ್ಲೇಮಿಂಗ್ ಹಿಸ್ ಪೇರೆಂಟ್ಸ್ ಎಲ್ಲ ಮಾಡ್ತೀನಿ ಅಂತ. ನನಗೂ ಉರಿತಾ ಇತ್ತು, ಯಾರು ಗುರು ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತೆಲ್ಲ. ಬಟ್ ಸ್ಟಿಲ್ ಡೀಪ್ ಡೌನ್ ವೆನ್ ಐ ಅನಲೈಸ್ಡ್ ಇಟ್ ಐ ಫೆಲ್ಟ್ ಲೈಕ್ ಕರೆಕ್ಟ್. ಅಂದರೆ ಅದನ್ನು ಅಪ್ರಿಷಿಯೇಟ್ ಮಾಡೋ ಒಂದು ವರ್ಗನೂ ಇರುತ್ತೆ. ನನ್ನ ಕಣ್ಣಾರೆ ನೋಡಿರ್ತೀನಿ ಕೆಲವರು. ನಮಗೆ ಇಟ್ ಈಸ್ ಗುಡ್ ಪೇರೆಂಟಿಂಗ್ ವಿ ಹ್ಯಾವ್ ಕಮ್ ಅಕ್ರಾಸ್. ಕರೆಕ್ಟ್. ಸೊ ಓಕೆ, ಮೈ ಕ್ವೆಶ್ಚನ್, ಓಕೆ ಫೈನ್, ಎಲ್ಲರಿಗೂ ಒಂದೇ ಥರ ಪೇರೆಂಟ್ಸ್ ಸಿಗೋದಿಲ್ಲ, ಎಲ್ಲರಿಗೂ ಒಂದೇ ಥರ ಪೀಸ್ಫುಲ್ ವಾತಾವರಣದಲ್ಲಿ ಬೆಳೆಯೋದಿಲ್ಲ, ಟ್ರೊಮ್ಯಾಟಿಕ್ ವಾತಾವರಣದಲ್ಲಿ ಬೆಳೀತಾರೆ. ಅಟ್ ಸಮ್ ಪಾಯಿಂಟ್ ಇನ್ ಯುವರ್ ಲೈಫ್ ಯು ಹ್ಯಾವ್ ಟು ಫಾರ್ಗಿವ್ ಆ್ಯಂಡ್ ಮೂವ್ ಆನ್ ಅಲ್ವಾ? ಫಾರ್ಗಿವು ಬೇಡ, ಜಸ್ಟ್ ಲೆಟ್ ಗೋ ಆ್ಯಂಡ್ ಮೂವ್ ಆನ್. ಅದಕ್ಕೆ ತುಂಬ ದೊಡ್ಡ ಮನ್ಸು ಬೇಕು. ಎಷ್ಟು ವರ್ಷ ಕ್ಯಾರಿ ಮಾಡ್ತೀಯಾ? ನೀನು ಕ್ಯಾರಿ ಮಾಡಿದಷ್ಟು ನಿಂಗೆ ಬರ್ಡನ್ ಅಲ್ವಾ? ಸಿ, ಐ ಹ್ಯಾವ್ ಆಲ್ಸೋ ಡನ್ ಆಲ್ ದೀಸ್ ಮಿಸ್ಟೇಕ್ಸ್. ತಪ್ಪು ಮಾಡಿದೆ ಏನು ನಾನು ಇಲ್ಲಿ ಕೂತಿಲ್ಲ, ನಾನು ತುಂಬ ಬ್ಯಾಗೇಜ್ ಎತ್ಕೊಂಡು ಒದ್ದಾಡಿ ಸತ್ತು ಹೋಗಿ ದೆನ್ ಐ ರಿಯಲೈಸ್ಡ್ ಐ ಆಮ್ ಹರ್ಟಿಂಗ್ ಮೈ ಸೆಲ್ಫ್ ಆ್ಯಂಡ್ ಐ ಹ್ಯಾಡ್ ಟು ಜಸ್ಟ್ ಕಡುಕೋಬೇಕಾಯ್ತು. ನಾನೇನು ಫಾರ್ಗಿವು ಮಾಡಲ್ಲ, ಫಾರ್ಗೆಟು ಮಾಡಲ್ಲ, ಐ ಜಸ್ಟ್ ಲೈಕ್ ಲೆಟ್ ಇಟ್ ಬಿ ಆಗೋಗುತ್ತೆ ನನಗೆ ಹಾಗೆ. ಐ ಥಿಂಕ್ ಇವೆಲ್ಲ ಒಂಥರ ನಮ್ಮ ಕರ್ಮದ ಬ್ಯಾಗೇಜ್ಗಳು ಅಂತ ಹೇಳ್ತೀವಿ. ಓಹ್, ಡು ಯು ಬಿಲೀವ್ ಇನ್ ಡೆಸ್ಟಿನಿ? ಐ ಬಿಲೀವ್ ಅ ಲಾಟ್. ಕಾಂತಾರ ಹಾಡಲ್ಲಿ ಕರ್ಮ ಹಾಡಿದೆಯಲ್ಲ ಗೊತ್ತಾ? ಕರ್ಮದ ಕಲ್ಲನು. ಕರೆಕ್ಟಾ? ಅದರಲ್ಲಿ ಒಂದು ಲೈನ್ ತುಂಬ ಇಷ್ಟ, ಏನು, ಗರ್ಭದಲ್ಲಿ ಆದ ಗಾಯ ಹಣೆ ಬರಹ ಹೇಸೆ. ಗರ್ಭದಲ್ಲೇ ಹಣೆ ಬರಹನ ಗಾಯ ಥರ ಬರ್ಸ್ಕೊಂಬಂದಿರ್ತೀವಿ ನಾವು. ನೀನೇನು ತಿಪ್ಪರ್ಲಾಗ ಹೊಡೆದ್ರು ನಿನ್ನ ಕರ್ಮನ, ನಿನ್ನ ಕರ್ಮದ ದಾರಿನ ತಪ್ಪಿಸಿ ನೀನು ನಡೆಯೋಕ್ಕೆ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ಸೊ ದಿಸ್ ಇಸ್ ಅನದರ್ ಲೈನ್ ಐ ಬಿಲೀವ್. ಏನೇ ಆದರೂ ಒಳ್ಳೆಯದಕ್ಕೆ ಆಗತ್ತೆ. ನನಗೆ ಬುದ್ಧಿ ಬಂದಾಗಿಂದ ಐ ಹ್ಯಾವ್ ಬಿಲೀವ್ಡ್ ಇಟ್ ಆ್ಯಂಡ್ ಇಟ್ ಹ್ಯಾಸ್ ವರ್ಕ್ಡ್ ಫಾರ್ ಮೀ. ನಾನು ಲೋಯೆಸ್ಟ್ ಇದ್ದಾಗ್ಲೂ ಐ ಹ್ಯಾವ್ ಸ್ಟ್ರಾಂಗ್ಲಿ ಬಿಲೀವ್ಡ್ ಇದು ಆಗ್ತಿರೋದು ನನ್ನ ಒಳ್ಳೆಯದಕ್ಕೆ, ನನಗೆ ತಪ್ತಿರೋ ಎಲ್ಲ ಅವಕಾಶಗಳು ನನ್ನ ಒಳ್ಳೆಯದಕ್ಕೆ. ದೇರ್ ಇಸ್ ಸಮಥಿಂಗ್ ಬಿಗರ್ ಗೋಯಿಂಗ್ ಟು ಕಮ್. ಅಲ್ಲ ಓಡಿಸ್ಕೊಂಡು ಹೋಗ್ತಾ ಇದ್ದೆ, ಅವಾಗಲೂ ಇದನ್ನು ನಂಬಿದ್ದೀನಿ ನಾನು. ಸೇಮ್. ಆ್ಯಂಡ್ ಇಟ್ ಹ್ಯಾಸ್ ವರ್ಕ್ಡ್ ಫಾರ್ ಮೀ. ಇಟ್ ಹ್ಯಾಸ್ ವರ್ಕ್ಡ್. ವಾಟ್ ಎವರ್ ಹ್ಯಾಪನ್ಸ್ ಫಾರ್ ಗುಡ್. ಅದರ ಮೇಲೆ ದೃಢ ನಂಬಿಕೆ ಇಟ್ಟರೆ ಲೈಫ್ ವಿಲ್ ನಾಟ್ ಗೋ ರಾಂಗ್ ಅಷ್ಟೆ. ಬಟ್ ಯು ನೋ ವಾಟ್, ಆ್ಯಕ್ಚುಲಿ ಐ ಆಲ್ವೇಸ್ ಈವನ್ ಐ ಬಿಲೀವ್ ಇನ್ ದಟ್ ವಾಟ್ ಎವರ್ ಹ್ಯಾಪನ್ಸ್ ಫಾರ್ ಗುಡ್ ಅಂತ. ಸಮ್ಟೈಮ್ಸ್, ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಪುಷಸ್ ಯು ಸೋ ಮಚ್. ಎಷ್ಟು ನಿನಗೆ ತಳ್ಳುತ್ತೆ ಅಂತಂದರೆ ಕೆಳಗಡೆ ಬೂಮ್ರಾಂಗ್ ಎಫೆಕ್ಟ್ ಥರ ಅಂತ ಕಾಯ್ತಿರ್ತೀನಿ ನಾನು. ಈ ಬೂಮ್ರಾಂಗ್ ಎಫೆಕ್ಟ್ ಗೊತ್ತಲ್ಲ, ಎಲ್ಲ ಹಿಂಗೆ ಹೋಗಿ ಆಮೇಲೆ ಢಣ್ ಅಂತ ಬೌನ್ಸ್ ಆದಾಗ ಅದು ಯಾಕೆ ಪುಷ್ ಮಾಡುತ್ತೆ ಅಂತ ನನಗನ್ಸೋದು ಗೊತ್ತಾ? ನಾವು ಇನ್ನೂ ಪಾಠ ಕಲ್ತಿರಲ್ಲ. ಅದೇನು ಪಾಠ ಕಲ್ಸಕ್ಕೆ ಟ್ರೈ ಮಾಡ್ತಿರುತ್ತೋ ಅದಿನ್ನೂ ಕಲ್ತಿರಲ್ಲ, ನಾವು ರೆಸಿಸ್ಟ್ ಮಾಡ್ತಾ ಇರ್ತೀವಿ ಅದನ್ನು.
ಲೆಟ್ ಗೋ ಆಫ್ ಕಂಟ್ರೋಲ್. ನಾನು ಹೇಳೋದು ಕಂಟ್ರೋಲ್ ನನ್ನ ಕೈಯಲ್ಲಿ ಇಲ್ಲ ಅಂತ ಬಿಟ್ಬಿಡಿ, ಇಟ್ ವಿಲ್ ಅಲೈನ್, ಕರೆಕ್ಟಾಗಿ ಅಲೈನ್ ಆಗುತ್ತೆ ಅದು ನನಗನ್ಸೋದು. ಆ್ಯಂಡ್ ಆ್ಯಕ್ಚುಲಿ ನಮಗೆ ಒಂದು ಮಟ್ಟಕ್ಕೆ ರೀಚ್ ಆದಮೇಲೆ ವಿ ಬಿಕಮ್ ಸೆಲ್ಫ್ ಇಂಟ್ಯೂಟಿವ್ ಅಂತ ನನಗನ್ಸುತ್ತೆ. ಯು ವಿಲ್ ನೋ ಯಾರ್ ಯು ನಾವು ಏನು ತುಂಬ ಪ್ರಾಬ್ಲಮ್ಸ್ ಏನಕ್ಕೆ ಅರೈಸ್ ಆಗುತ್ತೆ ಲೈಫಲ್ಲಿ ಒಬ್ಬ ವ್ಯಕ್ತಿಗೆ, ನನಗನ್ಸೋದೇನು ಗೊತ್ತಾ, ನಾವು ನಮ್ಮ ಮನಸ್ಸಿನ ಮಾತುಗಳನ್ನ ನಾವು ಕೇಳಿಸ್ಕೊತಾ ಇರಲ್ಲ, ಆಯಿತಾ. ನಾವು ಏನು ಮಾಡಬೇಕು ಅನ್ನೋದೊಂದು ಐಡಿಯಾ ನಮ್ಮ ತಲೆಯಲ್ಲಿ ಪಿಕ್ಚರ್ ಮಾಡ್ಕೊಂಡ್ಬಿಟ್ಟು ಗ್ರಾಫ್ ಹಾಕ್ಕೊಂಡು ಅದ್ರ ಪ್ರಕಾರ ಹೋಗ್ತಾ ಇರ್ತೀವಿ. ಆ್ಯಕ್ಚುಲಿ ಯೋರ್ ಬಾಡಿ, ಯೋರ್ ಮೈಂಡ್, ಯೋರ್ ಹಾರ್ಟ್, ಯೋರ್ ಸೋಲ್ ಹೇಳ್ತಿರುತ್ತೆ ನಿನಗೆ. ನಾವು ಅದನ್ನು ಕೇಳಿಸ್ಕೊಳ್ಳೋದೇ ಇಲ್ಲ, ಕೇಳಿಸ್ಕೊಳ್ಳೋ ವ್ಯವಧಾನನೇ ಇಲ್ಲ ನಮಗೆ, ಆಯಿತಾ. ನೀನು ಕೂತು ಯೋಚನೆ ಮಾಡಿದ್ರೆ ನಿನ್ನ ಲೈಫ್ ಪಾತು ನೀಟಾಗಿ ಕಾಣಿಸುತ್ತೆ ನಿನಗೆ. ಇಲ್ಲ ನಾವು ಯಾಕೆ ವಿ ಆರ್ ಬಿಗರ್ ದೆನ್ ದ ಯೂನಿವರ್ಸ್ ಅಲ್ಲ, ವಿ ಹ್ಯಾವ್ ಟು ಡೂ ಸ್ಟಫ್ ಅಕಾರ್ಡಿಂಗ್ ಟು ಅಸ್ ಅಲ್ಲ. ನಿನಗೆ ಈ ಡವ್ ಪ್ರೋ ಮ್ಯಾಕ್ಸ್ ಮಾಡೋರು ನೋಡ್ರೆ ಏನು ಅನ್ಸುತ್ತೆ? ಅದೇ ಅನ್ಸೋದು ನನಗೆ, ಡವ್ ಪ್ರೋ ಮ್ಯಾಕ್ಸ್. ನನ್ನ ತಲೆಯಲ್ಲಿ ಒಂದೇ, ಯಾಕೆ ವೈ ಏನು ಮೈ ಕ್ವೆಶ್ಚನ್ ಇಸ್, ಏನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ನೀವು, ಆಯಿತಾ. ಏನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ, ಯಾರಿಗೆ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮನ್ನು ನೀವೇ ಕನ್ವಿನ್ಸ್ ಮಾಡ್ಕೋತಾ ಇದ್ದೀರಾ, ಅದು ನನಗೆ ಗೊತ್ತಾಗಬೇಕು. ಈಗ ಆಗಲೇ ನಾವು ಮಾತಾಡಿದ್ದಕ್ಕೂ ಈಗ ಮಾತಾಡೋದಕ್ಕೂ ಜಸ್ಟ್ ಒಂದು ರೆಫರೆನ್ಸ್ ತೊಗೊಳ್ತಾ ಇದ್ದೀನಿ. ಈಗ ಎಷ್ಟೋ ಜನ ನಾವು ಅಂದ್ಕೊಂಡಿರೋ ರೀತಿ ಇರೋಕ್ಕೆ ಸಾಧ್ಯನೇ ಇಲ್ಲ, ಕರೆಕ್ಟ್, ಆಯಿತಾ. ಈಗ ನೀನು ಹೇಳ್ದಂಗೆ ವಿ ಕಮ್ ಅಕ್ರಾಸ್ ಸೋ ಮೆನಿ ಪೀಪಲ್ ಇನ್ ಲೈಫ್. ಕೆಲವರು ಡವ್ ಪ್ರೋಮ್ಯಾಕ್ಸ್ ಮಾಡೋರು, ಆಯಿತಾ, ಕೆಲವರು ತುಂಬ ಜೆನ್ಯೂನ್ ಆಗಿರೋರು, ಕೆಲವರು ಅದಕ್ಕೆ ಸತ್ಯಾರಿಸಿನ ಥರ ಬದುಕೋರು. ಸೊ ಎಲ್ಲ ವರ್ಗದವರು ಇರೋ ಥರನೂ ಇರ್ತಾರೆ. ಕೆಲವರು ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಅನ್ನೋರು, ಗ್ರೇ ಏರಿಯಾ, ಆಯಿತಾ, ಆ ಥರ ಇರೋರು ಇರ್ತಾರೆ. ನಂಗೂ ಒಂದು ಟಾಂಟ್ ಹೊಡೆದ. ಇಲ್ಲ ನೋ ವಾಟ್ ಐ ಮೀನ್. ಪರವಾಗಿಲ್ಲ ಹೇಳ. ಸೊ ಹಿಂಗಿರ್ಬೇಕಾರೆ ಆಸ್ ಅ ಇಂಡಿವಿಜುವಲ್ ಒಂದು ಪೀಪಲ್ಸ್ ಪರ್ಸನ್ ಅಂತಂದಾಗ, ಪೀಪಲ್ ಪರ್ಸನ್ ಅಂದರೆ ವಿ ಟೆನ್ ಟು ಮೀಟ್ ಲಾಟ್ ಆಫ್ ಪೀಪಲ್. ಇಷ್ಟು ಜನ ಜೊತೆ ಟ್ರಾನ್ಸಾಕ್ಷನ್ ಮಾಡ್ತೀವಿ, ಲಿಟ್ರಲ್ ಮೀನಿಂಗ್ ಎಕ್ಸ್ಚೇಂಜ್ ಆಫ್ ಎನರ್ಜೀಸ್, ಆಯ್ತಪ್ಪ, ಸೂಪರ್. ಸೊ ನಾವು ಎಕ್ಸ್ಚೇಂಜ್ ಆಫ್ ಮನಿ ಅಂತ ಬರಲಿಲ್ವಲ್ಲ, ಎನರ್ಜಿ ಅಲ್ವಾ. ಸೊ ಈ ತಿರ್ಗಾ ಅಗೇನ್ ಗಿವ್ ಆ್ಯಂಡ್ ಟೇಕ್ ಅನ್ನೋದ್ರ ಬಗ್ಗೆನೂ ಮಾತಾಡ್ತಾ ಇದ್ದೀವಿ ನಾವು. ಅವಾಗ ಅಷ್ಟು ತೊಗೊಂಡಾಗ ವೇರ್ ಡು ಯು ಸಿ, ಹೌ ಡು ಯು ಅನಲೈಸ್ ಇಟ್ ಆ್ಯಕ್ಚುಲಿ ಅಟ್ ದಿಸ್ ಸ್ಟೇಜ್ ಆಫ್ ಯರ್ ಲೈಫ್? ಇವಾಗ ಒಂದು ಪಾಯಿಂಟಲ್ಲಿ ನಿನಗೆ ಗೊತ್ತಾಗತ್ತಲ್ವಾ, ಅಂದರೆ ನಾನಿದು ತಗೊಳ್ಬಲ್ಲೆ, ತಗೊಂಡು ಟಾಲ್ರೇಟ್ ಮಾಡಬಲ್ಲೆ. ಸರಿ, ನಾನಿದು ತಗೊಳಕ್ ಆಗೋದೇ ಇಲ್ಲ, ಈ ಟಾಲ್ರೇಟ್ ಸಾಧ್ಯನೇ ಇಲ್ಲ, ಇದಂದರೆ ನಂದು ಇದು ಬೌಂಡ್ರಿಲಿ ಬರೋದೇ ಇಲ್ಲ, ಇದು ಆಗೋದೇ ಇಲ್ಲ ನನ್ನ ಕೈಲಿದು ಅಂತ. ಸೊ ನಾನು ವೆರಿ ಅಮಿಕಬಲಿ ಅದನ್ನು ಅವಾಯ್ಡ್ ಮಾಡಿಬಿಡ್ತೀನಿ ನಾನು. ಕೆಲವು ಸಲ ನನ್ನ ಮುಂದೆನೇ ನಡೀತಾ ಇರತ್ತೆ, ಓಕೆ, ನನ್ನ ಕಣ್ಮುಂದೆನೇ ನಡೀತಾ ಇರತ್ತೆ, ಬಟ್ ನಾನು ನೋಡ್ಬಿಟ್ಟು ಮಜಾ ತೊಗೋತೀನಿ. ಮಜಾ ತೊಗೊಳೋದು ಅಂದರೆ ಐ ಜಸ್ಟ್ ಸಿಟ್ ಬ್ಯಾಕ್ ಆ್ಯಂಡ್ ಐ ವಿಲ್ ಅಬ್ಸರ್ವ್ ಲೈಕ್ ಆಸ್ ಐ ವಾಚಿಂಗ್ ಅ ಮೂವಿ ಥರ. ದಟ್ಸ್ ದ ಗುಡ್ ಲೈನ್. ಮಜಾ ತೊಗೋತೀನಿ. ನನಗೆ ಎಫೆಕ್ಟ್ ಆಗ್ತಿಲ್ಲ ಅಂದರೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅದನ್ನು. ಯಾರೋ ಒಬ್ಬ ಡವ್ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಡವ್ನ ನಂಬ್ತಿದ್ದಾನೆ ಅಂದರೆ ಇಬ್ಬರು ಮುಟ್ಟಾಳ್ರೆ ನನ್ನ ಪ್ರಕಾರ. ಲೈಕ್ ಯು ಆರ್ ಸೋ ನೈವ್ ದಟ್ ಯು ಆರ್ ನಾಟ್ ರಿಯಲೈಸಿಂಗ್ ದಿಸ್, ಆ್ಯಂಡ್ ದೆನ್ ಐ ವಿಲ್ ಕೀಪ್ ವಾಚಿಂಗ್, ಆಯಿತಾ. ಹೆಂಗಿದು ಪ್ಯಾನ್ ಔಟ್ ಹೆಂಗಾಗತ್ತೆ ಅನ್ನೋದು ನನಗೆ ಬೇಕು ಅಷ್ಟೇ, ಅದನ್ನು ನೋಡ್ತೀನಿ ಕೂತ್ಕೊಂಡು. ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಎನರ್ಜೀಸ್ ಇದೆಯಲ್ಲ, ಚಿಕ್ಕ ಮಕ್ಕಳು ನಾನು ಹೇಳೋದು, ಕೆಲವ್ರ ಹತ್ರ ಹೋಗಲ್ಲ. ಯಾಕೆ ಹೇಳೋ? ವೈಬ್ ಮ್ಯಾಚ್ ಆಗಲ್ಲ, ಎನರ್ಜಿ ಮ್ಯಾಚ್ ಆಗಲ್ಲ. ಆ ಚಿಕ್ಕ ಮಗು, ಆ ಕೂಸಿಗೆ ಅದು ಅರ್ಥ ಆಗುತ್ತೆ ಅಂದರೆ ದಾನ ದಡಿಯೋ ನಮಗೆ ಅರ್ಥ ಆಗಲ್ವಾ ಅದು? ಎನರ್ಜಿ ಮ್ಯಾಚ್ ಆಗದಿರೋ ಕಡೆ ಏನಕ್ಕೆ ತಲೆ ಚಚ್ಕೋತಿದ್ದೀರಾ ನೀವು? ಕರೆಕ್ಟ್ ಅಲ್ವಾ ಮಯೂರ್? ಏನಕ್ಕೆ ತಲೆ ಚಚ್ಕೋತಾ ಇದ್ದೀವಿ? ನೋ, ನಾವು ಅಲ್ಲಿ ಹೋಗಲೇಬೇಕು, ನಮ್ಮನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು, ಆ ಎಕ್ಸ್ಪ್ಲನೇಷನಲ್ಲಿ ಆ ಆರ್ಗ್ಯುಮೆಂಟ್ ನಾನು ಗೆಲ್ಲೇಬೇಕು, ನಾನು ಅವೆಂಜರ್ ಅಂತ ಪ್ರೂವ್ ವೈ? ಎಲ್ಲ ಆರ್ಗ್ಯುಮೆಂಟ್ನು ಗೆಲ್ಲೋ ಅವಶ್ಯಕತೆ ಇಲ್ಲ. ಇಟ್ಸ್ ಓಕೆ, ಚೂಸ್ ಯುವರ್ ಬ್ಯಾಟಲ್ಸ್. ಅನದರ್ ಲೈನ್ ಐ ಲೈಕ್, ಚೂಸ್ ಯುವರ್ ಬ್ಯಾಟಲ್ಸ್. ನಿನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂತಹ ಒಂದು ಸಂಗತಿ ನಡೀತಾ ಇದ್ರೆ ಅಲ್ಲಿ ಹೋಗಿ ಹೋರಾಟ ಮಾಡು. ನೀನು ಬೇಡ ಅನ್ನಲ್ಲ, ಅಲ್ಲಿ ಮಾಡು, ನಾನು ಬೇಡ ಅನ್ನಲ್ಲ.
ನಿನ್ಗೆ ಸಮಾಧಾನ ಇಲ್ದೇ ಇರೋ ಕಡೆ ಮೂಗ್ ತೋರಿಸಿ ಏನಕ್ಕೆ ಅಲ್ಲಿ ಏನಕ್ಕೆ ಗೆಲ್ಬೇಕು ನೀನು? ದಟ್ಸ್ ಅ ಪಾಯಿಂಟ್. ಸೊ ಏನಕ್ಕೆ ಗೆಲ್ಬೇಕು ನೀನಲ್ಲಿ? ಲೆಟ್ಸ್ ಟಾಕ್ ಅಬೌಟ್ ಬಿಗ್ ಬಾಸ್. ಸ್ಮೂತ್ ಅಲ್ಲ? ಹಂಗೆ ಅಂತ ಸ್ಲೈಡಿನ ಅದ. ಎಷ್ಟು ವರ್ಷ ಆಗಿದೆ ಕಣೋ, 2016 ಹೋಗಿದ್ದು ನಾನು ಬಿಗ್ ಬಾಸ್ಗೆ. ಮ್ಯಾಟರ್. ಓಕೆ ಯಾ ಬಟ್ ಯಾ ನೋ, ಯಾಕೆ ಅಂತಂದಾಗ ಆ ಪಾಯಿಂಟ್ ಹೇಳಿದೆಯಲ್ಲ ನೀನು, ನಿನಗೆ ಅವಶ್ಯಕತೆ ಇಲ್ದೇ ಇರೋ ಜಾಗದಲ್ಲಿ ಹೋಗಿ ಯಾಕೆ ಮೂಗು ದೂರಿಸ್ತೀಯಾ ಅಂದಾಗ, ಅದಕ್ಕೆ ನನಗೆ ಆ ಲೈನ್ ಹೇಳಿದಾಗ ಯಾವ ಒಂದು ಸಿಚುಯೇಷನ್ ನೆನಪಾಗುತ್ತೆ ಅಂತಂದ್ರೆ ನನಗೆ ಬಿಗ್ ಬಾಸ್ ವೀಕೆಂಡೇ ನೆನಪಾಗೋದು. ಅಂದ್ರೆ ಸುದೀಪ್ ಸರ್ ಹೇಳ್ತಿರ್ತಾರಲ್ಲ, ಪ್ರತಿ ಸಲ ಪಾಪ ಅವ್ರು ಅದೇ ಬಡ್ಕೊಳ್ಳೋದಾಯ್ತಾ, ಕೇಳಿಸ್ಕೊಳ್ಳೋದಿಲ್ಲ. ನಾನಿದು ಆ ಮನೆಯ 5th or 6th ವೀಕಲ್ಲಿ ಇದನ್ನ ಅರ್ಥ ಮಾಡ್ಕೊಂಡೆ ನಾನು. 5th or 6th ನೀನು 2016 ಹೋಗಿದ್ದು ನಾನು. 9 ವರ್ಷದಿಂದ. 9 ವರ್ಷದಿಂದ. ಮೈ ಗಾಡ್. ಸೊ ಐ ರಿಯಲೈಸ್ಡ್ ಎಲ್ಲ ಜಗಳದಲ್ಲೂ ನಾನು ಕಾಣಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ಆರ್ಗ್ಯುಮೆಂಟಲ್ಲೂ ನಾನು ಇರೋ ಅವಶ್ಯಕತೆ ಸೀಸನ್ ಇಲ್ಲ. 5 4. ಒಬ್ರು ಪ್ರಥಮ್ ಹತ್ರ ನಾನು ಈ ಡೀಲು ಮಾಡಿದ್ದೆ ಅವನ ಹತ್ರ ಒಂದಿನ ಕೂರಿಸ್ಕೊಂಡು. ಐ ಸೆಡ್, ನಿನ್ನ ಸುದ್ದಿಗೆ ನಾ ಬರಲ್ಲ, ನನ್ನ ಸುದ್ದಿಗೆ ನೀ ಬರಬೇಡ, ನಿನ್ನ ಜಗಳ ನಿಂದು, ನಿನ್ನ ಜಗಳದಲ್ಲಿ ನೀನು ನನ್ನನ್ನು ಇನ್ವಾಲ್ವ್ ಮಾಡಿದ್ರೆ ನಾನು ಬಂದೇ ಬರ್ತೀನಿ. ನೀನು ನನ್ನನ್ನು ಇನ್ವಾಲ್ವ್ ಮಾಡದೆ ಬೇರೆಯವ್ರ ಜಗಳ ಆಡ್ತಿದ್ಯಾ, ಆ ಜಗಳಕ್ಕೆ ನಾನು ಬರಲ್ಲ. ತೇಜೋವಧೆ ಮಾಡ್ತಿದ್ಯಾ ಯಾರ್ದಾರೋ, ಅವಾಗಲ್ಲ ನಾನು ಬರ್ತೀನಿ. ಲೆಟ್ಸ್ ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಹಿ ಅಗ್ರೀಡ್. ಅದಾದ್ಮೇಲೆ ನನಗೆ ಅವನಿಗೆ ಹೆಡ್ ಆನ್ ಆಗಲೇ ಇಲ್ಲ ಗೊತ್ತಾ. ಬಿಕಾಸ್ ಯು ವಾಂಟ್ ಟು ಡೂ ಫೈಟ್ಸ್. ನೀನು ಯಾರ ಜೊತೆ ಜಗಳ ಆಡಬೇಕು ಮಾಡ್ಕೊ ಮಚ್ಚ, ನೀನು, ನನಗಿಲ್ಲ. ನಾನು ಹೆಂಗೆ ಕಾಣಿಸ್ಕೋಬೇಕು ಆ ಶೋನಲ್ಲಿ ನನಗೆ ಗೊತ್ತಿತ್ತು. ಬಟ್ ತುಂಬ ಕಷ್ಟ ಆಯ್ತು ಹ್ಯಾಂಡಲ್ ಮಾಡೋದು ಪ್ರಥಮ್ನ. ಪ್ರಥಮ್ನ ಹ್ಯಾಂಡಲ್ ಮಾಡೋದು ಕಷ್ಟ ಅಲ್ಲ, ಪ್ರಥಮ್ನ ವರ್ಬಲ್ ಡಯರಿಯ ಹ್ಯಾಂಡಲ್ ಮಾಡೋದು ಕಷ್ಟ. ಅವ್ನು ಎಷ್ಟು ನಾಲೆಡ್ಜ್ ಗೊತ್ತಾ ಹುಡುಗಂಗೆ. ನಾನು ಇದನ್ನೂ ಹೇಳಿದ್ದೆ ಅವನಿಗೆ. ಇದನ್ನು ಮೋಹನ್ ಸರ್ ಅವ್ರಿಗೆ ಹೇಳೋರು, ನೋಡು ಕಂದ, ನೀನೊಂಥರ ಕಾವೇರಿ ನೀರು ಥರ, ಕಾವೇರಿ ನೀರು ಹೋಗೋ ಪೈಪಲ್ಲೇ ಹೋಗಬೇಕು, ಚರಂಡಿ ಮೋರಿ ನೀರಲ್ಲಿ ಹೋಗೋ ಪೈಪಲ್ಲಿ ಹೋದರೆ ಕಾವೇರಿ ನೀರು ಮಿಕ್ಸ್ ಆಗಿ ಹೋಗುತ್ತೆ ಕಂದ, ಅದನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳೋರು. ನಾನು ಅವ್ನಿಗೆ ಅದನ್ನೇ ಹೇಳ್ತಿದ್ದೆ ಗೊತ್ತಾ. ಐ ಹ್ಯಾಡ್ ಅಮೇಝಿಂಗ್ ಕಾನ್ವರ್ಸೇಷನ್ಸ್ ವಿತ್ ಹಿಮ್, ಇಲ್ಲ ಅಂತ ಹೇಳಲ್ಲ ನಾನು. ಪ್ರಥಮ್ ಯಾವ ಥರ ಒಂಥರ ಆರಾಮ್ಸೆ ಕೂತ್ಕೊಂಡು ಒಂಥರ ಸೆಟಲ್ ಆಗಿ ಎಷ್ಟು ಮಾತಾಡಿದ್ದೀವಿ ನಾವು. ಐ ಡೋಂಟ್ ಥಿಂಕ್ ಅದೆಲ್ಲ ಟೆಲಿಕಾಸ್ಟ್ ಆಗಿದೆ ಅಂತಲ್ಲ. ಅವ್ನು ಬೇಜಾರು, ನಾನು ಶೀತಲ್ ಶೆಟ್ಟಿ ಅವ್ನಿಗೆ ಎಷ್ಟು ಕಾಲು ಎಳಿತಿದ್ವಿ ಗೊತ್ತಾ, ಅವನನ್ನು ಹೆಂಗೆ ಸಿಗಾಗಿಸ್ತಾ ಇದ್ವಿ ಗೊತ್ತಾ. ಕೆಲವು ಕಾನ್ವರ್ಸೇಷನ್ಸ್ ಟೆಲಿಕಾಸ್ಟ್ ಆಯಿತು, ಕೆಲವು ಆಗಿಲ್ಲ. ಬಟ್ ಐ ಯೂಸ್ ಟು ಎಂಜಾಯ್ ಹಿಸ್ ಕಂಪನಿ. ಬಟ್ ಯು ನೋ ವಾಟ್, 9 ವರ್ಷ ಆದ್ರೂ ಇವನ್ ಟುಡೇ ಪೀಪಲ್ ಸ್ಪೀಕ್ ಅಬೌಟ್ ಲಾರ್ಡ್ ಪ್ರಥಮ್. He just stole the show ಗೊತ್ತಾ. ಅದು that week he just making use of an opportunity. ಅದು ನಿಮಗೆ ಓಕೆ, ನಿಮಗೆ ಗೊತ್ತಾಗಬೇಕು ಆ ಮನೆಯಲ್ಲಿ ನಿಮಗೆ ತುಂಬ ಆಪರ್ಚುನಿಟೀಸ್ ಸಿಗುತ್ತೆ, ನೀವು ಅದನ್ನು ಹೆಂಗೆ ಯೂಸ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಲಾರ್ಡ್ ಪ್ರಥಮ್ ಸರ್ ದಿನ ಆ ವಾರದಲ್ಲಿ, ಹಿಂದಿನ ವಾರ ನಾನು ರೇಖಾ ಏನಾರು ಕಿತಾಪತಿ ಮಾಡ್ತಿದ್ವಿ, ಎಸ್ಪೆಷಲಿ ನಾನು ಏನಾರು ಮಾಡ್ತಾಯಿದ್ದೆ ಆಯಿತಾ ಅಲ್ಲಿ. ಆದರೆ ಹಿಂದಿನ ವಾರ ನಾವೇನು ಮಾಡಿದ್ವಿ, ಶೀತಲ್ಗೆ ಹೀರೋಯಿನ್ ಥರ ಡ್ರೆಸ್ ಮಾಡಿಸ್ಬಿಟ್ಟು ನಾವಿಬ್ಬರು ಅವಳು ಬಾಡಿ ಗಾರ್ಡ್ ಥರ ಡ್ರೆಸ್ ಮಾಡ್ಕೊಂಡು, ಯಾವನೂ ಕೇಳ್ತಾ ಇರಲಿಲ್ಲ, ಇದೆಲ್ಲ ನಮ್ಮ ನಾನ್ಸೆನ್ಸ್ಗಳು, ನಾವೇ ಕ್ರಿಯೇಟ್ ಮಾಡ್ಕೋತಾ ಮಾಡಿದ್ವಿ. ಓಕೆ, ವಿ ಹ್ಯಾಡ್ ಜಸ್ಟ್ ಕ್ರಿಯೇಟೆಡ್ ದಟ್ ಟೆಲಿಕಾಸ್ಟ್ ವೀಕೆಂಡಲ್ಲಿ. ಸುದೀಪ್ ಎಪಿಸೋಡಲ್ಲೇನೆ ಇವಂದು ಭುವಂದು 2 ಇದು ಪಫರ್ ಜಾಕೆಟ್ಸ್ ಇತ್ತು, ಅದನ್ನು ಹಾಕ್ಕೊಂಡು ಜೀನ್ಸ್ ಹಾಕ್ಕೊಂಡು ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡು ನಾವು ಶೀತಲ್ ಶೆಟ್ಟಿ ಬಾಡಿ ಗಾರ್ಡ್ ಅಂತೆಲ್ಲ ಕೂತಿದ್ವಿ ಆಯಿತಾ, ಜಸ್ಟ್ ಟು ಹ್ಯಾವ್ ಫನ್. ಸುದೀಪ್ ಇದನ್ನು ಅಬ್ಸರ್ವ್ ಮಾಡಿ, ಏನು ನಿಮ್ದು ಇವತ್ತು ಡ್ರಾಮಾ ಅಂತ ಕೇಳಿದ್ರು. ಸರ್ ನಾವಿವತ್ತು ಬಾಡಿ ಗಾರ್ಡ್ ಸರ್, ಶೀತಲ್ ಶೆಟ್ಟಿ ಇವತ್ತು ಹೀರೋಯಿನು, ತುಂಬ ಫೆಮಿನೈನ್, ಅವಳು ಫೆಮಿನೈನ್ ಆಗಿ ಇರ್ತಿರ್ಲಿಲ್ಲ, ಶಿ ವಾಸ್ ಆಲ್ಸೋ ವೆರಿ ಟಾಂಬಾಯ್, ಅವಳು ಶಿ ವಾಸ್ ಅ ಫೆಮಿನೈನ್ ಹೀರೋಯಿನ್ ಸರ್, ನಾವು ಬಾಡಿ ಗಾರ್ಡ್ಸ್ ಅಂತ ಫುಲ್ ಅದ ತಗೊಂಡಿದ್ರು ಸುದೀಪ್ ಸರು. ಅದನ್ನೇ ಏನು ಮಾಡಿದ್ರು, ನೆಕ್ಸ್ಟ್ ವೀಕು ಲಾರ್ಡ್ ಪ್ರಥಮ್ ಸರ್ ಬಂತಲ್ಲ, ಅದಕ್ಕೆ ನನ್ನನ್ನು ಮತ್ತು ರೇಖಾನ ಅವ್ನ ಬಾಡಿ ಗಾರ್ಡ್ ಆಗಿ ಶಿಫ್ಟ್ ಮಾಡಿದ್ರು. ಐ ಟೋಲ್ಡ್ ರೇಖಾ, ಐ ಸೆಡ್ ದಿಸ್ ಇಸ್ ಇಟ್, ವಿ ಆರ್ ಗೋಯಿಂಗ್ ಟು ಮೇಕ್ ಇಟ್ ರೈನ್ ಅಂದ್ಬಿಟ್ಟು ಅಲ್ಲೇನೇನು ಸ್ಲೋಗನ್ ಹಾಕಿದ್ರಲ್ವಾ ಅದ್ರದ್ದೆಲ್ಲ ಸೇರಿಸ್ಬಿಟ್ಟು ಹಾಡು ಕಟ್ಟಿಬಿಟ್ಟೆ ನಾನು. ಹಾಡು ಕಟ್ಟಿ ಅದಕ್ಕೆ ಸ್ಟೆಪ್ಸ್ ಹಾಕಿ, ಅವಾಗ ಮನೇಲಿರೋರು ಒಂದು ಬೈದಿದ್ರು, ಏನಿಗೆ ಬೇಕು ಇವಳಿಗಿದ್ದು ಶೋಕೆ, ಇವಳಿಗೆ ಎಲ್ಲ ಕಡೆ ಬಂದ್ಬಿಡ್ತಾರೆ. ಐ ಸೆಡ್ ನೀವೇನಾನ ಅಂದ್ಕೊಳ್ಳಿ, ನಾನು ಕಾಣಿಸ್ಬೇಕು, ನಾನು ಇದು ಮಾಡ್ತೀನಿ ನಾನು ಅಂತ. ಐ ಥಿಂಕ್ ಒಂದು ವಾರ ಆದಮೇಲೆ ಶಾಲ್ಸ್, ಸೊ 9th ಡೇಗೆ ಅಟ್ಲೀಸ್ಟ್, ಈಗ ಅದು ಸುಮಾರು ಜನ ನಾನು ಕೇಳ್ಪಟ್ಟಿದ್ದೀನಿ, ಸಿ ದೇ ವಿಲ್ ಬಿ ಕ್ಯಾಮ್ರಾ 24/7 ಇದ್ದೇ ಇರುತ್ತೆ, ಬಟ್ ನೀನು ಅಷ್ಟು
ಅಷ್ಟು ಕಾನ್ಷಿಯಸ್ ಆಗಿ ಆಕ್ಟ್ ಮಾಡಕ್ ಸಾಧ್ಯ ಆಗುತ್ತಾ? ಆಕ್ಟ್ ಮಾಡ ಇವ್ರು ಮರ್ತೋಗ್ತೀಯ ನೀನು. ನಾನು 3ನೇ ದಿನಕ್ಕೆ ನಂಗೆ ಮರ್ತೋಯ್ತು ಕ್ಯಾಮ್ರಾಸ್ ಬಟ್ ಕೆಲವರು ಮಾಡ್ತಾರೆ. ಓ ಐ ಹ್ಯಾವ್ ಸೀನ್ ದೆಮ್ ಬಿಕಾಸ್ ಆಫ್ ಕ್ಯಾಮ್ರಾದಲ್ಲೂ ಅವ್ರನ್ನ ರಿಯಲ್ ಲೈಫಲ್ಲಿ ನಾನು ನೋಡಿದ್ದೀನಿ. ಬಟ್ ಅಲ್ಲಿ ಹೋದ್ಮೇಲೆ ಇವ್ರು ಹಿಂಗಿದಾರ ಅನ್ನೋದನ್ನು ಕೂಡ ನಾನು ನೋಡಿರೋದುಂಟು. ನೀವು ಆ ಥರ ಫುಲ್ ಶೋ ಆ್ಯಕ್ಟ್ ಮಾಡಬೇಕು ಅಂದರೆ ಇಟ್ಸ್ ವೆರಿ ಸ್ಟ್ರೇನಿಯಸ್ ಎಮೋಷನಲಿ. ಎಷ್ಟು ಅಂದ್ರೆ ಬಟ್ ದಿವಸ ಅಲ್ಲ. ಪ್ರೆಷರ್ ಅಲ್ಲ ಹಾ ಟು ಕೀಪ್ ಅ ಕ್ಯಾರೆಕ್ಟರ್ ಇನ್ ಪ್ಲೇಸ್. ಇಟ್ಸ್ ಅ ಲಾಟ್ ಆಫ್ ಪ್ರೆಷರ್. ನಾನಂತೂ ಐ ವಾಸ್ ಮೈ ಸೆಲ್ಫ್ ಯಾರ್ ಮಯೂರ್. ನನ್ನ ಡೌರಾಣಿ ಅಂತಲೂ ಕರೆದ್ರು ನನ್ನ, ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ದಟ್ ಈಸ್ ಹೌ ಐ ಆ್ಯಮ್. ನನ್ನನ್ನು ಪರ್ಸನಲಿ ನನ್ನ ಪರಿಚಯ ಇರೋರು ಎಲ್ಲರಿಗೂ ಗೊತ್ತು, ಶಾಲಿನಿ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾಳೆ. ಇಲ್ಲಿ ಹೋದರೂ ರಿಯಾಕ್ಟ್ ಮಾಡ್ತಾಳೆ, ಹುಳಿ ಹೋದರೂ ರಿಯಾಕ್ಟ್ ಮಾಡ್ತಾಳೆ ಅವಳು. ಅದು ಐ ವಾಸ್ ದ ಸೇಮ್ ಪರ್ಸನ್ ದೇರ್. ಸೊ ಬಟ್ ತುಂಬ ಜನಕ್ಕೆ ಇವಳು ಓವರಾಗಿ ಮಾಡ್ತಿದ್ದಾಳೆ ಅಂತ ಅನಿಸ್ತು. ಬಟ್ ನನ್ನ ಸ್ವಭಾವನೇ ಅದು ಅಂತ ನನಗೆ ತುಂಬ ಜನ ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ, ವಿಚ್ ಇಸ್ ಓಕೆ, ಫೇರ್ ಎನಫ್. ನೀವು ಹೊರಗಡೆ ಬಂದಾಗ ಈ ಪ್ರತಿಕ್ರಿಯೆಗಳು ಡೌರಾಣಿ ಅಂತೆಲ್ಲ ಹೇಳಿದ್ದು ನಿನ್ನ ಕಣ್ಣಿಗೆ ಗೊತ್ತಾಯ್ತಾ ನಿಮಗೆ? ಹಾಂ ಗೊತ್ತಾಯ್ತು. ಅದು ನೋಡಿದೆ ಟೈಮಲ್ಲಿ ಐ ವಾಸ್ ಲೈಕ್ ಓಕೆ, ನೋ ಪ್ರಾಬ್ಲಮ್, ಕೊಯ್ ಬಾತ್ ನೀ. ಸೊ ಡ್ರಾಮಾ ಕ್ವೀನ್, ಡೌರಾಣಿ ಎಲ್ಲರೂ ಅಂದರು. ಬಟ್ ದಟ್ ಈಸ್ ಹೌ ಐ ಆ್ಯಮ್. ನನಗೆ ಇವಾಗ ಒಂದು ಸ್ಪೆಕ್ಟ್ರಮ್ ಅಂತ ಇರುತ್ತೆ ಗೊತ್ತಾ, ಆಯಿತಾ? ಇಲ್ಲಿ 0 ಇರುತ್ತೆ, ಇಲ್ಲಿ ಇನ್ಫಿನಿಟಿ ಅಂತ ಇರುತ್ತೆ. ಏನೇ ತಗೋ ನೀನು, ನನ್ನ ರೇಂಜ್ ಇದರ್ 0 ಇರುತ್ತೆ, ಇಲ್ಲ ಇನ್ಫಿನಿಟಿ ಇರುತ್ತೆ. ನಂಗೆ ಮಧ್ಯ ಗೊತ್ತಿಲ್ಲ. ನನಗೆ ನನ್ನ ಸ್ವಭಾವ ಮಧ್ಯ, ಐ ಕಾಂಟ್ ಬಿ ಸಟಿಲ್, ಐ ಕಾಂಟ್ ಡೂ ದ್ಯಾಟ್. ಐ ಡೋಂಟ್ ನೋ ಹೌ ಟು ಡೂ ದ್ಯಾಟ್. You know what? Why am I laughing ಅಂತಂದ್ರೆ I don't know. You said spectrum 0 ಅಲ್ಲಿ ಇರ್ತೀನಿ, 100 ಅಲ್ಲಿ ಇರ್ತೀನಿ, ಮಧ್ಯ ಇರೋ ಕಾಲ. ಬಟ್ ಅಟ್ ದ ಸೇಮ್ ಟೈಮ್ ದಿ ಪರ್ಸನ್ ಬ್ಲ್ಯಾಕ್ ಇರೋ ಕಾಲ, ವೈಟ್ ಅಲ್ಲಿ ಗ್ರೇ ಅಲ್ಲಿ. See, that is me. ನಾನು ಅದೇ ಹೇಳೋದು, ದಟ್ ಈಸ್ ಮೀ. ನನ್ನ ವ್ಯಕ್ತಿತ್ವದಲ್ಲಿ ಎಷ್ಟು ಲೇಯರ್ಸ್ ಇದೆ ಅಂದ್ರೆ ಜನಕ್ಕೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಏನಮ್ಮ ಹೇಳ್ತಾ ಇದ್ಯಾ ನೀನು? It is good to be confusing, Charles. Yeah, I would love to. Because people will be curious. Yeah. So either I am very sad or I am very hyper. ಮಧ್ಯ ರೀಸನ್ ನನಗೆ ಗೊತ್ತಿಲ್ಲ, ನಾನು ಏನು ಮಾಡಲಿ? ಹಾಗಾದ್ರೆ ಅನಿಲ್, how does Anil handle your? He is always in the ಮಧ್ಯ ರೀಜನ್. ಸೊ ಲೈಫ್ ಬ್ಯಾಲೆನ್ಸ್ ಆಗ್ತಾ ಇದೆ. ಅವನಿಗೆ ತುಂಬ ಮುಂಚೆನೇ ಅರ್ಥ ಇತ್ತು, ಈ ಹೆಂಗ್ಸಂದ ಇಲ್ಲಿರುತ್ತೆ, ಇಲ್ಲ ಇಲ್ಲಿರುತ್ತೆ, ಸೊ ನಾನು ಮಧ್ಯದಲ್ಲೇ ಇರಬೇಕು. ಮಗಳು ಹಂಗೇನಾ? ಅವಳು ಅಂದರೆ ಶಿ ಈಸ್ ನಾಟ್ ಲೈಕ್ ಮೀ, ಬಟ್ ಅದು ಚಂದ ಬ್ಯಾಲೆನ್ಸ್ ಮಾಡುತ್ತದು. ಅವಳಿಗೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಐ ವುಡ್ ಸೇ. ಅಂದರೆ ನನ್ನ ಮಗಳನ್ನ ಹೊಗಳ್ಕೊತಿದ್ದೀನಿ ಅಂತಲ್ಲ, 16 ವರ್ಷದ ಹುಡುಗಿಗೆ ಅಷ್ಟು ಎಮೋಷ್ನಲ್ ಇಂಟೆಲಿಜೆನ್ಸ್ ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್. ವಾವ್. ಶಿ ಈಸ್ ವೆರಿ ಸಾರ್ಟೆಡ್ ಮಯೂರ್. ನೋ ನಾನ್ಸೆನ್ಸ್ ಹುಡುಗಿ ಅದು. ನೀನೇನಾರು ಅವಳ ಲೈಫಲ್ಲಿ ಗಿಲೇಶ್ ಮಾಡಿದ್ರೆ ನೀನು ಬೇಡ ಮಚ್ಚ ನನಗೆ ಅಂತಾಳೆ ಅವಳು. ನಿನ್ನ ಕಲೇಶ್ ನಿನ್ನ ಹತ್ರ ಇಟ್ಕೋ, ನನ್ನ ಕೈಲಿ ನಿನ್ನ ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿಲ್ಲ, ಬೇಡ, ನನಗೂ ನಿನಗೂ ಬೇಡ ಅಂತಾಳೆ ಅವಳು. ಆ ಥರ ಅವಳು. ಶಿ ಇಸ್ ವೆರಿ ಸಾರ್ಟೆಡ್. ಯೂಶಲಿ ಕ್ರಾಸ್ ಬ್ರೀಡ್ ಅವರೆಲ್ಲ ತುಂಬ ಹಾಗೆ. ಸೊ ಐ ಆಮ್ ಲೈಕ್ ದಟ್. ನೀನು ಅವಾಗಲೇ ನನ್ನ ಡಿಸ್ಕ್ರೈಬ್ ಮಾಡೋಕ್ಕೆ ಲೌಡ್ ಅಂದ್ಯಲ್ಲ. ಎಸ್, ಐ ಆಮ್ ಲೌಡ್ ಎಮೋಷನಲಿ, ಐ ಆಮ್ ಲೌಡ್ ಫಿಸಿಕಲಿ ಅಂದರೆ ನಾನು ಹೀಗೆ ಮಾತಾಡೋದು. ನನಗೆ ಇದೆಲ್ಲ ಬರೋದಿಲ್ಲ ನನಗೆ. ಪೂಕಿ ಕ್ಯಾರೆಕ್ಟರ್ ಇಲ್ಲ, ಪೂಕಿ ಎಲ್ಲ ನಾವು, ಆಯಿತಾ? ಸೊ ಎಮೋಷ್ನಲಿ ಲೌಡ್, ಫಿಸಿಕಲಿ ಲೌಡ್, ಪ್ರೀತಿ ತೋರಿಸೋದ್ರಲ್ಲಿ ಲೌಡ್, ದುಡ್ಡು ಖರ್ಚು ಮಾಡೋದ್ರಲ್ಲಿ ಲೌಡ್ ಇನ್ ದ ಸೆನ್ಸ್ ಕಾಸಿಲ್ಲ ಅಂದಾಗ ಬಾಮಿಚ್ಕೊಂಡಿರ್ತೀನಿ ನಾನು, ದುಡ್ಡಿದ್ದಾಗ ಮಜಾ ಮಾಡ್ತೀನಿ ನಾನು, ಆಯಿತಾ? ಆ ಥರ ಐ ಆಮ್ ವೆರಿ ಮಚ್ ಅವೇರ್ ಆಫ್ ಹೂ ಐ ಆ್ಯಮ್. ಯಾರೂ ನನ್ನ ಗ್ಯಾಸ್ ಲೈಟ್ ಮಾಡೋಕ್ಕಾಗಲ್ಲ. ನನಗೆ ಸೆಲ್ಫ್ ಅವೇರ್ನೆಸ್ ತುಂಬ ಇದೆ. ನನಗೆ ನನ್ನ ಹುಳುಕುಗಳೇನು ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಏನು ಅಲ್ಲ ನನಗೆ ಗೊತ್ತು, ನಾನು ಏನು ನನಗೆ ಗೊತ್ತು. ಆ್ಯಂಡ್ ಎಲ್ಲರಿಗೂ ಸೇಮ್ ವರ್ಷನ್ ಆಫ್ ಶಾಲಿನಿ ಸಿಗೋದಿಲ್ಲ. ನೋಬಡಿ knows the complete Shalini. Oh, really? Yeah. Including your husband? No, he doesn't know. Oh, wow. Yeah. And but I mean, I'm sorry to cut you, but ನಿನಗೆ full version ಗೊತ್ತಿದೆಯಾ? ನಂಗೆ ಗೊತ್ತು, but I still know there are a lot of areas that I have not explored in myself which will surprise me anta. Which will surprise you? Which will surprise me also. See, don't you think so that as and when ನಾವು ಇವಾಲ್ವ್ ಆಗ್ತಿರ್ಬೇಕಾದ್ರೆ ಅದು ಗೊತ್ತಾಗುತ್ತೆ ಅಂತ ಅಂದರೆ ಚೇಂಜಸ್ ಆಗ್ತಾನೆ ಇರುತ್ತಲ್ವಾ ಅಂತ ಅನ್ಸಲ್ವ? ಅಥವಾ ನೀನು ಇಷ್ಟು ವರ್ಷದಲ್ಲಿ ಒಂದು ಲೇಯರ್ ಇದೆ, ಬೇರೆ ನಂಗೆ ಗೊತ್ತಿದೆ, ಇದು ಮುಂದಕ್ಕೆ ಈಗ ಹೋಗ್ಬೋದು, ಬಟ್ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ ಅನ್ನೋದು. ಐ ಫೀಲ್ ದೇರ್ ಆರ್ ಇನ್ನೂ ನನ್ನ ಲೇಯರ್ಸ್ ಇದೆ, ಪದರಗಳಿದೆ ನನಗೆ. ಇನ್ನೂ ಅದನ್ನು ಬಿಡಿಸೋದಕ್ಕೆ
ಸಮಯ ಬಂದಿಲ್ಲ ಅಥವಾ ಅವಕಾಶ ಸಿಕ್ಕಿಲ್ಲ ನನಗಷ್ಟೇ. ಬಟ್ ನನಗೆ ಈ ಶಾಲಿನಿ ಅನ್ನೋ ಒಂದು ವ್ಯಕ್ತಿತ್ವ ಇದೆಯಲ್ಲ, ನನಗೆ ಆ ವ್ಯಕ್ತಿತ್ವ ತುಂಬ ಇಷ್ಟ. ನನಗೆ ತುಂಬ ಕಲರ್ಫುಲ್ ಅವಳು, ಆಯಿತಾ. ಶೀಸ್ ನನಗೆ ಫಾರ್ ಮೀ ಏನಂದರೆ ಥರ್ಡ್ ಪರ್ಸನ್ ಥರ ನಾನು ಕೆಲವು ಸಲ ನನ್ನನ್ನು ನಾನು ನೋಡ್ಕೋತೀನಿ. ಆ್ಯಂಡ್ ಐ ಫೈಂಡ್ ಹರ್ ವೆರಿ ಅಮೇಝಿಂಗ್. ಐ ಆಮ್ ವೆರಿ ಪ್ರೌಡ್ ಆಫ್ ಹರ್. ಶಾಲಿನಿ ಯಾರು ಅಕ್ಕ ತಂಗಿ ಅಣ್ಣ ತಮ್ಮ ಇರಲಿಲ್ಲ? ಅಕ್ಕ ಇದ್ದಾಳೆ. ಅಕ್ಕ ಇದ್ದಾಳೆ. ಅಕ್ಕ ಎಲ್ಲಿದ್ದಾಳೆ? ಅವಳು US ಅಲ್ಲಿದ್ದಾಳೆ. ಅಕ್ಕ ಹೆಂಗೆ, ಯಾವ ರೀತಿ ಕ್ಯಾರೆಕ್ಟರ್? ನಾನು ಡೆಡ್ ಅಪೋಸಿಟ್. ಸ್ಪೆಕ್ಟ್ರಮ್ ಆ ಕಡೆ, ಅವಳು ಆ ಕಡೆ ಇದ್ದಾಳೆ. ಲಿಟ್ರಲಿ ನಾವು ನೋಡೋದಕ್ಕೂ ಒಂದು ಸ್ವಲ್ಪನೂ ರಿಸೆಂಬ್ಲೆನ್ಸ್ ಇಲ್ಲ ಬೈದವೆ. ಅವಳು ತೆಳ್ಳಿಗೆ ಬೆಳ್ಳಿಗಿರೋದು ಬೈದವೆ. ತೆಳ್ಳಿಗೆ ಬೆಳ್ಳಿಗಿದ್ದಾಳೆ. ಜಾಣಿ ಅಂದರೆ ಜಾಣಿ ಅವಳು. ವೆರಿ ಇಂಟೆಲಿಜೆಂಟ್ ಅಕಾಡೆಮಿಕಲಿ ಅವಳು. ಈ ಒಂಥರ ಈ ಟಿಪಿಕಲ್ ಮಿಡಲ್ ಕ್ಲಾಸ್ ಬೆಂಗಳೂರಿನ ಮನೇಲಿ ಯಾಕೆ ಒಂದು ಇದಿದೆ ಒಂಥರ ತೆಳ್ಳಕ್ಕೆ ಬೆಳ್ಳಕ್ಕೆ ಅನ್ನೋ ಒಂದು ಆ ಲೈನ್ ಇದೆಯಲ್ಲ ನನಗೆ, ಯಾಕೆ ಎಲ್ಲದಕ್ಕೂ? ಇಲ್ಲ, ಅದು ಮಿಡಲ್ ಕ್ಲಾಸ್ ಬೆಂಗಳೂರು ಫ್ಯಾಮಿಲಿ ಅಲ್ಲ. ಇಟ್ಸ್ ಹೆಣ್ಮಕ್ಳು ಹಂಗಿರಬೇಕು ಅನ್ನೋದು ಬಂದಿದ್ದ. ಯಾಕೆ ಅಂತ? ಯಾಕೆ ಅಂದರೆ ಅದು ಇಟ್ ಈಸ್ ಈಸಿ ಆನ್ ದ ಐಸ್. ಇಟ್ಸ್ ಈಸಿ ಟು ಹ್ಯಾಂಡಲ್ ಅಲ್ವಾ? ಅಲ್ಲ, ಯಾಕಂದ್ರೆ ನಮ್ಮ ಅಜ್ಜಿಗಳು ಗಾಸಿಪ್ ಮಾಡ್ತಾರಲ್ಲ, ಅದರಲ್ಲೂ ಕೂಡ ಹೇಳ್ತಾರೆ, ಯಾರೋ ಒಬ್ಬನಿಗೆ ಮದುವೆ ಆಗಕ್ಕೆ ಹೋಗ್ತಾರೆ ಅಂತ ಅನ್ಕೊಳ್ಳೋಣ, ಮದುವೆಗೆ ಹೋಗಿರ್ತಾರಲ್ಲ. ಸೊ ಅವಾಗ ಹೋಗಿದ್ದಾಗಲೂ ಫಸ್ಟ್ ಅವ್ರು ಹೇಳೋದು ಹೆಂಗಿತ್ತು ಅಂದರೆ, ಓಕೆ ಅವನೇನು ಹುಡುಗನ ಬಗ್ಗೆ ಅಷ್ಟು ಎಲ್ಲ ಹೇಳೋಕ್ಕಲ್ಲ. ಅವಳ ತೆಳ್ಳಕ್ಕೆ ಬೆಳ್ಳಕ್ಕಿದ್ದಾನೆ, ಅವಳ ನೋಡೋಂಗೆ ಇರಲಿಲ್ಲ, ಅವಳ ಹಿಂಗೆ ದಿಸ್ ಹೋಲ್ ಇದು ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬಂದಿದ್ದೀವಿ. ಎಸ್. ಸೊ ಅದು ಆ ಚೌಕಟ್ಟು ಮಾಡಿಬಿಟ್ಟಿದ್ದಾರೆ ಹೆಣ್ಮಕ್ಳಿಗೆ. ವೆನ್ ದೇ ಸೇ ತೆಳ್ಳಿಗೆ ಬೆಳ್ಳಿಗೆನೋ, ಅಂಡರ್ಸ್ಟ್ಯಾಂಡ್ ಶಿ ಇಸ್ ಅ ಟಿಪಿಕಲ್ ಗರ್ಲ್ ಅಕಾರ್ಡಿಂಗ್ ಟು ದೆಮ್. ಅಂದರೆ ವೆರಿ ಫೆಮಿನೈನ್ ಗರ್ಲ್, ನಯ, ನಾಜೂಕು, ಯುನೋ ದೋಸ್ ಕೈಂಡ್ ಆಫ್ ವರ್ಡ್ಸ್. ಅದು ಯಾವುದು ನನಗೆ ಅಪ್ಲೈ ಆಗಲ್ಲ, ಅನ್ಫಾರ್ಚುನೇಟ್ಲಿ. ಐ ಆಮ್ ಓಕೆ ವಿತ್ ಇಟ್. ಸೊ ಇವರು ಒಂಥರ ಟಾಮ್ ಬಾಯ್ಸ್ ಥರ. ಯಾ, ಬಟ್ ದಿಸ್ ಐ ಆಮ್ ವೆರಿ ಫೆಮಿನೈನ್ ಆಲ್ಸೋ. ನಂಗೆ ಅಲಂಕಾರ ಮಾಡ್ಕೊಳ್ಳೋದು ತುಂಬ ಇಷ್ಟ. ನಾನು ಎಲ್ಲೇ ಲೈಕ್ ನಾನು ಇವತ್ತು ಇಲ್ಲಿಗೆ ಬರ್ತಿದ್ದೀನಿ ಅಂದರೆ, ನಾನು ಇದನ್ನು ಹಾಕ್ಕೋತಿದ್ದೀನಿ ಅಂದರೆ ನನಗೆ ಗೊತ್ತು ಇದೇ ಓಲೆ ಹಾಕ್ಕೋಬೇಕು, ಇದೇ ಬಳೆ ಹಾಕ್ಕೋತೀನಿ, ಆ್ಯಂಡ್ ಇದೇ ಹಿಂಗೆ ಕಾಣಬೇಕು ನಾನು ಅನ್ನೋದು ನನ್ನ ತಲೆಯಲ್ಲಿರುತ್ತೆ. ಇವಾಗ ಅವಾಗಲೇ ಹೇಳ್ತಿದ್ದೆ ಗೊತ್ತಾ, ಮೆಹಂದಿಗೆ ಯೋಚನೆ ಎಕ್ಸಾಕ್ಟ್ಲಿ. ನಮ್ಮ ಚಿಕ್ಕಮ್ಮನ ಮಗಳ ಮದುವೆ ಅನ್ನಲ್ಲ. ಸೊ ಇವಾಗ ಇದು ಮೆಹಂದಿ ಇದೆ, ದೇವರ ಸಮಾರಾಧನೆ ಇದೆ, ವರಪೂಜೆ ಇದೆ, ಮುಹೂರ್ತ. ಸೊ ನಾನು ಪ್ರತಿಯೊಂದಕ್ಕೂ ನಾನು ಹಿಂಗೆ ಕಾಣಬೇಕು ಅಂತ, ಆ್ಯಂಡ್ ಆ ಲುಕ್ಕನ್ನು ಅಚೀವ್ ಮಾಡ್ತೀನಿ ನಾನು. ಸೊ ದಟ್ ಈಸ್ ದ ಫೆಮಿನೈನ್ ಸೈಡ್. ಅಲಂಕಾರ ಮಾಡ್ಕೊಳ್ಳೋದು ಭಲೇ ಇಷ್ಟ. ಆದರೆ ಅದರ್ ಸ್ಪೆಕ್ಟ್ರಮ್, ಅದರ್ ಎಂಡಲ್ಲಿ ನೀನು ನನ್ನನ್ನು ಮನೆಯಲ್ಲಿ ನೋಡಿದ್ರೆ ಎಣ್ಣೆ ತಲೆ ಇರುತ್ತೆ, ಮುಖದಲ್ಲಿ ಫುಲ್ ಎಣ್ಣೆನೋ ಏನೋ ಒಂದು ಮಾಯ್ಶ್ಚರೈಸರೋ ಪತ ಅಂತ ಹಚ್ಕೊಂಡಿರ್ತೀನಿ. ಲಿಪ್ಸ್ಟಿಕ್ ಇರಲ್ಲ, ಬರೀ ವ್ಯಾಸ್ಲಿನ್ ಹಚ್ಕೊಂಡಿರ್ತೀನಿ, ಯಾವುದೋ ಒಂದು ಪೈಜಾಮ, ಒಂದು ಟೀ ಶರ್ಟ್ ಹಾಕ್ಕೊಂಡಿರ್ತೀನಿ, ತಲೆ ಗಂಟಿರುತ್ತೆ, ಯಾವಾಗಲೂ ಕನ್ನಡಕ ಹಾಕ್ಕೊಂಡಿರ್ತೀನಿ. ಎಷ್ಟೋ ಸಲ ಡೆಲಿವರಿ ಹುಡುಗರು ಬಂದುಬಿಟ್ಟು ನಾ ಬಾಗಿಲು ತೆಗಿತೀನಲ್ಲ, ಒಂದ್ಸಲ ಹಿಂಗೆ ನೋಡ್ತಾರೆ ನನ್ನ, ಆಯಿತಾ, ಡೆಲಿವರಿನ ಅಂದರೆ ನನ್ನ ವಾಯ್ಸ್ ಕೇಳಿ ಮೇಡಮ್ ನೀವೇ ಅಲ್ವಾ ಅಂತಾರೆ. ಯಾಕಂದರೆ ನಾನು ಹಂಗಿರ್ತೀನಿ ಮನೆಯಲ್ಲಿ. ಸೊ ಐ ಕ್ಯಾನ್ ಬಿ ದಿಸ್ ಆ್ಯಂಡ್ ಐ ಕ್ಯಾನ್ ಬಿ ದ್ಯಾಟ್ ಆಲ್ಸೋ. ಹಾಗೆ ಸಿ ದಟ್ ಈಸ್ ದಿ ಕೈಂಡ್ ಆಫ್ ಬ್ಯಾಲೆನ್ಸ್ ವಾಟ್ ಯು ಡೂ ಅಂತ ಅನ್ಸುತ್ತೆ. ಆ್ಯಂಡ್ ನನ್ನ ಪ್ರಕಾರ ಬಿಕಾಸ್ ಇಷ್ಟು ಸಮರೈಸ್ ಮಾಡಿದಾಗ, ನೀನು ಯಾವಾಗ ಮದುವೆ ಮುಂಚೆ ವೆನ್ ಯು ಸ್ಟಾರ್ಟೆಡ್ ಯುವರ್ ಕೆರಿಯರ್, ತೆಳ್ಳಿಗೆ ಬೆಳ್ಳಕ್ಕೆ ಇಲ್ಲದೇ ಇರೋವಂಥ ಟೈಮಿಂದ ನೀನು ಕೆರಿಯರ್ ಶುರು ಮಾಡಿ ಈ ಒಂದು ಮಟ್ಟಕ್ಕೆ ಬರೋದಕ್ಕೆ ಸುಮಾರು ಒಂದು 30 ವರ್ಷದ ಜರ್ನಿ ಇದೆ. 30 years. ಸೊ 30 years ಜರ್ನಿ ಅಂತ ತೊಗೊಂಡಾಗ ನಿನಗೆ, ಸೊ ದಿ ಕೈಂಡ್ ಆಫ್, ಆ್ಯಂಡ್ ಅದನ್ನು ಕೂಡ ಪಾಯಿಂಟಲ್ಲಿ ಹೇಳಿದೆ, ಇಟ್ ಈಸ್ ಲೈಕ್ ಲಿಟ್ರಲಿ ಒಂದು ಹಾರ್ಟ್ ECG ಒಂಥರ ಹಾರ್ಟ್ ಬೀಟ್ ಥರ ಇರುತ್ತೆ ಅಂತ. ಸಿ ಆ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದಾಗ್ಲೇ ಕೂಡ, ಅದು ಅತಿರೇಕದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದಾಗಲೇ ಕೂಡ, ಸಿ ಮೋರ್ ದೆನ್ ಎನಿಥಿಂಗ್ ಯು ವಿಲ್ ಬಿ ಇನ್ ಎ ಕಾನ್ಷಿಯಸ್ ಸ್ಟೇಟ್ ಆಫ್ ಅವೇರ್ನೆಸ್. ಅಲ್ಲಿ ಈ ಕೂತ್ಕೊಂಡು ನೀನು ಇಷ್ಟು ಹೇಳ್ತಾ ಇದೆಯಾ ಅಂತಂದಾಗ ನನಗೆ ಅದೇ ಅನಿಸುತ್ತೆ, ಬಿಕಾಸ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಇಷ್ಟು ಇಲ್ಲ ಅಂದರೆ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಯು ಕಾಂಟ್ ಸಿ. ಇವಾಗ ನೀನು 20 ವರ್ಷದ ಶಾಲಿನಿ ಹತ್ರ ನೀನು ಮಾತಾಡಿದ್ದಿದ್ರೆ, ಅವಳು ಮಾತಾಡ್ತಿದ್ದ ರೀತಿನೇ ಬೇರೆ. 100% ಅಲ್ವಾ? ಈಗ ಐ ಕಾಂಟ್ ಸೇ ಮೈ ಏಜ್, ಯಾಕಂದರೆ ನನ್ನ ಫ್ರೆಂಡ್ಸ್ ನನ್ನ ತುಂಬ ಬೈತಾರೆ. ಎಲ್ಲ ಕಡೆ ಹೋಗಿ ನೀನು ವಯಸ್ಸು ಹೇಳ್ಕೊಂಬರ್ತೀಯಾ, ನಿನ್ನ ವಯಸ್ಸಿನವ್ರೆ ನಾವು ಅಂತ ಅನ್ಕೋತಾರೆ ಅಂತ ಬೈತಾರೆ. ಅದಕ್ಕೆ ನನ್ನ ವಯಸ್ಸು ತಪ್ಪೇನೆ ಆ್ಯಕ್ಚುಲಿ. ನನಗೆ ಇಶ್ಯೂ ಇಲ್ಲ, ನನ್ನ ಫ್ರೆಂಡ್ಸಿಗೆ ಇಶ್ಯೂ. ಅಲ್ಲ, ಅದೊಂದು ಪಾಯಿಂಟ್ ಹೇಳ್ತೀನಿ ಆ್ಯಕ್ಚುಲಿ. ನನಗೂ ಅದೊಂದು ಹೇಳಿದೆ, ಬಿಗ್ ಎಫ್ ಎಮ್ ನಾವು ಇಬ್ಬರು ಕೆಲಸ ಮಾಡ್ತಿರ್ಬೇಕಾದ್ರೆ, ಐ ಡೋಂಟ್ ನೇಮ್ ದ ಹೀರೋಯಿನ್. ಒಂದ್ಸಲ ಒಬ್ಳು ಹೀರೋಯಿನ್ ಹಿಂಗೆ ಬಂದಿದ್ರು, ಹಲೋ ಹಾಯ್ ಹೌ ಆರ್ ಯು ಎಲ್ಲ ಮಾತುಕತೆ ಆಯಿತು.
ಐಮ್ ಲೈಕ್ ನಮಗೂ ನಿಮಗೂ ಒಂದು ಕನೆಕ್ಷನ್ ಇದೆ ಅಂತಂದೆ. ಶೀಸ್ ಲೈಕ್ ವಾಟ್? ರಿಮೆಂಬರ್ ನಾನು ಇಂದಿರಾ ಮ್ಯಾಮ್ ಹತ್ರ ಟ್ಯೂಷನ್ಸ್ ಇತ್ತು ಅರಬಿಂದೋ ಸ್ಕೂಲ್. ಸೆಡ್ ಕರೆಕ್ಟ್ ಅಂತ. ಸೊ ನಾನು ಅದೇ ಟ್ಯೂಷನ್ಸ್ ಓ ವಾವ್ ರಿಯಲಿ ಯಾ ಸೊ ಬಿಕಾಸ್ ನಾನು 9th ನೀವು 10th ನೀವು, ಸೊ ಯು ಆರ್ 1 year ಸೀನಿಯರ್ ಟು ಮೀ ಅಂತ ಅಂದ್ಬಿಟ್ಟೆ ಅಮ್ಮ. ಶಿ ಗಾಟ್ ಅಫೆಂಡೆಡ್. they get. I don't know why age. See again, this is my problem. Okay, ಈ ವಿಷಯ ಎಲ್ಲ ನನಗೆ ಬಾದರ್ ಆಗಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ 1 ವರ್ಷದಿಂದ ನಾನು ಹೇರ್ ಕಲರ್ ಮಾಡ್ತಾ ಇಲ್ಲ. ಓ ವಾಟ್ ಎ ವಾವ್. See, if you can see, all my grays are out and about. It doesn't bother me. By the way, ಚಿಕ್ಕಮ್ಮನ ಮಗಳ ಮದುವೆಗೂ ನಾನು ಹೇರ್ ಕಲರ್ ಮಾಡ್ತಾ ಇಲ್ಲ. ಮಾಡ್ತಿಲ್ವಾ? ಮಾಡಲ್ಲ ನಾನು. ಸೊ ಸಾಲ್ಟ್ ಅಂಡ್ ಪೆಪ್ಪರ್. Yeah, so it's okay. It's just a phase. ನನ್ನ ಗಡ್ಡನ್ನು ನೋಡು. Yeah, so it doesn't bother me. But ಕೆಲವ್ರಿಗೆ it bothers. It's their choice. ನನ್ನ ಪ್ರಕಾರ ಪ್ರೆಸೆಂಟೇಷನ್ ಅನ್ನೋದು ನೀನು ಯಾವ ರೀತಿ ನಡ್ಕೊಂತೀಯ ಅದ್ರ ಮೇಲೆ ಇರುತ್ತೆ ಅಂತಾರೆ. ನನಗೆ I can say my age. I'm 47. ವಾವ್ ಶಾಲ್ಸ್. See? ವಾಟ್ ಎ ವಾವ್. See what a. ಗೊತ್ತಾಗಲ್ಲ ಶಾಲ್ಸ್. See, I'm 47, dude. Oh, in 3 years you'll be reaching Yeah, half century. yes! I'm waiting for it. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಆ್ಯಕ್ಚುಲಿ pretty much 40 Really? 42 max 42 ಅನ್ಕೊಂಡೆ. No, I'm 47. Yeah, of course. ನಾವು ಸ್ಕೂಲಲ್ಲಿ ಇದ್ದಾಗ Yeah, ಪಾಪ ಪಂಡು ನೋಡ್ತಿದ್ದೆ. that's what I'm saying ಅಲ್ವಾ. ನಾನು 1998 ಅಲ್ಲಿ ನನ್ನ ಕೆರಿಯರ್ ಶುರು ಮಾಡಿದ್ದು ಕಣೋ. So imagine. Literally I was in 8th standard. Yeah, so ಅದ್ರಲ್ಲಿ ಹೈಡ್ ಮಾಡಕ್ಕೆ ನನಗೇನಿಲ್ಲ. I will not hide my age, I will not hide my grays, I will not hide who I am. ಸೋ ಮೆನಿ ಹೀರೋಯಿನ್ಸ್ಗಳು ನಾನು ಬಿಗ್ ಎಫ್ ಎಮ್ ಅಲ್ಲಿ ಇಂಟರ್ವ್ಯೂ ಮಾಡ್ತಿರ್ಬೇಕಾದ್ರೆ ಬರ್ತ್ಡೇ ಟೈಮಲ್ಲಿ ಅವ್ರು 13 ರೀಚ್ ಆಗ್ತಿರ್ಲಿಲ್ಲ. Yeah, it's ಸೊ okay. ಅಂದರೆ ನಾವು 2009 ಶುರು ಮಾಡಿ 2016 ಬಂದ್ರು ಕೂಡ ಅವ್ರು 13 ರೀಚ್ ಆಗ್ತಿರಲಿಲ್ಲ. ಹೆಂಗೆ ಸಾಧ್ಯ ಇದು, ಹೆಂಗೆ ಸಾಧ್ಯ? ನೋ ಅಂತ ವಿಕಿಪೀಡಿಯಲ್ಲೂ ಚೇಂಜ್ ಮಾಡಿಸ್ಕೋಬೋದಲ್ಲ, ನಿಂಗೆ ಹೆಂಗೆ ಬೇಕಾದ್ರೂ ಮಾಡಿಸ್ಕೋಬೋದು. ಐ ಆಮ್ ಲೈಕ್ ಹೌ ಇದು ಯಾಕೆ ಅದಾಗದು ಗೊತ್ತಾ? ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಸ್ಟ್ರಿನಲ್ಲಿ ನೀನೊಂದು ಸರ್ಟನ್ ಏಜ್ ಕ್ರಾಸ್ ಮಾಡಿಬಿಟ್ರೆ ಯು ಆರ್ ನಾಟ್ ಕನ್ಸಿಡರ್ಡ್ ಯಂಗ್ ಎನಿಮೋರ್ ಅಲ್ವಾ. ಸೊ ಅದಕ್ಕೋಸ್ಕರ ಆ ಟ್ರ್ಯಾಪಲ್ಲಿ ಸಿಗಾಕೊಂಡ್ಬಿಡ್ತೀವಿ ನಮ್ಮ ಇವ್ರು. ನೀವು ಕಾಣ್ಬೋದು ಈಗ ನಯನತಾರಾ ಯಾರು ಗೊತ್ತು? ನಯನತಾರಾ ಇವನ್ ಟುಡೇ ಐ ಫೈಂಡ್ ಹರ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. It's again how confident you feel in presenting yourself. Like I will flaunt the Kanjivaram ಸೀರೆ ಉಟ್ಕೋತೀನಿ, ದೊಡ್ಡ ಜಿಮ್ಕಿನೂ ಹಾಕೋತೀನಿ, ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ಕಲ್ಲೂ ಇರ್ತೀನಿ. Yeah, that's so cool. I am like, dude, this is not going to define me. See, ಇಲ್ಲೇ ಪ್ರಾಬ್ಲಮ್ ಆಗೋದು. ನಾನು ಹಿಂಗೆಲ್ಲ ಮಾಡ್ತೀನಾ, ಜನರು ಕನ್ಫ್ಯೂಸ್ ಆಗೋಗುತ್ತೆ, ಈ ಹುಡುಗಿ ಏನಿದು ಅಂತ, ಯಾಕೆ ಹಿಂಗಿದು ಈ ಹುಡುಗಿ ಅಂತ. ಫನ್ನಿ ಇನ್ಸಿಡೆಂಟ್. ನಮ್ಮ ಮನೇಲಿ ನಮ್ಮಮ್ಮ ನಮ್ಮ ಅಜ್ಜಿ ಹೆಂಗೆ ಗೊತ್ತಾ, ಎವ್ರಿ 3 months ಒಬ್ಬೊಬ್ರು ಮಕ್ಕಳು ಮನೆಗೆ ಹೋಗ್ತಾರೆ, ಸೈಕಲ್ ಮಾಡ್ತಾರೆ. ವೆರಿ ನೈಸ್. ಯಾ, ದಟ್ಸ್ ನೈಸ್. 3 months ಬರ್ತಾರೆ. ಆ್ಯಂಡ್ ಐ ಲವ್ ವೆನ್ ಶಿ ಕಮ್ಸ್. ಆಯಿತಾ, ಪ್ಯಾಂಪರ್ ನನಗೆ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸೊ ಮೊನ್ನೆ ಕೂತಿದ್ದೀವಿ, ನೈಬರ್ ಬಂದರು ಮೇಲ್ಗಡೆ ಬಂದ್ಬಿಟ್ಟು ನಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದ್ರು. ಪಕ್ಕದಲ್ಲಿ ಅಜ್ಜಿ ಕೂತಿದ್ರು. ಓ ಇವ್ರು ಯಾರು, ಇವರು ಸಿಸ್ಟರಾ ಅಂತಂದ್ರು. ಇಲ್ಲ ನಮ್ಮ ತಾಯಿನ. ಅಯ್ಯೋ ಹೌದಾ, ನಿಮ್ಮ ತಾಯಿನ ಗೊತ್ತೇ ಆಗೋದಿಲ್ಲ. ಅವರೆಲ್ಲ ಫುಲ್ಲು ಏನು ಇಷ್ಟು ಹೆಂಗಾಗಿದ್ದೀರಾ ನೀವು, ನಿಜವಾಗ್ಲೂ ಅಕ್ಕ ಥರ ಇದ್ದೀರಾ ಅಂತ ಅಂದ್ಕೊಂಡು ಅಂತೆಲ್ಲ ಅಂತ ಅಂದ್ಬಿಟ್ಟು ಅಮ್ಮ ಹಿಂಗಂತೀರಿ, ನಾನು ಹಿಂಗೆ ನಮ್ಮ ಅಜ್ಜಿ ತಿರುಗಿದೆ. ಇನ್ನು ಹಾಕೊಳ್ಳಿ, ಚೆನ್ನಾಗಿ ಡೈ ಹಾಕೊಳ್ಳಿ ಆಯಿತಾ. ನನಗೆ ಇದುವರೆಗೂ ಇಷ್ಟು ವರ್ಷದಲ್ಲೂ ನನಗೆ ಒಂದೇ ಆಸೆ ಇರೋದು, ನಮ್ಮ ಅಜ್ಜಿಗೆ ಬಿಳಿ ಕೂದಲು ಇದೆಯಾ ಅಂತ ನಾನು ನೋಡಬೇಕು. ನಾನು ನೋಡಿಲ್ಲ ಕಣೆ. ಬಟ್ ಐ ಲವ್ ದಟ್ ಎನರ್ಜಿ ಆಫ್ ಹರ್. ಎಕ್ಸಾಕ್ಟ್ಲಿ. ಸಿ, ಲುಕ್ ಅಟ್ ದಿ ಝೀಲ್. ನೀಟಾಗಿ ಆ ಡೈ ಹಾಕ್ತಾರೆ, ನೀಟಾಗಿ ಆ ಕುಚ್ಚೆಲ್ಲ ಇರುತ್ತಲ್ಲ, ಆ ಕುಚ್ಚಿರುತ್ತೆ. ಆಮೇಲೆ ಸಂಜೆ ತರ ವೀಕೋ ವಜ್ರದಂತಿ ಹಾಕ್ತಾರೆ, ಆ ಪೌಡರ್ ಹಾಕ್ತಾರೆ. ಸೊ ಆಮೇಲೆ ನೀಟಾಗಿ ರೆಡಿ ಆಗ್ಬಿಟ್ಟು, ಬಿಸಿನೀರು ಬೇಕಾ, ಕಾಫಿ ಬೇಕಾ. ಸಿ, ದಟ್ಸ್ ಹರ್ ಥಿಂಗ್. ಅಂದ್ರೆ ಶಿ ಇಸ್ ಲಿವಿಂಗ್ ಹರ್ ಅಂದ್ರೆ ಲೈಫ್ ಟು ದ ಫುಲ್ಲೆಸ್ಟ್ ನನ್ನ ಪ್ರಕಾರ. ಆಮೇಲೆ 9 ಗಂಟೆವರೆಗೂ ಸೀರಿಯಲ್ ನೋಡ್ತಾರೆ, FPCs ಈಗ ಹೇಳ್ತೀನಿ ಎಲ್ಲ. ಆಮೇಲೆ 9 ಮೇಲೆ ಬಿಗ್ ಬಾಸ್ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತೀನಿ. ನೀವು ತಗೋತೀನಿ ಚಾನಲ್ ಏನು ಬೇಕಾದ್ರೂ ಚೇಂಜ್ ಮಾಡ್ಕೊಂತಾರೆ. ಆಮೇಲೆ ಮಾಡ್ತಾರೆ, ತಿರ್ಗಾ ರಾತ್ರಿ ಮಲಗಬೇಕಾದ್ರೂ 1 hour ಲೇಟ್ ಎಲ್ಲರಿಗಾದ್ಮೇಲೆ. ಯಾಕಂದರೆ ರೀಲ್ಸ್ ನೋಡ್ಬೇಕು ಅವರು. ಶಿ ಈಸ್ 86. Lovely. And she has a Facebook account. Oh, please let her be. She like sends that. voice note to us. Hey, please, I want to age like that, Kanu, Mayura. I want to age, graceful ಆಗಿ ಏಜ್ ಆಗಬೇಕಮ್ಮ. ಆ್ಯಂಡ್ ನಮ್ಮ ಅಮ್ಮಂಗೆ ಹೇಳ್ತಿರ್ತೀನಿ, ಮೊನ್ನೆ ಅವರಿಬ್ಬರು ಕಾನ್ವರ್ಸೇಷನ್ ಹೆಂಗಿದೆ ಗೊತ್ತಾ, ನೋಡಿ ಇದು ಹೊಸ ಸೀರೆ ಬಂದಿದೆಯಂತೆ, ನಾನು ಅವಳು ತೊಗೊತಿದ್ದೀವಿ, ನೀನು ತೊಗೊತಿದ್ಯಾ ಅಂತ ಹೇಳ್ತಿದ್ದಾರೆ. ನಮ್ಮಮ್ಮ ಈಗಿರೋ ಸೀರೆಗೆ ನನಗೆಲ್ಲ ಆಗಲ್ಲಪ್ಪ ಅಂತಿದ್ದಾನೆ. ಚೆನ್ನಾಗಿದೆ ಕಣೆ, ತೊಗೊಳ್ಳೆ ಇದು ಅಂತ.
ಆಮೇಲೆ ಊಬರ್ ಬುಕ್ ಮಾಡ್ಕೊಡ್ತೀಯ, ಕೆನರಾ ಬ್ಯಾಂಕಿಗೆ ಹೋಗಿ ಪೆನ್ಷನ್ ಹಾಕ್ಬಿಟ್ಟು ಬರಬೇಕು. ಹೆಂಗೆ ಓಕೆ. ಏಯ್ ಕಿಲ್ಲರ್, ಐ ಲೈಕ್ ಆ ಥರ ಏಜ್ ಆಗಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ನನಗೆ ಏನು ಗೊತ್ತಾ, ಆ ಡಿಸೈರ್ ಇರುತ್ತಲ್ಲ, ನನಗೆ ಲೈಫಲ್ಲಿ ನಾನು ಎಷ್ಟೊಂದು ಸಲ ಹೇಳ್ತೀನಿ, ನಮ್ಮ ಅಣ್ಣ ಯಾವಾಗಲೂ ನಾನು ರೇಗಿಸ್ತಾನೆ, ನಂಗೆ ಬರ್ತ್ಡೇ ಮಾಡ್ಕೊಳ್ಳೋದು ತುಂಬ ಇಷ್ಟ. ಅಲ್ವಾ? ಇಟ್ಸ್ ಸೋ ನೈಸ್. ನೋ ಡೂಡ್ ಕಮ್ ಆನ್, ಇಟ್ಸ್ ಮೈ ಎಕ್ಸಿಸ್ಟೆನ್ಸ್, ಇಟ್ಸ್ ಮೈ ಡೇ ಆಫ್ ಎಕ್ಸಿಸ್ಟೆನ್ಸ್. ನಾನು ಹೇಳಿದ್ದೀನಿ, ನಾನು ಎಲ್ಲರಿಗೂ ವಾರ್ನಿಂಗ್ ಕೊಟ್ಟಿಟ್ಬಿಟ್ಟಿದ್ದೀನಿ ಮಯೂರ. ನನ್ನ 50ನೇ ವರ್ಷದ ಬರ್ಡೇ ವಿತ್ ದ ಇಯರ್ ಐ ಹಿಟ್ 50, 1 ತಿಂಗಳು ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ನಾನು. ಅಂದ್ರೆ ಹೆಂಗೆ ಅಂದ್ರೆ ಗ್ರೂಪ್ ವೈಸ್ ಮಾಡ್ತೀನಿ. ದೊಡ್ಡೋರ್ಗೆಲ್ಲ ಡೂಡ್ ಐ ವಿಲ್ ಇನ್ವೈಟ್ ಯು. ಅಂದ್ರೆ ನನಗೆ ಯಾರ್ಯಾರು ಎಲ್ಲ ಅಂದ್ರೆ ಲೆವೆಲ್ ವೈಸ್ ನಾನು ಅಂದ್ರೆ ಯಾರ್ಯಾರಿಗೆ ಹೋಮ ಹವನ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆಲ್ಲ ಒಂದು ಹೋಮ ಹವನ ಇಡಿಸ್ತೀನಿ. ಇನ್ಯಾರ್ಯಾರಿಗೆ ಔಟ್ಡೋರ್ ಹೋಗೋ ಇಂಟ್ರೆಸ್ಟ್ ಇದೆಯೋ ಎಲ್ಲ ಕಮಾನ್ ಲೆಟ್ಸ್ ಗೋ ಪಾರ್ಟಿ ಅಂತೀನಿ. ನಾನು ಹೇಳ್ಬಿಡ್ತೀನಿ 1 ತಿಂಗಳು ಪಾರ್ಟಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನಂದೊಂದು ಮಹದಾದ ಆಸೆ ಇದೆ, ವಿಚ್ ಇಸ್ ಲೈಕ್ ರಿಯಲಿ ಆಫ್ ಬೀಟ್ ಆಸೆ. ನಮ್ಮ ಅಕ್ಕನ ಹತ್ರ ಬಾಯ್ಗೆ ಬಂದಂಗೆ ಬೈಸ್ಕೊಂಡಿದ್ದೀನಿ ಈ ವಿಷಯದ ಬಗ್ಗೆ. ಹೌದು, ನಾನ್ ಕ್ಯಾಮ್ರಲ್ಲಿ ಹೇಳಕ್ಕಾಗಲ್ವಾ? ಇಲ್ಲ, ಹೇಳ್ಬೋದು. ಇದೊಂದು ಕೆಟ್ಟ ಡಿಸೈರ್ ಯಾಕಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ 50ನೇ ವರ್ಷದ ಬರ್ಡೇ ದಿನ ನಾನು 0 ಕಟಿಂಗ್ ಮಾಡಿಸ್ಬೇಕು ಅಂತ ಇದ್ದೀನಿ. ವೈ ನಾಟ್ ಯು ಟೆಲ್ ಮಿ, ಯಾಕೆ ವೈ ನಾಟ್? 0 ಮೀನ್ಸ್ ಫುಲ್. ಯಾ, ಅಂದ್ರೆ ಫುಲ್ ಬೋರ್ಡ್ ಅಲ್ಲ ಪಾಪ. ನಮ್ಮಮ್ಮ ಆಮೇಲೆ ಓ ಅಂತ ಎಮೋಷನಲ್ ಆಗ್ಬಿಡ್ತಾರೆ. ನೋ ನೋ ನೋ, ಲೈಕ್ ಬಾಯ್ ಕಟ್ ತರ. ಎಸ್, ಸಮ್ಮರ್ ಕಟ್ ಮಾಡ್ತಾರೆ ಗೊತ್ತಾ ಹುಡುಗರು. ಯಾ, ಐ ಆಮ್ ಸೇಯಿಂಗ್ ಇಟ್ಸ್ ಜಸ್ಟ್ ಹೇರ್, ಇಟ್ ವಿಲ್ ಗ್ರೋ ಬ್ಯಾಕ್ ಅಂತ. ನಾನು ಲೈಕ್ ಇವನ್ ನಾನು 50ನೇ ವರ್ಷಕ್ಕೆ ಅದು ಮಾಡಿಸ್ಲಿಲ್ಲ ಅಂದ್ರೆ ಮತ್ತೆ ಇನ್ ಯಾವಾಗ ಮಾಡಿಸ್ತೀನಿ ನಾನು ಅದನ್ನ? ಕರೆಕ್ಟ್, ದಟ್ಸ್ ಮೈ ಡಿಸೈರ್. ನಾನು ಅಜ್ಜಿ ಲೈಕ್ 85, 90 ಆದಾಗ ಹೆಂಗಿರ್ಬೇಕು ನಾನು ಅಂದ್ರು, ಪಂಕ್ ಹೇರ್ ಸ್ಟೈಲ್ ಇರಬೇಕು, ಫುಲ್ ಕೈಯಲ್ಲೆಲ್ಲ ಟ್ಯಾಟೂ ಇರಬೇಕು, ಫುಲ್ ಸೋಲೋ ಟ್ರಿಪ್ಗಳು ಹೊಡಿತಿರ್ಬೇಕು ನಾನು. ಆ ಥರ ಹಂಗಿರ್ಬೇಕು. ಆ್ಯಕ್ಚುಲಿ ನಾನು 10 ವರ್ಷದ ಕೆಳಗಡೆ VP ಸರ್ದು 40 ವರ್ಷದ ಬರ್ತ್ಡೇಗೆ ಹೋಗಿದ್ದೆ. ಅವ್ನು ನೋಡಿದಾಗ ಲೈಫಲ್ಲಿ 40 ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಈ ಥರ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಬಟ್ ಐ ಕುಡಂಟ್ ಎಕ್ಸಿಕ್ಯೂಟ್ ಇಟ್ ಲೈಕ್ ದಟ್. ಬಟ್ ಸ್ಟಿಲ್ ಮೊನ್ನೆ ರೀಸೆಂಟಾಗಿ 40. ಸೊ ಇಟ್ಸ್ ಲೈಕ್ ಓಕೆ, ನನಗೆ ಯಾರ್ಯಾರ ಹತ್ತಿರದಲ್ಲಿ ರೀಸೆಂಟಾಗಿ ಯಾರ್ಯಾರ ಜೊತೆ ಫ್ರೆಂಡ್ಸ್ ಇದೀನಿ ಎಲ್ಲರಿಗೂ ಮುಂಚೆನೇ ಹೇಳ್ಬಿಟ್ಟು, ಗೈಸ್ ಐ ಆಮ್ ಗೋಯಿಂಗ್ ಟು ಸೆಲೆಬ್ರೇಟ್ ಮೈ ಬರ್ಡೇ, ಹಿಂಗಿರ್ಬೇಕು ಅಂತೆಲ್ಲ ಹೇಳಿದ್ದೆ. ಆ್ಯಂಡ್ ಪಾಪ ಹಿತಾ ಆ್ಯಂಡ್ ಖುಷಿ, those two took the responsibility. They called everyone, they put under everyone one roof, they booked a place. I was like, what a wow. Yeah, that's how it should be. Live life largely, ನಾನು ಹೇಳೋದು ಅಂದ್ರೆ ನಿಮ್ಮ ಕೆಪಾಸಿಟಿ ಪ್ರಕಾರ ಲಾರ್ಜ್ಲಿ ಲಿವ್ ಮಾಡಿ. ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ, ಬಟ್ ನಿಮ್ಮ ಎಕ್ಸ್ಟ್ರೀಮ್ ಏನಿದೆ ಎಕ್ಸ್ಪ್ಲೋರ್ ದಟ್ ಅಂತೀನಿ ನಾನು. ಭಯ ಪಡದೆ ಎಕ್ಸ್ಪ್ಲೋರ್ ಮಾಡಿ. 4 ಜನ ಏನು ಅನ್ಕೋತಾರೆ, ಏನಾನ ಅನ್ಕೊಳ್ಳಿ, ನಿಮಗೆ ಯಾಕೆ? ಜಸ್ಟ್ ಡೂ ವಾಟ್ ಯು ವಾಂಟ್ ಟು ಡೂ, ಒನ್ ಲೈಫ್. ನೋ ಓಕೆ, ಲಾಸ್ಟ್ ಸೆಗ್ಮೆಂಟ್ ರೆಡಿ ಇದ್ದೀರಾ? ಏನು ಪಾ ಸಡನ್ ಆಗಿ ಏನದು ಲಾಸ್ಟ್ ಸೆಗ್ಮೆಂಟ್ ಮುಂಚೆ ನನ್ನ ಮಗಳಿಗೆ ಗೊತ್ತು, ನನಗೆ ಬರಲ್ಲ. ಏನಿಲ್ಲ ಲಾಸ್ಟ್ ಸೆಗ್ಮೆಂಟ್, ಫಸ್ಟ್ ಅದೇ ಹೇಳ್ಬಿಡೋಣ. ಲಾಸ್ಟ್ ಸೆಗ್ಮೆಂಟ್ ಏನು ಅಂತಂದ್ರೆ, ರ್ಯಾಂಡಮ್ ಆಗಿ ನಾನೊಂದಿಷ್ಟು ವ್ಯಕ್ತಿಗಳ ಹೆಸರು ಹೇಳ್ತೀನಿ ಅಥವಾ ರ್ಯಾಂಡಮ್ ಆಗಿ ಯಾವುದೋ ಒಂದು ಸಿಚುಯೇಷನ್ ಹೇಳ್ತೀನಿ. ಸೊ ದಿಸ್ ಸೆಗ್ಮೆಂಟ್ ಇಸ್ ಕಾಲ್ಡ್ as ಶಾಲಿನಿ ಸ್ಟೇಕ್. ಓಕೆ, ಸೊ ಒನ್ ಲೈನ್ ಅಥವಾ ಶಾಲಿನಿ ಸ್ಟೇಕ್ ಆನ್ ಇಟ್. ಶಾಲಿನಿ ಸ್ಟೇಕ್, ಇಟ್ಸ್ ಕಾಲ್ಡ್ as ಶಾಲಿನಿ ಸ್ಟೇಕ್ ಅಲ್ಲ, ಶಾಲಿನಿ ಸ್ಟೇಕ್. ಓಕೆ, ರಾಕಿಂಗ್ ಸ್ಟಾರ್ ಯಶ್. Oh, he's a sweetheart. ರಿಷಬ್ ಶೆಟ್ಟಿ. ಸುದೀಪ್ಸ್ ಟ್ವಿಟರ್ ಬ್ಯಾಟಲ್ಸ್. Amazing, very intellectual ನನ್ನ ಪ್ರಕಾರ. Okay, Rashmika's wink level smile moments. I admire that girl. ಹೌದಾ? ರಶ್ಮಿಕಾನ ಯಾಕೆ ಅಂದರೆ ಶಿ ಗ್ರೌಂಡ್ ಲೆವೆಲಿಂದ ಶಿ ಇಸ್ ಬಿಲ್ಟ್ ಹರ್ ಎಂಪೈರ್ ಅನ್ಸುತ್ತೆ. ಆ್ಯಂಡ್ ಅವಳು ಯಾವುದಕ್ಕೂ ಅವ್ರು ಯಾವ ಆನ್ಸರೇ ಮಾಡಲ್ಲ. ದಟ್ ಇಸ್ ವೈ ಐ ಆಮ್ ಸೇಯಿಂಗ್ ಡೋಂಟ್ ಎಕ್ಸ್ಪ್ಲೈನ್ ಯುವರ್ ಸೆಲ್ಫ್, ನೋ, ಜಸ್ಟ್ ಡೂ ಯುವರ್ ಜಾಬ್. ನಾ ಇನ್ಫ್ಯಾಕ್ಟ್ ನಾನು ಇನ್ನೊಂದನ್ನು ಹೇಳ್ತೀನಿ, ಎಷ್ಟು ರಶ್ಮಿ ಕಂಟ್ರೋಲ್ ಮಾಡಿದಿರೋ ಅಷ್ಟು ಮೇಲೆ ಕವಳೋಗಿದ್ದಾಳೆ. ಆ್ಯಂಡ್ ಯಾವತ್ತೂ ಅವ್ರು ಆನ್ಸರ್ ಮಾಡಿಲ್ಲ, ಗೊತ್ತಾ? ಅದಕ್ಕೆ ವಿಚ್ ಇಸ್ ಫೇರ್ ಎನಫ್. ಲೈಕ್ ಡೂ ಯುವರ್ ಜಾಬ್ ಅಷ್ಟೇ, ಎವ್ರಿಥಿಂಗ್ ಎಲ್ಸ್ ವಿಲ್ ಫಾಲ್ ಇನ್ ಪ್ಲೇಸ್. ಹೀರೋಯಿನ್ಸ್ಗಳ ಫಿಟ್ನೆಸ್ ಒಬ್ಸೆಷನ್ ವೆರಿ ಗುಡ್. ಯಾಕಂದರೆ ಅದರಿಂದ ಸಾಕಷ್ಟು ಜನ ಯಂಗರ್ ಜನರೇಷನ್ ಅದನ್ನು ಫಾಲೋ ಮಾಡ್ತಾರೆ, ಅಂದರೆ ಹೆಲ್ತ್ ಕಡೆ ಗಮನ ಕೊಡ್ತಾರೆ. ಬಿಕಾಸ್ ನಮ್ಮ ಜನರೇಷನಲ್ಲಿ ಹೆಲ್ತ್ ವಾಸ್ ನಾಟ್ ವೆರಿ ಇಂಪಾರ್ಟೆಂಟ್, ಪ್ರಯಾರಿಟಿಲಿ ಇರಲಿಲ್ಲ, ಆಯಿತಾ? ಸೊ ಇವಾಗ ಇಟ್ ಈಸ್ ವೆರಿ ಜಿಮ್ಗೆ ಹೋದಾಗ ಹೆಣ್ಮಕ್ಳು ಬಂದು ವೆಯ್ಟ್ ಟ್ರೈನಿಂಗ್, ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ ಆ್ಯಕ್ಚುಲಿ.
ಆಕ್ಟ್ರೆಸ್ಗಳು ವಿಗ್ ಹಾಕೊಂಡಾಗ ಫೇರ್ ಎನಫ್, ಇಫ್ ದಟ್ ಗಿವ್ಸ್ ದಮ್ ಕಾನ್ಫಿಡೆನ್ಸ್, ವೈ ನಾಟ್? ಸೂಪರ್. ನಾವು ಮೇಕಪ್ ಹಾಕೋತೀವಿ, ಕಾನ್ಫಿಡೆನ್ಸ್ ಬರುತ್ತೆ, ಅವ್ರು ವಿಗ್ ಹಾಕೋತಾರೆ, ಕಾನ್ಫಿಡೆನ್ಸ್. ತಪ್ಪೇನಂತೆ? ಸಿಂಪಲ್, ಅದ್ರಲ್ಲಿ ಏನದ? ಓಕೆ, ರೀಲ್ಸ್ ವಿತ್ ಡೋಂಟ್ ಸ್ಕಿಪ್ ದಿಸ್ ಇಂಟ್ರೋ. ಫಸ್ಟ್ ಸ್ಕಿಪ್ ಮಾಡ್ತೀನಿ ನಾನು. ಡೋಂಟ್ ಟ್ರೈ ಟು ಕ್ಲಿಕ್ ಬೇಟ್ ಮೀ, ಡೋಂಟ್. ಇಫ್ ಯು ಆರ್ ಗುಡ್ ಐ ವಿಲ್ ವಾಚ್ ಯು. ಇವಾಗ ಇನ್ನೊಂದು ಹೊಸ ಶುರು ಆಗಿದೆ ಗೊತ್ತಾ? ಇವಾಗ ನೀನೇನೋ ಒಂದು ಕಂಟೆಂಟ್ ಮಾಡಿರ್ತೀಯ, ಯಾವ್ದ್ರ ಬಗ್ಗೆನೋ, ಇದನ್ನ ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ ಅಂತ. ಆ ವಿಡಿಯೋನ ಹಿಂದ್ಗಡೆ ಗ್ರೀನ್ ಮ್ಯಾಟ್ ಸ್ಕ್ರೀನಲ್ಲಿ ಹಾಕೊಂಡ್ಬಿಟ್ಟು ಮುಂದ್ಗಡೆ ನಾನು ಅದ್ರ ಬಗ್ಗೆ ಮಾತಾಡೋದಂತೆ. ಬಾ, ಗೋ ಟು ಯುವರ್ ಓನ್ ಕಂಟೆಂಟ್. ನೋ, ವೈ ಆರ್ ಯು ರೈಡಿಂಗ್ ಹಿಸ್ ಹಾರ್ಸ್? ಅವ್ನ ಹಾರ್ಸ್ನ ಅವ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಆ ಹಾರ್ಸಲ್ಲಿ ಪಿಗಿ ಬ್ಯಾಕ್ ನೀನು ಯಾಕೆ ಮಾಡ್ತಾ ಇದೀಯಾ? ಅದು ಹಾರ್ಸ್ ಪವರ್ ಅದು. ಡೂ ಯುವರ್ ಓನ್ ಸ್ಟಫ್. ಓಕೆ, ಕಂಟೆಂಟ್ ಕ್ರಿಯೇಟರ್ಸ್ ಡೂಯಿಂಗ್ ಅದೇನೋ GRWM, ಗೆಟ್ ರೆಡಿ ವಿತ್ ಮೀ. ಸಮ್ ಆರ್ ಗುಡ್, ಸಮ್ ಆರ್ ಬ್ಯಾಡ್. ಬ್ಯಾಡ್ ಅಂದರೆ ಇನ್ ವಾಟ್ ಸೆನ್ಸ್ ಅಂತ ಹೇಳ್ತೀನಿ. ಅಗೇನ್ ದೇ ಕ್ಲಿಕ್ ಬೇಟ್ ಯು. ನಂಗೆ ಅದು ನನಗೆ ಇಷ್ಟ ಆಗೋದಿಲ್ಲ ಆಯಿತಾ. ಒಂದು 10,000 ಪ್ರಾಡಕ್ಟ್ ನೀನು ಹಾಕೊಂಡ್ಬಿಡ್ತೀಯ, ಅದ್ರ ಬಗ್ಗೆ ಏನೂ ಹೇಳಲ್ಲ, ನೀನು ಕ್ಯಾಪ್ಷನಲ್ಲೂ ಹಾಕಲ್ಲ, ಅದನ್ನ ಹೇಳೋದು ಇಲ್ಲ. ನಾನು ಯಾಕೆ ನೋಡ್ಬೇಕು ಅದನ್ನು? ನಂಗೆ ಅದು ಇಷ್ಟ ಆಗೋದಿಲ್ಲ. ಪ್ರಾಡಕ್ಟ್. ಓಕೆ, ಪಾಡ್ಕಾಸ್ಟ್ ಬ್ರೋಸ್ ಟಾಕಿಂಗ್ ಅಬೌಟ್ ಡೋಪಮೈನ್ ಡಿಟಾಕ್ಸ್. ಹಾ, ಪಾಡ್ಕಾಸ್ಟ್ ಬ್ರೋಸ್ ಟಾಕಿಂಗ್ ಅಬೌಟ್ ಡಿಟಾಕ್ಸ್. ಯಾವ್ದು, ಏನು ಡಿಟಾಕ್ಸ್? ಡಿಜಿಟಲ್ ಡಿಟಾಕ್ಸ್, ಆ ಡಿಟಾಕ್ಸ್, ಲೈಫಲ್ಲಿರೋ ಡಿಟಾಕ್ಸ್, ಎಷ್ಟೊಂದು ಡಿಟಾಕ್ಸ್. ಅದು ಕಾಂಟ್ರಡಿಕ್ಟರಿ ಅಲ್ವಾ? ಮಾಡೋಂಗಿದ್ರೆ ಡಿಟಾಕ್ಸ್ ಅಲ್ಲ, ಮಾಡಿ. ಪಾಡ್ಕಾಸ್ಟ್ ಅಲ್ಲಿ ಕೂತಿದ್ಯಾ ನೀನು? ಅದೇ ನಾನು ಹೇಳಿದ್ದು. ಮಾಡೋದನ್ನ ಮಾಡಬೇಕು. ಮಾಡ್ತೀನಿ, ಮಾಡ್ಬಿಡ್ತೀನಿ, ಹಿಂಗೆಲ್ಲ ಎದುರಿಸಿ ಅದೆಲ್ಲ ಮಾಡಬಾರ್ದು. ಯು ವಾಂಟ್ ಟು ಡೂ ಸಮಥಿಂಗ್, ಜಸ್ಟ್ ಡೂ ಇಟ್. ಓವರ್ ಯೂಸ್ ಆಫ್ ಬ್ರೋ ಆರ್ ಡ್ಯೂಡ್. ಪ್ಲೀಸ್ ಯಾ, ನಮ್ಮ ಮನೇಲಿ ಅದು ನಡೀತಾ ಇದೆ ಆಲ್ರೆಡಿ. ಬ್ರೋ ಅಂತ ನನ್ನ ಮಗಳು, ನಾನು ಬ್ರೋ, ನನ್ನ ಗಂಡನೂ ಬ್ರೋ. ಸೊ ವಿ ಹ್ಯಾವ್ ಟು ವೇಟ್. ಇವಾಗ ಅವಳು ಬ್ರೋ ಅಂತಾಳಲ್ಲ, ನಾವಿಬ್ರು ಕಾಯ್ತಾ ಇರ್ತೀವಿ. ಅದಾದ್ಮೇಲೆ ಬರುತ್ತಲ್ಲ ಕಾಂಟೆಕ್ಸ್ಟ್, ಅದ್ರ ಮೇಲೆ ಯಾವ ಬ್ರೋ ಬ್ರೋ, ಇದು ಕಂಪ್ಯೂಟರ್ ವರ್ಕ್ ಆಗ್ತಿಲ್ಲ, ನನ್ನ ಗಂಡ ಎದ್ದು ಹೋಗ್ತಾನೆ, ಬ್ರೋ ವಾಟ್ಸ್ ಫಾರ್ ಡಿನ್ನರ್, ಅದು ನನ್ನ ಕ್ಯಾಟಗರಿ. ಹಂಗೆ ಆ ಥರ. ಪೀಪಲ್ ಹೂ ಸೇ ದಿಸ್ ಲೈನ್, ಐ ಆಮ್ ನಾಟ್ ಎ ಕ್ರಿಟಿಕ್ ಬಟ್ You are a critic. You love to judge people. You have an opinion about everything. But again, you want to be very diplomatic and you want to have a disclaimer to it. ಓಕೆ, ಕೋರ್ಬಂಗ್ಲಾ ಸಿಲ್ಕ್ ಬೋರ್ಡ್ ಟ್ರಾಫಿಕ್ 7 ಗಂಟೆಲಿ ನೋಡಿದಾಗ ಅಪ್ಪ, ನಾನು ಹೋಗೇ ಇಲ್ಲ ಆ ಕಡೆ. ಆ ಏರಿಯಾ. ನಾನು ಸೌತ್ ಬ್ಯಾಂಗ್ಳೂರ್ ಹುಡುಗಿ, ನಾನು ಇಲ್ಲಿಲ್ಲೇ ಓಡಾಡ್ತಿರ್ತೀನಿ. ನಾನು ಸಾರಕ್ಕಿ ಸಿಗ್ನಲ್ ಕ್ರಾಸ್ ಮಾಡಿಬಿಟ್ರೆ ದೊಡ್ಡ ವಿಷಯ ನಂದು. ನಾನು ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಹೋಗಿ ಒಂದು 6-7 ವರ್ಷ ಆಗಿದೆ. ಶಾಬಾಷ್. ಹೋಗೇ ಇಲ್ಲ ಕಣಪ್ಪ ನಾನು ಆ ಕಡೆ. ಯಾಕೆ ಹೋಗ್ಲಿ ನಾನು ಅನಾವಶ್ಯಕವಾಗಿ? ಬೇಡ ನನಗೆ HSR ಲೇಔಟ್ ಬೇಡ ನನಗೆ. ಅಲ್ಲಿ ಏನು ನಡೀತಿದೆ ನನಗೆ ಬೇಡ. ಐ ಆಮ್ ವೆರಿ ಹ್ಯಾಪಿ. ಆಟೋ ಮೀಟರ್ಗಳು ನೋಡಿದಾಗ ಏನನ್ಸುತ್ತೆ ಈಗ? ಮೊದಲು PP ರೈಸ್ ಆಗೋದು, ಇವಾಗ ಆ್ಯಪ್ಸ್ ಎಲ್ಲ ಬಂದಮೇಲೆ ಮೀಟರ್ ನೋಡೋಕ್ಕಲ್ಲ. ಸಿ ಐ ಆಲ್ಸೋ, ನನಗೆ ಐ ಹ್ಯಾವ್ ಅ ಸಾಫ್ಟ್ ಕಾರ್ನರ್ ಟುವರ್ಡ್ಸ್ ದೋಸ್ ಗೈಸ್ ಯಾರ್. ಇಟ್ ಈಸ್ ನಾಟ್ ಈಸಿ. ದಿನ ಕ್ಯಾಬ್ ಡ್ರೈವರ್ಸ್ ಆಗಲಿ, ಆಟೋ ಡ್ರೈವರ್ಸ್ ಆಗಲಿ, ಬಸ್ ಡ್ರೈವರ್ಸ್ ಆಗಲಿ, ದಿನ ಇಡೀ ನಿನಗೆ ಆ ಬೆಂಗಳೂರು ಟ್ರಾಫಿಕಲ್ಲಿ ಗಾಡಿ ಓಡಿಸ್ಬೇಕು ದುಡಿಮೆಗೋಸ್ಕರ ಅಂದರೆ ಒಂದು ಲೆವೆಲ್ ಆಫ್ ಫ್ರಸ್ಟ್ರೇಷನ್ ರೀಚ್ ಆಗಿಬಿಟ್ಟಿರ್ತಾರೆ ಆಯಿತಾ. ಅದ್ರ ಮೇಲೆ ನಾವು ಆ ಗಾಯದ ಮೇಲೆ ಉಪ್ಪು, ಪೆಪ್ಪರು, ನಿಂಬೆಹಣ್ಣು ಬೇಡ. ಸುಕ್ಕಪುರಿ ಬೇಡ ಅಲ್ಲಿ. ಸುಕ್ಕಪುರಿ ಓನ್ಲಿ ಕೋರ್ಮಂಗ್ಲಾ. ಎಕ್ಸಾಕ್ಟ್ಲಿ. ವೈ ಲೀವ್ ದೆಮ್, ಲೆಟ್ ದೆಮ್ ಬಿ. ಪೀಪಲ್ ಹೂ ಸೇ ಐ ಆಮ್ ಫ್ರಮ್ ಬೆಂಗಳೂರು ಆಫ್ಟರ್ ಸ್ಟೇಯಿಂಗ್ ಫಾರ್ 2 months. Okay. Good for you. Very good for you. Anyway. Filter coffee versus cold brew war. Tea. ಶುಂಠಿ ಟೀ. ಓ, ನೀವು ಕಾಫಿ ಅಲ್ಲ ಟೀನಾ? ಓ, ಶುಂಠಿ ಟೀ ನಾವು. ನೀವು ಚಾಯ್ ವಾಲಾ ಫ್ರೆಂಡು. ಶುಂಠಿ ಟೀನವರು ನಾವು. ಬಟ್ ಕಾಫಿ, ನೀನು ಕೋಲ್ಡ್ ಬ್ರೂ ವರ್ಸಸ್ ಫಿಲ್ಟರ್ ಕಾಫಿ ಅಂದರೆ ನಾನು ಫಿಲ್ಟರ್ ಕಾಫಿನೇ ತಗೊಳ್ಳೋದು. ಸೂಪರ್. ನನಗೆ ಈ 500 ರೂಪಾಯಿ ಕೊಟ್ಬಿಟ್ಟು AC ರೂಮಲ್ಲಿ ಕೂತ್ಕೊಂಡು ಫಾರಿನ್ ಬ್ರ್ಯಾಂಡ್ ಇರೋ ಅದೆಲ್ಲ ಕುಡಿಯೋ ಡಬಲ್ ಶಾಟ್ ವರ್ಡ್ ಬಂತು ಬಾಯಿಗೆ, ಹಂಗೆ ನುಂಗ್ಕೊಂಡೆ. ಇಲ್ಲ ನನಗೆ ಬರ್ಲಿ ಆ ವರ್ಡ್ ಪರವಾಗಿಲ್ಲ, ಬೇಡ, ಅದಿಲ್ಲ ನನಗೆ. ನಾ ಹೋಗಲ್ಲ, ನಾನು ಕುಡಿಯಲ್ಲ, ಅವ್ರನ್ನ ನಾನು ಉದ್ಧಾರ ಮಾಡಲ್ಲ ಅಷ್ಟೇ. ನೆಕ್ಸ್ಟ್ ಟೈಮ್ ಎಲ್ಲರೂ ಅಲ್ಲಿ ಕಂಡ್ರೆ ನೀನ್ ಯು ವಿಲ್ ನೆವರ್ ಸಿ ಮೀ ಇನ್ ಸ್ಟಾರ್ಬಕ್ಸ್. ಐ ಹ್ಯಾವ್ ನೆವರ್ ಬಿನ್ ಟು ಅ ಸ್ಟಾರ್ಬಕ್ಸ್. ಹೌದಾ? ಕ್ಯಾನ್ ಯು ಬಿಲೀವ್ ದಿಸ್? ಹೇ, ನಾನು ಕಟ್ಔಟ್ ಹಾಕಿ ಹಾಲಿನ ಅಭಿಷೇಕ ಮಾಡಬೇಕು. ನಾನು ಸ್ಟಾರ್ಬಕ್ಸ್ ಇವತ್ತರೆಗೂ ಹೋಗಿಲ್ಲ ಅಮ್ಮ, ಹೋಗಿಲ್ಲ. ನಾನು ಒಂದ್ಸಲ ಹೋದೆ ಒಳಗೆ, ಮೆನು ನೋಡಿದೆ, ಈ ಸೈಡು ರೇಟ್ ನೋಡಿದೆ,
ಚಾವ್ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು. ನಂದೊಂದು ರೆಗ್ಯುಲರ್ ಅಡ್ಡ ಜಯನಗರಲ್ಲಿದೆ, ಅದೇ ಜಾಗ ಇದೆ, ಏನೋ ಕಾಕತಾಳಿ ಏನೋ ಬೈ ಟಚ್ ವುಡ್ ಹೋದಾಗೆಲ್ಲ ಆ ಜಾಗ ಖಾಲಿ ಇರುತ್ತೆ, ಅಲ್ಲೇ ಕೂತ್ಕೊಂತೀನಿ. ಕಾಫಿ ಡೇ ಬಂದ ಹೊಸದ್ರಲ್ಲಿ ಆ ಝೀಲ್ ಇತ್ತು, ಕಾಫಿ ಡೇಗೆ ನಾವೇ ಹೋಗ್ತಿದ್ದೆ. ಕಾಫಿ ಡೇಲಿ ಎಸಲಿ ಮೀಟ್ ಎಕ್ಸಾಕ್ಟ್ಲಿ ಯಾ ಅಷ್ಟೇ. ಅದು ಸ್ಟಾರ್ ಬಕ್ಸ್ ನಾನು ಕಾಲು ಇಟ್ಟಿಲ್ಲ ಇವತ್ತವರೆಗೂ ಅಲ್ಲಿ. ಸ್ಟಾರ್ ಬಾಕ್ಸ್ ಒಂಥರ ಬೇಡ, ಅದೆಲ್ಲ ಥೇಮ್ಸ್ ಬುದ್ಧಿ ಅವೆಲ್ಲ. ಥೇಮ್ಸ್ ಕರೆಕ್ಟ್. ಓಕೆ, ಈ ಲೈನ್ ಕೇಳಿದಾಗ ಏನ್ ಅನ್ಸುತ್ತೆ? ವಿ ನೀಡ್ ಟು ಟಾಕ್. ಓಡಿಸ್ಕೊಂಡೆ ನಾನು. ಏನೋ ಮಾಡಿದ್ದೀನಿ, ಗಬ್ಬೆಬ್ಸಿದ್ದೀನಿ, ಓ ಇವಾಗ ಟ್ಯಾಪೆ ತಿದ್ಬೇಕು ನಾನು ಇದನ್ನ ಅಂತ. ಹಂಗೆ ವಿ ನೀಡ್ ಟು ಟಾಕ್ ಇಸ್ ಅ ವೆರಿ ಸ್ಕೇರಿ ಇದು ಅಲ್ಲ, ಒಂಥರ ವಿ ನೀಡ್ ಟು ಟಾಕ್. ಹೌದು. ಕ್ರಶ್ ಮೊಮೆಂಟ್ಸ್? ಓ ಲಾಟ್ ಆಫ್ ದೆಮ್. ಪ್ಲೀಸ್. I am a person who likes the feeling of being in love. ಓ ವಾವ್. Not love per se. ಗೊತ್ತಾಯ್ತು, ಬಟ್ Being in love. You know, it's a very nice moment. Yeah, ಅಂದರೆ ನೀನು ಯಾವಾಗಲೂ ಆ ಟೀನೇಜ್ ಹುಡುಗಿ ಆಗಿರ್ತೀಯ. If you like how do I say, I not only ಮನುಷ್ಯರು ಅಂತಲ್ಲ, even different experiences. I love going to movies. I love taking that popcorn, and I just love Sudeep. I don't know why, I just love him. You know, ಅವ್ರು ನನ್ನ ಪ್ರೆಸೆನ್ಸ್ನ ತುಂಬ ಅಕ್ನಾಲೇಜ್ ಮಾಡಿದ್ದಾರೆ ಬಿಗ್ ಬಾಸ್ ಟೈಮಲ್ಲಿ, ಇಲ್ಲ ಅನ್ನಲ್ಲ. ಅದಾದಮೇಲೆ ನಾನು ಅವ್ರನ್ನ ಭೇಟಿ ಮಾಡೋ ಅವಕಾಶ ಸಿಕ್ಕಿದೆ, ಬಟ್ ಐ ಆಮ್ ಸ್ಟಿಲ್ ಓಕೆ. ಐ ಲೈಕ್ ದಟ್ ಫೀಲಿಂಗ್ ಆಫ್ ಬೀಯಿಂಗ್ ಇನ್ ಲವ್. ಕ್ರಶ್ ಮೂಮೆಂಟ್ಸ್ ತುಂಬ ಆಗಿದೆ. ಅನಿಲ್ ಅಂದರೆ ಅನಿಲ್ಗೆ ಹೋಗಿ ಹೇಳ್ತೀನಿ ನಾನು ಅದನ್ನೆಲ್ಲ. ಸೊ ಐ ಮೀನ್ ಸಿಚುಯೇಷನ್ಶಿಪ್ಸ್ ಇನ್ 2025. ಬಾಕ್ವಾಸ್. ಐ ಡೋಂಟ್ ಬಿಲೀವ್ ಈ ಹೊಸ ಜರ್ಗಾನ್ಸ್ ಇದೆಯಲ್ಲ, ನನಗಿದು ಯಾವುದ್ರ ಮೇಲೂ ಯಾವ ಜಾರ್ಗನ್ಸ್ ಗೊತ್ತಿದೆ ನಿಂಗೆ? ಓ ಮೈ ಗಾಡ್, ಸಿಗಾಕೊಂಡೆ. ರಿಸ್ ಗೊತ್ತು, ಓಕೆ, ರಿಸ್ ಗೊತ್ತು. ಸಿಂಪಿಂಗ್, ಅಯ್ಯೋ ಇದು ನನ್ನ ಮಗಳು ನೋಡಿದ್ರೆ ಹೋಗಿತಾಳೆ ನನಗೆ. ಸಿಂಪಿಂಗೋ ಶಿಪ್ಪಿಂಗೋ ಏನೋ ಇದೆ. ಗೊತ್ತಾ ನಿಂಗೆ? ಬೀಫ್ ಗೊತ್ತು ನನಗೆ. ಏನು ಹೇಳು? ಹ್ಯಾವಿಂಗ್ ಅಂದರೆ ಯಾರ ಜೊತೆನೋ ಇದು ಟು ಹ್ಯಾವ್ ದಟ್ ಟಗ್ ಆಫ್ ವಾರ್. ಅವಾಗಲೇ ನಾವಿಬ್ರು ಮಾತಾಡ್ತಿದ್ವಲ್ಲ, ಇನ್ನು ಯಾರ ಜೊತೆ ಬೀಫ್ ಇದೆ ಅಂತ. ಅದು ಫಸ್ಟ್ ಟೈಮ್ ಒಂದ್ಸಲಿ ನಮ್ಮ ಖುಷಿ ಚಂದ್ರಶೇಖರ್ ಹಿತ 3 ಜನನು ಪಾಂಡಿಚೇರಿಯಲ್ಲಿ ಹೋಗ್ತಿದ್ವಿ, ಏನೋ ಮಾತಾಡ್ತಾ ಇದೀವಿ. ಖುಷಿ ಹಿಂಗೆ ಕೂತಿರ್ಬೇಕಾರೆ, ಯಾ ಚಾನ್ ಆಕ್ಚುಲಿ ಯು ನೋ ವಾಟ್ ದೋಸ್ ಟು ದೇ ಹ್ಯಾಡ್ ಬೀಫ್ ಅಂದ. ನಾನು ಹಿಂಗೇ ತಲೆಯಲ್ಲಿದ್ದೆ. ಐಮ್ ಲೈಕ್, ಇವಳು ಹಿತ ನನ್ನ ನೋಡ್ಬಿಟ್ಲ, ಅಬ್ಸರ್ವ್ ಮಾಡ್ಬಿಟ್ಲ. ಬ್ರೋ ನೀನು ಏನು ಅನ್ಕೊಂಡೆ ಹೇಳೋ ಅಂತಾನೆ. ನಾನು ಚಿನಿ ಬೀಫ್ ಎಲ್ಲ ಹೆಂಗೆ ತಿಂತಾರೆ ಬ್ರೋ, ಅವೆಲ್ಲ ಅವೈಲೇಬಲ್ ಹೆಂಗಿದೆ ಅಂತೆಲ್ಲ ಅಂತಾರೆ. ನಂಗೆ ಗೊತ್ತಿತ್ತು ನೀನು ಹಿಂಗೆ ಅನ್ಕೊಂತೀಯ ಅಂತ. ಅವಳು ಖುಷಿ ತಲೆ ಚಚ್ಕೊತಾ ಇದ್ದಾಳೆ, ಯಾಕಂದರೆ ಬೀಫ್ ಅಂದರೆ ದೇ ಹ್ಯಾಡ್ ಎ ಫೈಟ್ ಅಂತ. ಲೇ ಯಾರೇ ಈ ಟರ್ಮ್ಸ್ ನನಗೆ ಇರೋ ವರ್ಡನ್ ಏನಕ್ಕೆ ಮುರಿದು ಹಾಳು ಮಾಡ್ತೀರಾ ಅಲ್ವಾ? ರಿಸ್ ಗೊತ್ತು, ಬೀಫ್ ಗೊತ್ತು, ಸಿಚುವೇಶನ್ಶಿಪ್ ಗೊತ್ತು, ಬೆಂಚಿಂಗ್ ಗೊತ್ತು, ಗೋಸ್ಟಿಂಗು, ಡೂಮ್ ಸ್ಕ್ರೋಲಿಂಗು, ಬ್ಲೂಮ್ ಸ್ಕ್ರೋಲಿಂಗ್ ಗೊತ್ತು, ಸಿಂಪಿಂಗ್ ಗೊತ್ತು. ಬೆಂಚಿಂಗ್ ಅಂದ್ರೆ ನಾನು ಇನ್ನ ಲವ್ ಮಾಡ್ತಿಲ್ಲ, ಬಟ್ ಐ ಆಮ್ ಸ್ಟಿಲ್ ಥಿಂಕಿಂಗ್ ನಿನ್ನಲ್ಲಿ ಕೂಡ್ಸಿ. ಅಂದ್ರೆ ಯಾರೋ ಒಬ್ರು ನನ್ನ ಜೊತೆ ಇದ್ದಾರೆ, ಬಟ್ ನೀನ್ ಬೆಂಚಲ್ಲಿ ಇರು, ಇವ್ನು ಹೊರಟೋದ್ರೆ ನಿನ್ನನ್ನು ತಗೋತೀನಿ. ಈ ಕ್ರಿಕೆಟಲ್ಲೆಲ್ಲ ಮಾಡಲ್ವಾ, ಆ ಥರನೇ ಅದು ಬೆಂಚಿಂಗು, ಸಿಚುವೇಶನ್ಶಿಪ್ಪು. ಇದೆಲ್ಲ ಸೋಮಾರ್ತನ ಅಷ್ಟೇ. ವೆನ್ ಯು ಡೋಂಟ್ ವಾಂಟ್ ಟು ಇನ್ವೆಸ್ಟ್ ಯುವರ್ ಟೈಮ್ ಇನ್ ಅ ರಿಲೇಶನ್ಶಿಪ್, ದಟ್ ಇಸ್ ವೆನ್ ಯು ಕಮ್ ಅಪ್ ವಿತ್ ಆಲ್ ದೀಸ್ ಥಿಂಗ್ಸ್, ಇಸ್ ವಾಟ್ ಐ ಫೀಲ್. ಮೈ ಗಾಡ್. ಓಕೆ, ಫ್ರೆಂಡ್ಸ್ ಹೂ ಕ್ಯಾನ್ಸಲ್ ಪ್ಲಾನ್ ಎಟ್ ದ ಲಾಸ್ಟ್ ಮಿನಿಟ್. ಇಟ್ಸ್ ಓಕೆ, ಯು ನೆವರ್ ನೋ ಅಲ್ವಾ, ಏನಕ್ಕೆ ಏನಿರುತ್ತೋ. ಇವರು ಆರ್ಟ್ ಆಫ್ ಲಿವಿಂಗ್ ಇಂದ ಬಂದವರು. ಹಂಗಲ್ಲ, ಸಿ ನಾನೇ ಅದನ್ನ ಎಷ್ಟು ಸಲ ಮಾಡಿದ್ದೀನಿ ಗೊತ್ತಾ. ಅಂದ್ರೆ ಅದಕ್ಕೆ ಅಲ್ಲ, ಕೆಲವು ಸಲ ಆ ಥರ ಆಗ್ಬಿಡುತ್ತೆ, ಹೋಗಕ್ಕಾಗಲ್ಲ. ಸಾರಿ ಗುರು. ಈಗ ಅರ್ಥ ಆಗ್ತಿದೆ ಈ ಫಸ್ಟ್ ಪಾಡ್ಕಾಸ್ಟ್ ಫಸ್ಟ್ ಅವರಲ್ಲಿ ಈ ಮಾತುಗಳು ಆಡಿದಕ್ಕೆ ಒಳ ಅರ್ಥ ಏನಿದೆ. ಅಫ್ಕೋರ್ಸ್ ನೀವು ಅದೆಲ್ಲ ಮಾಡಿದ್ಮೇಲೆ ಯಾರು ಕ್ಯಾನ್ಸಲ್ ಮಾಡಿದ್ರೆ ಒಂದ್ ರೀಸನ್ ಇದ್ದೇ ಇರುತ್ತೆ ಅಂತ ನಾನು ಯಾವಾಗ ಬೆನಿಫಿಟ್ ಆಫ್ ಡೌಟ್ ತುಂಬಾ ಕೊಡ್ತೀನಿ ಮಯೂರ. ನಾನು ಹೀಗೆ ಇರುತ್ತೆ ಗೊತ್ತಾ. ಹೌದಾ, ನೀನ್ ಹೇಳಂಗಿದ್ರೆ ಮುಂಚೆ ಹೇಳು, ಅಂದ್ರೆ ಇಟ್ ಶುಡ್ ಬಿ ಲೈಕ್ ರಿಯಲಿ ಎಮರ್ಜೆನ್ಸಿ. ಎಕ್ಸಾಕ್ಟ್ಲಿ, ದಟ್ಸ್ ವಾಟ್. ದಟ್ ಐ ಅಗ್ರಿ. ಏನೋ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳಿದ್ರೆ ಉಗಿಸ್ಕೋತಾರೆ ನನ್ನ ಹತ್ರ. ಸುಳ್ಳನ್ ಮಾತ್ರ ನಾನು ದಟ್ಸ್ ಟ್ರೂ. ಅಲ್ಲ, ಎನಿವೆ ಲೆಟ್ಸ್ ಸ್ಪ್ಲಿಟ್ ದ ಬಿಲ್ ಅನ್ನೋ ಗ್ಯಾಂಗ್ ಬಗ್ಗೆ ಏನು ಅನ್ಸುತ್ತೆ? ಐ ಆಮ್ ದಟ್ ಗ್ಯಾಂಗ್. ಐ ಬಿಲೀವ್ ಇನ್ ಡಚಿಂಗ್. ಸೊ ಯಾ. ಓಕೆ, ಇದು ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಬಾಸ್ ಸೇಯಿಂಗ್ ಕ್ವಿಕ್ ಕಾಲ್ ಅಟ್ 6:55 PM. ಎತ್ತಲ್ಲ ಫೋನು. ಯೋರ್ ಟೈಮ್, ಯು ಹ್ಯಾವ್ ಓನ್ಲಿ ಪೇಡ್ ಮೀ ಟು ವರ್ಕ್ ಫಾರ್ ಯು ಫ್ರಮ್ 9 to 6. ಐ ಆಮ್ ಡನ್.
ಇವತ್ತಿಗೂ ಅಷ್ಟೇ ನಾನು ನನ್ನ ಶೂಟಿಂಗ್ ಅವ್ರಿಗೆ ನಾನು ಇಫ್ ಐ ಆಮ್ ವರ್ಕಿಂಗ್ ಆ್ಯಕ್ಟಿವ್ಲಿ ಇನ್ ಪ್ರಾಜೆಕ್ಟ್ ಐ ಟೆಲ್ ದೆಮ್ 8 ಗಂಟೆ ಒಳಗೆ ನನಗೆ ಫೋನ್ ಮಾಡಬೇಕು. ಅದಾದಮೇಲೆ ನೀವು ಫೋನ್ ಮಾಡಿದ್ರೆ ನಾನು ಫೋನ್ ಎತ್ತಲ್ಲ, ಮೆಸೇಜ್ ಹಾಕಿ ನಾನು ನೋಡ್ದಾಗ ನೋಡ್ತೀನಿ. ಫ್ಯಾಂಟಾಸ್ಟಿಕ್. ಐ ಆಮ್ ನಾಟ್ ಆಕ್ಸೆಸಿಬಲ್ ಟು ಯು 24/7. ನೋ, ದಟ್ಸ್ ನಾಟ್ ಗೋಣ ಹ್ಯಾಪನ್. ಐ ಹ್ಯಾವ್ ಮೈ ಲಿಮಿಟ್ಸ್. ನೋಡಿ ಯಾರೋ ಒಬ್ರು ಗ್ರೇ ಏರಿಯಾದಲ್ಲಿ ಇದ್ದಾರೆ. Oh my God. Okay, people joining Zoom with, can you hear me? Can you hear me? I don't hear you. I don't want to see you. Let's talk directly. ಅಷ್ಟೇ. Okay, over dramatic slow motion shots ಮಾಸ್ ಫಿಲಮ್ಗಳು ನೋಡಿದಾಗ ಐ ಲವ್ ದೆಮ್ ಯಾರ್. ನಾನು ತುಂಬ ಫಿಲ್ಮಿ ಹುಡುಗಿ ಆಯಿತಾ. ನಂಗೆ ತುಂಬ ಇಷ್ಟ ಇಂಥವೆಲ್ಲ. ನಾನು ಎಂಥ ಹುಡುಗಿ ಅಂದರೆ, ನಾನು ಚಿಕ್ಕವಳಿದ್ದಾಗ ಅವಾಗೆಲ್ಲ ಹೇರ್ ಡ್ರೈಯರ್ ಇರ್ತಿರ್ಲಿಲ್ಲ ಅಲ್ವಾ. ಸೊ ಟೆರೆಸ್ ಮೇಲೆ ಹೋಗಿ ಕೂದಲು ಒಣಗಿಸ್ಕೋಬೇಕು ನಾವು ಬಿಸಿಲಲ್ಲಿ. ಅವಾಗೆಲ್ಲ ದ ಲೆವೆಲ್ ಆಫ್ ಎನ್ಯಾಕ್ಟಿಂಗ್ ದಟ್ ಐ ಹ್ಯಾವ್ ಡನ್, ಸ್ಲೋ ಮೋಷನಲ್ಲಿ ಕೂದಲು ಹಿಂಗೆ ಅನ್ನೋದು, ಟವಲ್ ಹಿಂಗೆ ದುಪ್ಪಟ್ಟ ಥರ ಇಟ್ಕೊಂಡು ಓಡ್. ಐ ಲವ್. ನಾನು ಫುಲ್ ಪೈಸಾ ವಸೂಲ್ ಯಾವ ಪಿಕ್ಚರ್ಗೆ ಹೋದ್ರೂ ಫುಲ್ ಪೈಸಾ ವಸೂಲ್ ನನ್ನ ಕಡೆಯಿಂದ. ಐ ಆಮ್ ಲೈಕ್ ದಟ್. ಸೂಪರ್. ಸಿನಿಮಾದಲ್ಲಿ ಅನ್ನೆಸೆಸರಿ ರ್ಯಾಂಡಮ್ ಆಗಿ ಸ್ವಿಟ್ಜರ್ಲ್ಯಾಂಡ್ ರೊಮ್ಯಾಂಟಿಕ್ ಸಾಂಗ್ ಬಂದ್ಬಿಟ್ರೆ ಹೇ ಬರ್ಲಿ ಬಿಡೋ, ಲೆಟ್ ಇಟ್ ಕಮ್. ನೋ, ಸೋ ವಾಟ್? ಯಾಕೆ ನಾವು ನಮ್ಮ ಖಯಾಲಲ್ಲಿ ಎಲ್ಲೆಲ್ಲೋ ಹೋಗಲ್ವಾ? ಹೋಗ್ತೀವ ಇಲ್ವೋ? ಯಾರೋ ಯಾವಾಗಲೂ ಬಿಟ್ಟೋದರ್ನೆಲ್ಲ ನೆನೆಸ್ಕೊಳಲ್ವಾ ನಾವು? ಅವ್ರು ಯಾಕೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬಾರ್ದು? ಸಿ, ನೀನು ಅನ್ನಲ್ಲ, ಬೇರೆಯವ್ರ ಬಗ್ಗೆ ನೋಡಿ. ನಾನು ಸಿನಿಮಾಗೆ ಹೋಗೋದು ಸಿನಿಮಾ ನೋಡೋಕ್ಕೆ, ರಿಯಾಲಿಟಿ ನೋಡೋಕ್ಕಲ್ಲ. ನನಗೆ ರಿಯಾಲಿಟಿ ಲೈಫಲ್ಲಿ ಇದು ಸಿಗ್ತಾ ಇದೆ, ನನಗೆ ಲೋಡಕ್ಕೆ ಸಿಗ್ತಾ ಇದೆ. ಸೊ ಐ ವಾಂಟ್ ಟು ಸಿ ಧೂಳು ಹೇಳೋದು ನೋಡ್ಬೇಕು, ನಾನು ಹೆಲಿಕಾಪ್ಟರ್ ಲ್ಯಾಂಡ್ ಆಗೋದು ನೋಡಬೇಕು. ಸೊ ಟಿಪಿಕಲಿ ಒಂದು ಬಾಲಯ್ಯ ಸಿನಿಮಾ ನೋಡೋದಕ್ಕೆ ಚಂದ. ಐ ಲವ್ ಇಟ್. ಕಮ್ ಆನ್, ಐ ಸೇ ಐ ಲವ್ ಇಟ್. ವಿಲನ್ಗಳು ಸಿನಿಮಾದಲ್ಲಿ ಇನ್ಸ್ಟೆಡ್ ಆಫ್ ಅಟ್ಯಾಕಿಂಗ್ ಲಾಂಗ್ ಸ್ಪೀಚ್ ಕೊಟ್ರೆ ಏನನ್ಸುತ್ತೆ? ಇನ್ಸ್ಟೆಡ್ ಆಫ್ ಅಟ್ಯಾಕಿಂಗ್ ಲಾಂಗ್ ಸ್ಪೀಚ್ ನನ್ನ ಗಂಡನು ವಿಲನ್ ರೋಲ್ ಮಾಡ್ತೀನಿ. ಅದಕ್ಕೆ ಆ ಪಾಯಿಂಟ್ ತಂದಿರೋದು ಅದಕ್ಕೆ. ಬಟ್ ಇಟ್ಸ್ ಸ್ಟಿಲ್ ಓಕೆ. ಐ ಆಮ್ ಸೇಯಿಂಗ್ ಅವನು ಹೇಳ್ತಾನೆ ಹಿಂಗೆ ಇದು ಯಾರು ಗನ್ ಇಟ್ಕೊಂಡು ಇಷ್ಟುದ್ದ ಮಾತಾಡ್ತಾನೆ. ಲೈಕ್ ಸಿನಿಮಾಲ್ ಆಗತ್ತೆ ಕಣೋ, ಏನು ಬೇಕಾದ್ರೂ ಆಗತ್ತೆ ಸಿನಿಮಾ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ದಟ್ ಇಸ್ ವೈ ಇಟ್ ಇಸ್ ಸಿನಿಮಾ. ಮೂವಿ ಟ್ರೈಲರ್ಸ್ ರಿವೀಲಿಂಗ್ ದ ಹೋಲ್ ಪ್ಲಾಟ್. ಬುಲ್ಶಿಟ್ ಅದು. ಪ್ಲೀಸ್ ಡೋಂಟ್ ಡೂ ದಟ್ ಟು ಮೀ ಅಂತ ನಾನು ಹೇಳ್ತೀನಿ ಅಷ್ಟೇ. ಸ್ವಲ್ಪನಾರು ನನಗೆ ಬಿಡಿ, ಸಿನಿಮಾಗೆ ಬಂದು ನೋಡ್ತೀನಿ, ಓ ಮೈ ಗಾಡ್ ಫೀಲಿಂಗ್ ಕೊಡಿ ನನಗೆ ಅಂತ. ಆ ಥರದ್ದು ಟ್ರೈಲರ್ಸ್ ಬರ್ತಿಲ್ಲ ಇವಾಗ. ಬೇಜಾನ್ ಬರುತ್ತೆ ಕಣೆ. ಮೇ ಬಿ ನನಗೆ ಗೊತ್ತಾಗಲ್ಲ, ಅದಕ್ಕೆ ಪೆದ್ದಿ ಥರ ನೋಡ್ತೀನಿ ನಾನು. ಪೀಪಲ್ ಹೂ ವಿಸ್ಪರ್ ಲೌಡ್ಲಿ ಇನ್ ಥಿಯೇಟರ್ಸ್. ಸಾರಿ, ಇದು ಪಬ್ಲಿಕ್ ಅನೌನ್ಸ್ಮೆಂಟಾಗಿ ನಾನು ಹೇಳ್ತಾ ಇದ್ದೀನಿ. ನಾನು ಸಿನಿಮಾಗೆ ಹೋಗೋದು ಸಿನಿಮಾ ನೋಡೋದಕ್ಕೆ, ನಿಮ್ಮ ಫೋನ್ ಕಾನ್ವರ್ಸೇಷನ್ಸ್ ಕೇಳೋದಕ್ಕೆ, ನೀವು ಯಾರ ಜೊತೆ ಬಂದಿದ್ದೀರೋ ಅವ್ರ ಜೊತೆ ಹರಟೆ ಹೊಡೆಯೋದನ್ನು ಕೇಳೋದಕ್ಕೆ, ನಿಮ್ಮ ಫೋನಿನ ಬೆಳಕನ್ನು ನೋಡೋದಕ್ಕೆ, ಅಥವಾ ಸಿನಿಮಾ ಶುರು ಆದಮೇಲೆ ನೀವು ಹಿಂಗೆ ಪಾಸ್ ಆಗೋದಕ್ಕೆ, ಇದಕ್ಕೆಲ್ಲ ನಾನು ಕಾಸು ಕೊಟ್ಟಿಲ್ಲ. ನಾನು ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋಗಿದ್ದೀನಿ. ತುಂಬ ಜಗಳಗಳು ಆಡಿದ್ದೀನಿ ಮಯೂರ ನಾನು. ವೆರ್ ಐ ಹ್ಯಾವ್ ಕಾಲ್ಡ್ ಔಟ್ ಪೀಪಲ್ ಐ ಸೆಡ್ ಶಟ್ ಅಪ್ ಅಂದಿದ್ದೀನಿ ನಾನು, ಗೊತ್ತಾ? ಗುರು, ನಾನು ಸಿನಿಮಾ ನೋಡೋಕೆ ಬಂದಿದ್ದೀನಿ. ಹಲೋ, ಸಿನಿಮಾಲಿದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ನಾನು ಸಿನಿಮಾಲೇ ಇದ್ದೀನಿ ತಾನೆ. ಒಂದ್ಸಲಿ ಸಾರಿ ಫನ್ನಿ ಇದು ಇನ್ಸಿಡೆಂಟ್ ನಿನಗೆ ಹೇಳ್ಬೇಕು, ನೀನು ರಿಲೇಟ್ ಆಗ್ತೀಯ. ನಾನು, ಚಂದ್ರು ಸರ್ ಮತ್ತೆ ಚಿನ್ಮಯ್ 3 ಜನ ಸಿನಿಮಾ ನೋಡಕ್ ಹೋಗಿದ್ದೀವಿ. ಕಮಲ್ ಹಾಸನ್ದು ತುಂಗವನಂ ಸಿನಿಮಾ ನೋಡ್ತಾ ಇದೀವಿ. ಹಿಂದೆ ಯಾರೋ ಅಪ್ಪ ಅಮ್ಮ ಮಗ ಕೂತಿದ್ದಾರೆ. ಮಗ ಈಸ್ 10 years old or more than that. He's quite ಅಂತ. ಸೊ ಅವನಿಗೆ ದೇ ಆರ್ ಎಕ್ಸ್ಪ್ಲೈನಿಂಗ್ ವಾಟ್ ಈಸ್ ಹ್ಯಾಪ್ನಿಂಗ್ ಥ್ರೂ ಔಟ್ ದ ಫಿಲಮಲ್ಲಿ ಏನಾಗ್ತಿದೆ ಅಂತ ಜೋರಾಗಿ ಹೇಳ್ತಿದ್ದಾರೆ. ಆಮೇಲೆ ಓಕೆ ಒಂದು ಪಾಯಿಂಟ್ ಹಿಂಗೆ ಇರಿಟೇಷನ್ ಆಗ್ತಿದೆ, ಹಿಂಗಾಗ್ತಿದೆ. ಸರಿ, ಕರೆಕ್ಟಾಗಿ ಇಂಟರ್ವ್ಯೂಲ್ ಬರೋಕ್ಕಿಂತ ಮುಂಚೆ ಹಲೋ ಪ್ಲೀಸ್ ಅಂತ ಒಂದ್ಸಲಿ ಚಿನ್ಮಯ್ ಹೇಳ್ದ. ಆಮೇಲೆ ಇಂಟರ್ವಲ್ ಬಂತು. ಇಂಟರ್ವಲ್ ಗುರು ಸಿನಿಮಾನೇ ನೋಡೋಕ್ಕಾಗ್ತಿಲ್ಲ ಗುರು, ಇವ್ನು ಹೇಳೋದನ್ನೇ ಜಾಸ್ತಿ ಆಗೋಗ್ತಿದೆ ಅಂತ ಚಂದ್ರು ಸರ್ ಹೇಳ್ತಾರೆ. ಹೌದಾ, ಓಕೆ ತಿರ್ಗಾ ಬಂದು ಕೂತ್ಕೊಂಡು ತಿರ್ಗಾ ಹಿಂಗೆ ನಡೀತಾ ಇತ್ತು. ಅವಾಗ ಹೇಳ್ತಿರ್ಬೇಕಾದ್ರೆ ಚಂದ್ರು ಸರ್, ಹಲೋ ಪ್ಲೀಸ್ ಕ್ಯಾನ್ ಯು ಆಸ್ಕ್ ಯುವರ್ ಸನ್ ಟು ಬಿ ಕ್ವೈಟ್ ಆ್ಯಂಡ್ ಪ್ಲೀಸ್ ಮೇಕ್ ಹಿಮ್. ಲೈಕ್ ಹಲೋ, ಐ ಕಾಂಟ್ ಡೂ ದಟ್, ಹಿ ಈಸ್ ಮೈ ಸನ್, ಇಫ್ ಯು ವಾಂಟ್ ಟು ವಾಚ್ ದ ಫಿಲಮ್ ಲೈಕ್ ದಟ್ ಓನ್ಲಿ ಅಂತ ಅಂದ್ಬಿಟ್ಟ. ಚಂದ್ರು ಸರ್ ಬೀಂಗ್ ಚಂದ್ರು ಸರ್, ಗೊತ್ತಲ್ಲ, ಯು ಟಚ್ ದ ರಾಂಗ್ ಕಾರ್ಡ್ ಅಷ್ಟೇ. ಚಂದ್ರು ಸರ್ ವಾಟ್ ದ ಹೆಲ್, ವಾಟ್ ಡು ಯು ಥಿಂಕ್ ಅಂತ ಫುಲ್ಲು ಎಗರಾಡ್ತಿದ್ದಾರೆ, ಬೈತಾ ಇದ್ದಾರೆ. ಫನಿ ಥಿಂಗ್, ನಾನು ಹಿಂಗೆ ನೋಡ್ತಾ ಇದ್ದೀನಿ. ಆಮೇಲೆ ಇವನು ಅವ್ನ ಮಗ ಕೂತಿದ್ನಲ್ಲ,
ಅಂಕಲ್ ಪ್ಲೀಸ್ ಡೋಂಟ್ ಸ್ಕೋಲ್ಡ್ ಅಟ್ ಮೈ ಫಾದರ್, ಓಕೆ, ವೈ ಆರ್ ಯು ಕ್ರಿಯೇಟಿಂಗ್ ದ ಪ್ರಾಬ್ಲಮ್ ಅಂತಂದ್ರೆ, ಚಂದ್ರು ಸರ್ ಯು ಆರ್ ದ ಪ್ರಾಬ್ಲಮ್. ಕರೆಕ್ಟ್. ನೋ ಸಿ, ನಾನು ಅದೇ ಹೇಳೋದು ಆಯ್ತಾ, ಮಕ್ಕಳದಲ್ಲ ಸಮಸ್ಯೆ. ನೀನೊಂದು ಚಿಕ್ಕ ಮಗುನ ಒಂದು ಕಮರ್ಷಿಯಲ್ ಮೂವಿ ಕರ್ಕೊಂಡ್ ಪಾಪ ಅದಕ್ಕೆ ಏನು ಅರ್ಥ ಏನು ಆಗುತ್ತೆ? ಅರ್ಥ ಆಯ್ತು? ಯಾ ನಮ್ಮ ಮೊನ್ನೆ ಸಿನಿಮಾಗೆ ಹೋಗ್ದಾಗ ಹಾಗೆ ಆಯಿತು ಆಯಿತಾ. ಏನು ವಿಚಿತ್ರವಾಗಿ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದಾರೆ. ಓಕೆ, ನಾನು ನನ್ನ ಫ್ರೆಂಡ್ ಇಲ್ಲಿ ಕೂತಿದ್ದೀವಿ, ಎರಡು ಟಿಕೆಟ್ ಈ ಕಡೆ, ಒಂದು ಟಿಕೆಟ್ ಈ ಕಡೆ ಬುಕ್ ಮಾಡಿಬಿಟ್ಟಿದ್ದಾರೆ. ಅಟ್ಲೀಸ್ಟ್ ದೇ ಶುಡ್ ಹ್ಯಾವ್ ದ ಬ್ರೈನ್ಸ್ ಟು ಸೇ ನಮಗೆ ಒಂದು ಸೀಟ್ ಶಿಫ್ಟ್ ಮಾಡ್ತಿದ್ವಿ ನಾವು. ನೋ, ಅಪ್ಪ ಮಗ ಇಲ್ಲಿ ಕೂತ್ಕೋತಾರಂತೆ, ಅಮ್ಮ ಇಲ್ಲಿ ಕೂತ್ಕೋತಾಳಂತೆ. ದಟ್ ಚೈಲ್ಡ್, ಅಮ್ಮ ನೀರು ಬೇಕು, ಅಮ್ಮ ಪಾಪ್ಕಾರ್ನ್, ಅಮ್ಮ ಬಿಚ್. ನಾನು ಹಿಂಗಂದೆ ನನ್ನ ಫ್ರೆಂಡು, ಇನ್ನು ಸಿನಿಮಾ ಶುರುವಾಗಿಲ್ಲ. ಸಿನಿಮಾ ಶುರುವಾಗ್ಬೇಕಾದ್ರೆ ಇದೇ ವ್ಯವಹಾರ ನಡೆದ್ರೆ ನಾನು ರೊಚ್ಚಿಗೆದ್ಬಿಡ್ತೀನಿ ಅಂದೆ. ನೀವು ಅಟ್ಲೀಸ್ಟ್ ಯು ಹ್ಯಾವ್ ವೇಟೆಡ್ ಟಿಲ್ ದ ಇಂಟರ್ವೆಲ್. ನಾನು ಫಸ್ಟ್ ರೀಲ್ಗೆನೆ ಉಗ್ದಾಕ್ಬಿಟ್ಟಿರ್ತೀನಿ ನಾನು. ಅದಿಲ್ಲಂತೂ ಯಾವಾಗಲೂ ಹಿಲ್ ಬಿ ಆನ್ ಅಲರ್ಟ್ ಆಯ್ತಾ. ಯಾರು ಮಾತಾಡ್ದಿರ್ಲಪ್ಪ, ಇಲ್ದ್ರೆ ಇವಳು ತೆಗಿತಾಳೆ, ಇವಾಗ ತೆಗಿತಾಳೆ ಹೇಳು ಅಂತ. ನಾನು ಐ ಆಮ್ ಪೇಯಿಂಗ್ ಟು ವಾಚ್ ದ ಮೂವಿ, ಆರ್ ನಾಟ್ ಟು ನಿಮ್ಮ ಸಂಸಾರ ತಾಪತ್ರಯ ಕೇಳೋಕ್ಕಲ್ಲ ನಾನು ಬಂದಿರೋದನ್ನೇ. Anyway, last few ones quickly. Yes. Okay, uncles asking, but it doesn't matter to you, but ಬೇರೆ ನೋಡಿದಾಗ Yeah. when are you getting married ಅಂತ ಯಾರಾದ್ರು ಕೇಳಿದಾಗ ಪಾಪ, None of your business. None of your business. Nothing is anybody's business. ಯಾವಾಗ ಮದುವೆ ಆಗ್ತೀಯ, ಮಕ್ಳು ಯಾವಾಗ ಆಗತ್ತೆ, ಮಗುನ ಯಾವ ಸ್ಕೂಲಿಗೆ ಸೇರ್ತೀಯ, ನಿನ್ನ ಮಗ ಯಾವ ಕಾಲೇಜ್ ಸೇರ್ತಾನೆ, ಯಾವ ಕೋರ್ಸು, ಇದ್ಯಾಕೆ ಮಾಡಿಸ್ತೀಯ, ಅದು ಯಾರು ಗುರು ನೀವೆಲ್ಲ? ನಿಂಗೆ ಯಾಕೆ ಬೇಕದು? ಯಾಕೆ? ನಾಟ್ ಯುವರ್ ಮಂಕಿ, ನಾಟ್ ಯುವರ್ ಸರ್ಕಸ್. ಗ್ರೂಪ್ ಫೋಟೋದಲ್ಲಿ ಯಾವಾಗಲೂ ಒಬ್ಬ ವ್ಯಕ್ತಿ ಕಣ್ಮುಚ್ಚಿರ್ತಾನೆ. ಅವ್ರನ್ನ ಸೇರಿಸ್ಕೊಳ್ಳೇ ಬಿಡಿ ಗ್ರೂಪ್ ಫೋಟೋಗೆ. ನನ್ನ ಪ್ರಕಾರ ಪಕ್ಕಕ್ಕೆ ಇಟ್ಬಿಡಿ ಅವ್ರನ್ನ. ಅಥವಾ ಇಲ್ಲ 1 2 3 ಕ್ಲಿಕ್. People who say I have one small doubt and ask a 3-hour question. I stay away from them. ಬಿಕಾಸ್ ಅವ್ರ ಕ್ವೆಶನ್ನು ಕೇಳಿ, ಅವರೇ ಆನ್ಸರು ಹೇಳಿ, ಅವ್ರನ್ನ ಅವ್ರು ಕಾಂಟ್ರಡಿಕ್ಟು ಮಾಡಿ, ಡಿಬೇಟು ಮಾಡಿ, ಡಿಸ್ಕಷನ್ ಮಾಡಿ ಮುಗಿಸ್ಬಿಟ್ಟಿರ್ತಾರೆ ಅವರು. ಐ ವಿಲ್ ಬಿ ಜಸ್ಟ್ ಸಿಟಿಂಗ್ ಅಂಡ್ ಲಿಸ್ನಿಂಗ್ ಓವರ್ ದೇರ್, ಅಷ್ಟೇ. ಕ್ಯಾಬ್ ಡ್ರೈವರ್ ಸೇಯಿಂಗ್ 5 ನಿಮಿಷ ಬಂದೆ ಮೇಡಮ್ ಅಂತೇಳಿ ಮನೇಲಿ ಇರ್ತಾರೆ. ಕ್ಯಾನ್ಸಲ್. ಐ ಜಸ್ಟ್ ಕ್ಯಾನ್ಸಲ್ ದೆಮ್. ಓಕೆ, ಇನ್ನೇನಿದೆ, ಇನ್ನೆಷ್ಟು? ಹಾಂ, ಇದು ವೆರಿ ಇಂಪಾರ್ಟೆಂಟ್. CTR ವಿದ್ಯಾರ್ಥಿ ಭವನ? ವಿದ್ಯಾರ್ಥಿ ಭವನ್ ಎನಿ ಡೇ. ಸೌತ್ ಬೆಂಗಳೂರನ್ಮಾ, ಅದಕ್ಕೆ ಆಯ್ತಾ. ಪೀಪಲ್ ಟೇಕಿಂಗ್ 30 ಫೋಟೋಸ್ ಬಿಫೋರ್ ಈಟಿಂಗ್ ಬಿಸಿ ಬಿಸಿ ಇಡ್ಲಿ. ಮುಚ್ಕೊಂಡು ತಿನ್ನಿ ಫಸ್ಟ್. ಇಟ್ಸ್ ಜಸ್ಟ್ ಎನ್ ಇಡ್ಲಿ, ಈಟ್. ಓಕೆ, ಲೇಟ್ ನೈಟ್ ಕಾಫಿ ಕ್ರೇವಿಂಗ್ಸಾ ಅಥವಾ ಲೇಟ್ ನೈಟ್ ಎಂಪೈರ್ ಕ್ರೇವಿಂಗ್ಸಾ? ಲೇಟ್ ನೈಟ್ ಟೀ. ಶೀಸ್ ಎ ಟೀ ಗರ್ಲ್. ಐ ಆಮ್ ಎ ಟೀ ಗರ್ಲ್. ಆರ್ ಲೇಟ್ ನೈಟ್ ಮ್ಯಾಗಿ. ರಾಮೇಶ್ವರಂ ಕೆಫೆ ಟೋಕನ್ ಸಿಸ್ಟಮ್, ಅಯ್ಯಂಗಾರ್ ಬೇಕರಿ ಖಾರ ಬನ್ನ? ಅಯ್ಯಂಗಾರ್ ಬೇಕ್ರಿ ಎನಿ ಡೇ. ಎನಿ ಡೇ ಅಯ್ಯಂಗಾರ್ ಬೇಕ್ರಿ. ಓಕೆ, ಆಫೀಸ್ ಫ್ರೆಂಡ್ಸ್ ಪ್ಲಾನಿಂಗ್ ಟ್ರಿಪ್ಸ್ ದಟ್ ನೆವರ್ ಹ್ಯಾಪನ್? ಆಫೀಸ್ ಅಲ್ಲ, ನಾರ್ಮಲ್ ಫ್ರೆಂಡ್ಸ್. ಅಯ್ಯೋ, ನಮ್ದು ಹಂಗೆ ಆಗ್ತಾ ಇದೆ. ಸುಮ್ದಿರಪ್ಪ, ಅವರಿಬ್ರು ನೋಡಿದ್ರೆ ಇವಾಗ ನನ್ಗೆ ಶಿಡಿ ಶಾಪ ಹಾಕೋತಾರ ಇಬ್ರು. ಓಕೆ, ಆಂಟೀಸ್ ಇನ್ ಜಿಮ್ ಕರೆಕ್ಟಿಂಗ್ ಎವ್ರಿವನ್ಸ್ ಯೋಗ ಪೋಸಸ್? ಪ್ಲೀಸ್, ನಾಟ್ ಯುವರ್ ಮಂಕಿ, ನಾಟ್ ಯುವರ್ ಸರ್ಕಸ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಯು ಡೋಂಟ್ ನೋ ವಾಟ್ ಯುವರ್ ಟಾಕಿಂಗ್. ನೇಬರ್ ಆಂಟೀಸ್ ಗಾಸಿಪ್ಸ್? ಲವ್ಲಿ. ಪ್ಲೀಸ್ ನನಗೂ ಕೇಳ್ಸೋಂಗೆ ಹೇಳಿ. ಐ ಆಮ್ ವೆರಿ ಇನ್ವೆಸ್ಟೆಡ್ ಇನ್ ದಿಸ್ ಸ್ಟಫ್. Every family group will have one doctor uncle who gives free advice on the health. ಅಯ್ಯೋ, ನಮ್ಮ ಮನೇಲೇ ಇದ್ದಾರೆ. ಅಂಕಲ್ ಇಲ್ಲ, ಆಂಟೀಸ್. ನಮ್ಮ ಮನೇಲಿ ಎಲ್ಲರೂ ಆಯುರ್ವೇದಿಕ್ ಎಕ್ಸ್ಪರ್ಟ್ಸ್ ಅಪ್ಪ. ಓಕೆ, ದರ್ಶಿನಿಗೆ ಹೋದಾಗ ಊಟ ಆದಮೇಲೆ ಮೇಡಮ್ UPI ವರ್ಕ್ ಆಗಲ್ಲ, ಕ್ಯಾಶ್ ಮಾತ್ರ ಕೊಡಿ ಅಂದಾಗ ದುಡ್ಡಿಲ್ಲ ಅಂದರೆ ಏನು ಕತೆ? ದುಡ್ಡಿಲ್ಲ ಅಂದರೆ ನಾನು ನಂಬರ್ ಕೊಟ್ಟು ಬರ್ತೀನಿ ಅವ್ರಿಗೆ. ಇಲ್ಲ, ನನ್ನ ಫೇಸ್ ವ್ಯಾಲ್ಯೂ ವರ್ಕೌಟ್ ಆಗುತ್ತೆ. ಸರ್, ನನ್ನ ನಂಬರ್ ಬರ್ಕೊಳ್ಳಿ, ಕಳಿಸ್ಬಿಡ್ತೀನಿ ನಿಮ್ಗೆ ಆಮೇಲೆ ಅಂತ, ಅಥವಾ ತಂದು ಕೊಟ್ಬಿಡ್ತೀನಿ ನಿಮಗೆ ಅಂತೀನಿ ನಾನು. ಹಾಗೆ ಲಾಸ್ಟ್ ಒನ್, ಬೆಂಗಳೂರು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸೇಯಿಂಗ್ ನನ್ನ ಮಗ ಆರ್ ಮಚ್ಚ ಫಾರ್ ಎವ್ರಿಥಿಂಗ್. ನನ್ನ ಮಗ ಐ ಆಮ್ ಸ್ಟಿಲ್ ಓಕೆಯಾ. ನಾನೇ ಅವಾಗಲಿಂದ 2 ಸಲ ಮಚ್ಚ ಹೇಳಿದ್ದೀನಿ, ನನಗೆ ಗೊತ್ತು. ಬಟ್ ಅಂದರೆ ಇಟ್ಸ್ ಬೆಟರ್ ದೆನ್ ಬ್ರೋ ನನ್ನ ಪ್ರಕಾರ. ಬ್ರೋಗಿಂತ ಅಂತೂ ನನ್ನ ಮಗ ವಾಸಿ. ಇನ್ ದ ರೀಸೆಂಟ್ ಟೈಮ್ಸಲ್ಲಿ ಯಾವ ಟ್ರೆಂಡ್ ತುಂಬ ಇಷ್ಟವಾಗದೇ ಇರೋಂಥ ಒಂದು ಟ್ರೆಂಡ್? ಇಷ್ಟವಾಗದಿರೋ ಟ್ರೆಂಡಾ? ಈ ಎಲ್ಲ ಹುಡುಗರು ಡ್ಯಾನ್ಸ್ ಮಾಡ್ತಾರೆ ಎಲ್ಲರೂ. why you doing it?
ಐ ಡೋಂಟ್ ಒಂದು ನಾಯಿ ತರ ಒಂದು ಡ್ಯಾನ್ಸ್ ಬಂದಿದೆ ಫಸ್ಟ್ ಟೈಮ್ ನೋಡಿದಾಗ ನಾನು ನಮ್ಗೆ ಏನ್ ನೋಡ್ತಾ ಇದ್ದೀನಿ ನಾನು ಏನು ಅನ್ನೋದ ಟ್ರೆಂಡ್ ನನ್ಗೆ ಇಷ್ಟ ಆಗದೆ ಇರೋದು ಅಂದ್ರೆ ನಾನು ಅವಾಗಲೇ ಹೇಳ್ದೆ ಗೊತ್ತಾ, ಯಾರ್ದೋ ಕಾಂಟೆಂಟ್ನ ಅದನ್ನ ಗ್ರೀನ್ ಸ್ಕ್ರೀನ್ ಅಲ್ಲಿ ಹಾಕೊಂಡು ಇನ್ನೊಬ್ರು ಕಾಮೆಂಟ್ರಿ ಕೊಡ್ತಾರಲ್ಲ, ಐ ಆಮ್ ಲೈಕ್ ದಟ್ ಈಸ್ ವೆರಿ ಬ್ಯಾಡ್ ಅಕಾರ್ಡಿಂಗ್ ಟು ಮಿ. ಅಂಡ್ ಅದೇನ್ ಮಾಡ್ತಾರೆ ಗೊತ್ತಾ, ಕ್ರೆಡಿಟ್ಸು ಕೊಡೋದಿಲ್ಲ ಅವ್ರಿಗೆ. ದಟ್ ತುಂಬಾ ಇರಿಟೇಟ್ ಆಗ್ಬಿಡ್ತೀನಿ ನನಗೆ. ನನ್ನ ಶೋದು ಎಷ್ಟು ಎತ್ತಿದಾರೆ ಗೊತ್ತಾ, ಯಾವ ಥರ ಅಂದರೆ ನನ್ನ ಗೋಲ್ಡ್ ಕ್ಲಾಸ್ ಲೋಗೋ ಕಾಣಿಸ್ದೇ ಇರೋ ರೀತಿಲಿ ಹಾಕ್ತಾರೆ. ಸೊ ನಾನು ಹೋಗ್ಬಿಟ್ಟು ಏನು ಮಾಡ್ತೀನಿ, ಅಮೇಝಿಂಗ್ ಯಾವ ಶೋ ಇದು ಅಂತ ಹಾಕ್ತೀನಿ ಕಮೆಂಟಲ್ಲಿ. ತಕ್ಷಣ ಅಲ್ಲೆಲ್ಲ ಒಂದಿಷ್ಟು ಜನ ಬರ್ತಾರೆ, ಇದಕ್ಕೂ ಅಮೇಝಿಂಗ್ ಇದು ಅಮೇಝಿಂಗ್ ಅಂತ. ಆಮೇಲೆ ಸಾರಿ ಬ್ರೋ ಅಂತ ಆಮೇಲೆ ಬಂದ್ಬಿಟ್ಟು ಕ್ರೆಡಿಟ್, ವಿಡಿಯೋ ಕ್ರೆಡಿಟ್, ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ನಂದು ಸ್ಟಾರ್ಟಿಂಗ್ ಅಲ್ಲೇ ಮಾಡು. ನಂದು ಯೂಟ್ಯೂಬ್ದು ಎಷ್ಟೊಂದು ಸ್ನಿಪ್ಪೆಟ್ಸ್, ನಂದು ಅನಿಲ್ದು ಸೀರೀಸ್ದು ಎಷ್ಟು ಜನ ಎಷ್ಟು ಕಡೆ ಹಾಕ್ತಾ ಇದ್ದಾರೆ ಗೊತ್ತಾ. ಐ ಮೀನ್ ಎಲ್ಲ ನಾನು ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ವೆನ್ ಎವರ್ ದೇ ಟ್ಯಾಗ್ ಮೀ ಐ ಸೇ ಥ್ಯಾಂಕ್ ಯು. ಇಫ್ ಯು ಟ್ಯಾಗ್ ಮೀ ಫೇರ್ ಎನಫ್, ನಂಗೆ ಗೊತ್ತಾಗುತ್ತೆ, ಐ ವಿಲ್ ಥ್ಯಾಂಕ್ ಯು. ಬಟ್ ಸ್ಟಿಲ್ ದೇ ಶುಡ್ ಸ್ಟಾಪ್ ದಟ್. ಯಾರೋ ಕಷ್ಟಪಟ್ಟು ಏನೋ ಕಾಂಟೆಂಟ್ ಮಾಡಿರ್ತಾರಲ್ವ, ಡೋಂಟ್ ರೈಡ್ ಆನ್ ಇಟ್. ನಾನು ಹೇಳೋದು, ಕ್ರಿಯೇಟ್ ಯುವರ್ ಓನ್ ಸ್ಟಫ್. ಎಷ್ಟೊಂದು ನೀಶಸ್ ಇದೆ, ಎಷ್ಟೊಂದು ಜಾನರ್ಸ್ ಇದೆ. ಇವಾಗ ಗೆಟ್ ರೆಡಿ ವಿತ್ ಮೀನೆ ಎಷ್ಟು ಜನ ಎಷ್ಟು ಚೆನ್ನಾಗಿ ಬೇರೆ ಬೇರೆ ತರ ಮಾಡ್ತಾರೆ. ಎವ್ರಿಥಿಂಗ್ ಈಸ್ ಇಂಟ್ರೆಸ್ಟಿಂಗ್ ಟು ವಾಚ್. ಸೊ ಡೂ ಯುವರ್ ಓನ್ ಸ್ಟಫ್. ನೋ ಸೇಮ್ ಅದು ಕಾಂಟ್ರಾಸ್ಟ್ ಇನ್ ದ ರೀಸೆಂಟ್ ಟೈಮ್ಸ್. ಯಾವ ಕಂಟೆಂಟ್ ಕ್ರಿಯೇಟರ್ಸ್ ಲೈಕ್ ಯು ಹ್ಯಾವ್ ಲೈಕ್ಡ್ ದೇರ್ ಕಂಟೆಂಟ್? ಓಕೆ, ನಮ್ಮ ಇದರಲ್ಲಿ ಅಂದರೆ ನಮ್ಮ ಸರ್ಕ್ಯೂಟ್, ನಮ್ಮ ಸರ್ಕ್ಯೂಟಲ್ಲಿ ಹಿತಂದು ತುಂಬ ನೋಡ್ತೀನಿ, ಖುಷಿದ್ ನೋಡ್ತೀನಿ ನಾನು, ಅದಿತಿದ್ ನೋಡ್ತೀನಿ, ಅದಿತಿ ಪ್ರಭುದೇವಾದ್ ನೋಡ್ತೀನಿ ನಾನು. ಶಿ ಡಸ್ ನೈಸ್ ಯೂಟ್ಯೂಬ್ ವಿಡಿಯೋಸ್, ನಂಗೆ ಅದು ಅವ್ರದ್ದು ಇಷ್ಟ. ಅದು ಶೋಗೆ ಬನ್ನಿ. She loves my show, but she's not coming. Yeah, Papa, she's a new mother alva. Yeah, she said, Mayura, I love your shows. Constraint ಜಾಸ್ತಿ ಅವ್ರದ್ದು ಪಾಪ. Yeah. ಟಾಪ್ ಆಫ್ ದ ಮೈಂಡ್ ನಂಗೆ ಇವ್ರು 3 ಜನ. ಅದು ಬಿಟ್ಟು ನಾನು ಕೆಲವು ಎಲ್ಲ ಈ USA ಇರೋ ಕೆಲವ್ರನ್ನ ಫಾಲೋ ಮಾಡ್ತೀನಿ. ಒಬ್ಳು ಇದ್ದಾಳೆ, ಶಿ ವಾಸ್ ಅ ಜೂಲಿಯಾರ್ಡ್ ಬ್ಯಾಲರಿನಾ. ಅವಳು ಇವಾಗ ಅದನ್ನೆಲ್ಲ ಬಿಟ್ಬಿಟ್ಟು ಶಿ ಹ್ಯಾಸ್ ಅ ಫಾರ್ಮ್ ಇನ್ ಯೂಟಾ. ಅವಳಿಗೆ 7-8 ಜನ ಮಕ್ಕಳು. ಅವ್ರ ಅಜ್ಜಿಗೆ ಏನು ಫುಲ್ ಕೌಗಳು, ಅಂದರೆ ಗ್ಲೋರಿಫೈಡ್ ವ್ಯವಸಾಯ ಮಾಡ್ತಾ ಇದ್ದಾಳೆ ಅವಳು. ಹೈನುಗಾರಿಕೆ ವ್ಯವಸಾಯ. ನಂಗೆ ಬಲಿ ಇಷ್ಟ ಅವಳದ್ದು ವೀಡಿಯೋಸ್ ನೋಡೋದಕ್ಕೆ, ಸಖತ್ತಾಗಿರುತ್ತೆ, ಕ್ಯೂಟ್ ಆಗಿರುತ್ತೆ. ಅದನ್ನು ನೋಡ್ತೀನಿ. ನನಗೆ ತುಂಬ ಹೋಮ್ ಆರ್ಗನೈಸಿಂಗ್, ಹೋಮ್ ಕ್ಲೀನಿಂಗ್, ಐ ಲವ್ ದೋಸ್ ಥಿಂಗ್ಸ್. ಜಾರ್ಡನ್ ಅಲ್ಲಿ ಒಬ್ಬಳು ಲೇಡಿ ನೋಡ್ತೀನಿ, ಶಿ ಈಸ್ ಆಲ್ಸೋ ರಿಯಲಿ ಗುಡ್. ತುಂಬ ಪಾರ್ಶ್ ಜೀವನ, ಬಟ್ ಐ ಆಮ್ ಲೈಕ್ ಎಲ್ಲ ಲಕ್ಸುರಿ. ಲಕ್ಸುರಿ ಅಲ್ಲ ನನಗೆ. ಒನ್ ಆಫ್ ಮೈ ಫೆಟಿಶ್, ನನಗೆ ತುಂಬ ಇಷ್ಟ ಆಗೋದು ಇಸ್ ಕ್ಲೀನಿಂಗ್ ದ ಹೌಸ್, ಆರ್ಗನೈಸಿಂಗ್ ದ ಹೌಸ್. ಸೊ ಅಂಥವೆಲ್ಲ ನಾನು ನೋಡೋದಿಲ್ಲ. ಬೆಳಗ್ಗೆ 7 ಗಂಟೆಗೆ ಒಂದು ಬಟ್ಲೊಳಗಡೆ ಸೌತೆಕಾಯಿ ಹಾಕ್ಬಿಟ್ಟು ಮುಖ ತೊಳ್ಕೊಳ್ಳೋದು. ಆಮೇಲೆ 7:15 ಯಾರೋ ಒಬ್ಳು ಬಂದು ಕುಕುಂಬರ್ ಎಲ್ಲ ಕೊಡ್ತಾ ಇಲ್ಲಿ ತಿನ್ನೋದು. 8 ಗಂಟೆಗೆ ಅವ್ನು ಜಿಮ್ಗೆ ಓಡ್ತಾ ಇರ್ತಾನೆ. 9 ಗಂಟೆಗೆ ಇನ್ನೊಬ್ರು ಸಾಕ್ಸ್ ಹಾಕ್ತಾರೆ, 10 ಗಂಟೆಗೆ ಇನ್ನೊಬ್ರು ಸೂಟ್ ಹಾಕ್ತಾರೆ. ರಿಚ್ ಪೀಪಲ್ಸ್ ಅಲ್ಲ, ರಿಚ್ ಪೀಪಲ್. ಅದು ಬಿಟ್ಟರೆ ನೀನು ಪ್ರಪಂಚದಲ್ಲಿ ಯಾವುದಾದ್ರೂ ಫುಡ್ ಇರಲಿ, ಬಾಯ್ ಬಿಟ್ಕೊಂಡು ನೋಡ್ತಿರ್ತೀನಿ ಹಿಂಗೆ. ಫುಡ್ ಮೇಕಿಂಗ್ ಅಲ್ವಾ, ನಂಗೆ ಬೇಕಿಂಗ್ ತುಂಬ ಇಷ್ಟ. ಸೊ ಲಾಟ್ ಆಫ್ ಬೇಕಿಂಗ್ ವಿಡಿಯೋಸ್, ASMR ವಿಡಿಯೋಸ್. ನಾನು ನನ್ನ ಮಗಳು ತುಂಬ ಅದನ್ನ ವಿ ಲವ್ ವಾಚ್. ಆಮೇಲೆ ನನಗೆ ಮಿನಿಯೇಚರ್ ಆರ್ಟ್ ಮಾಡ್ತಾರೆ ಗೊತ್ತಾ, ಐ ಲವ್ ಮಿನಿಯೇಚರ್ ಆರ್ಟ್. ಆಮೇಲೆ ಜಂಕ್ ಜರ್ನಲಿಂಗ್, ಅದನ್ನ ನೋಡ್ತೀನಿ ನಾನು, ಇಂಥವೆಲ್ಲ. ಸೊ ನಾನು ಕ್ಯೂರೇಟ್ ಮಾಡಿದ್ದೀನಿ ನಾನು ಇನ್ಸ್ಟಾಗ್ರಾಮ್ ಫೀಡ್ನ. ನಂಗೆ ಏನೋ ಫಾಲ್ತು ಥಿಂಗ್ಸ್ ಬರಲ್ಲ ನನಗೆ. ಈ ಫಾಲ್ತು ಥಿಂಗ್ಸ್ ಕೆಲವರು ಯಾವುದೋ ಬೇರೆ ಬೇರೆ ಲೈನನ್ನ ಒಂದು ರೀತಿಲಿ ಹೇಳೋವಂಥದ್ದು ಇಲ್ಲ, ಅದು ಯಾವುದು ಬರಲ್ಲ. ಆಮೇಲೆ ಅಥವಾ ವಕ್ರವಾಗಿ ಐ ಹ್ಯಾವ್ ಮೇಡ್ ಶ್ಯೂರ್ ನನ್ ಆಫ್ ದೋಸ್ ಕಮ್ ಟು ಮೀ. ಯಾವುದೂ ಆ ಥರ ಬರೋದೇ ಇಲ್ಲ. ನೋ, ಐ ಡೋಂಟ್ ವಾಚ್ ಎನಿ ಆಫ್ ದೋಸ್. ನಮ್ಮ ಕನ್ನಡ ಕ್ರಿಯೇಟರ್ಸ್ ಒಂದಷ್ಟು ಜನ ಅಮ್ಮ ಮಕ್ಕಳು ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ನೋಡ್ತೀನಿ, ನಂಗೆ ತುಂಬ ಇಷ್ಟ. ದೇಸ್ ಕೆಲವ್ರ ಹೆಸರು ಮರ್ತ್ಬಿಟ್ಟಿದ್ದೀನಿ. ಟಾಪ್ ಆಫ್ ದ ಮೈಂಡ್ ಬಿಂದು ಅಂತಿದ್ದಾರೆ, ಬಿಂದು ಮತ್ತು ಅವರಮ್ಮ. ದೇ ಡೂ ವೆರಿ ನೈಸ್ ಕ್ಯೂಟ್ ಕಾಂಟೆಂಟ್. ಐ ಲೈಕ್ ದೋಸ್, ಐ ವಾಚ್ ದೋಸ್. ನಮ್ಮ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ನ ಹುಡುಕಿ ನೋಡ್ತೀನಿ ನಾನು. ವೆರಿ ಗುಡ್, ಐ ಲೈಕ್ ದೆಮ್. ಮಜಾ ಇರುತ್ತೆ, ಕೆಲವೆಲ್ಲ ನೋಡೋಕೆ ತುಂಬ ಮಜಾ ಇರುತ್ತೆ, ನಂಗೆ ಇಷ್ಟ ಅದೆಲ್ಲ. ಸೊ ವಾಟ್ ಪ್ಲಾನ್ಸ್ ಫಾರ್ ದ ಫ್ಯೂಚರ್? ಲಾಟ್ಸ್ ಯಾರ್. ಏನೋ ಮಾಡಬೇಕು ಅನ್ನೋ ಆಸೆ ಇದೆ, ನೋಡೋಣ. ಐ ವಾಂಟ್ ಟು ಹೇಳುವಂಥದ್ದು, ಹಂಗೆ ಹೇಳ್ದಿರೋಂಥದ್ದು ಏನಿಲ್ಲ. I want to explore a lot of other stuff creatively, like maybe storytelling. Amazing. Maybe direction, maybe writing. Wow. You know, creating a lot of my own stuff. ನಾನು ಸಾಕಷ್ಟು ಐಡಿಯಾಸ್ ಇದೆ. I want to implement them. I don't know. Right now I'm in a lull. I will do that. Amazing. ತುಂಬ ವಿಷಯಗಳನ್ನ ಮಾಡ್ಬೇಕು. Like finally I want to go on a solo trip.
ಕಮ್ ಆನ್. ಫೈನಲಿ ಐ ವಾಂಟ್ ಗೋ. ತುಂಬ ಹೋಗ್ಲಿಲ್ಲ? ಇಲ್ಲಿವರೆಗೂ ಹೋಗಿಲ್ಲ ನಾನು ಸೋಲೋ ಟ್ರಿಪ್ ಯಾವತ್ತು. ಬಟ್ ಮುಂದಿನ ವರ್ಷ ಹೋಗಬೇಕು ಅನ್ನೋ ದೃಢ ನಿರ್ಧಾರ ಇದೆ. ನಾನು ಹೋಗಿರಲಿಲ್ಲ, ಲಾಸ್ಟ್ ಇಯರ್ ಹೋದೆ. ಹೌದಾ? ಧರ್ಮಶಾಲಾಗೆ ಹೋದೆ. ವೆರಿ ನೈಸ್. ಅದು ಯಾಕೆಂದರೆ ಒಂದು ಲಾಸ್ಟಲ್ಲ 1.5 year ಬ್ಯಾಕೇನೋ ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗೋಗಿತ್ತು. ಸೊ ಹೊರಗಡೆ ಬರಬೇಕಾಗಿತ್ತು. ಸೊ ಏನು ಮಾಡೋಣ ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಒಂದು ಸೋಲೋ ಟ್ರಿಪ್ ಹೊಟ್ಟದೆ. ಕ್ಯಾನ್ ಐ ಆಸ್ಕ್ ಯು ಅ ಕ್ವೆಶ್ಚನ್? ಪ್ಲೀಸ್. ನಿನ್ನ ಬ್ರೇಕಪ್ ಆದಮೇಲೆ ಡು ಯು ಹೇಟ್ ದಟ್ ಪರ್ಸನ್? ನೋ. ಓಕೆ. ಅಂದರೆ ಸಿ ಐ ಹ್ಯಾವ್ ಡೇಟೆಡ್ ಕ್ವೈಟ್ ಅ ಫ್ಯೂ, ಅದನ್ನು ಸುಳ್ಳು ಹೇಳಬಾರ್ದು. ಐ ನೆವರ್ ಗೋ ಟು ಎನ್ ಎಕ್ಸ್ಟೆಂಟ್ ಟು ಹೇಟ್ ಸಮ್ ಒನ್, ಬಟ್ ಕೆಲವೊಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಿ, ಅವ್ರನ್ನ ಹೇಟ್ ಅಂತಲ್ಲ, ಅವ್ರನ್ನ ಪರ್ಮನೆಂಟಾಗಿ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ. ಓಕೆ. ಅಂದರೆ 2 ರೀತಿ, ನೀನು ಸ್ಪೆಕ್ಟ್ರಮಲ್ಲಿ ಹೇಳ್ತಿಲ್ಲ. ಸಿ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್, ಥ್ಯಾಂಕ್ಸ್ ಶಾರ್ಲ್ಸ್. ಸಿ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅನ್ನೋದು ಬರೀ ಕೆಟ್ಟದ ರೀತಿಯಲ್ಲಿ ಟಾಕ್ಸಿಕ್ ರಿಲೇಷನ್ಶಿಪ್ ಅಲ್ಲ, ಇನ್ನೊಂದು ಒಳ್ಳೆ ರೀತಿ ಟಾಕ್ಸಿಕ್ ರಿಲೇಷನ್ಶಿಪ್ ಇರುತ್ತೆ. ಅಂದರೆ ಅತೀ ಒಳ್ಳೆತನ ಇರುತ್ತೆ ನೋಡು, ನಿಂಗೆ ಅದು ತಡ್ಕೊಳಕ್ಕಾಗೋದಿಲ್ಲ. ಅಂದರೆ ಈ ಗೋಲ್ಮಾಲ್ ರಾಧಾಕೃಷ್ಣದಲ್ಲಿ ಉಮೇಶ್ ಇರ್ತಾರೆ ಗೊತ್ತಾ ನಿನಗೆ, ಅಯ್ಯಯ್ಯೋ ನನ್ನ ಹೆಂಡತಿ ಸೀರೆನ ಇವ್ರು ಅಂದ್ಕೊಂಡು ಇವ್ರು ಉಟ್ಕೊಂಡ್ಬಿಟ್ರು ಅಂದರೆ ದಯವಿಟ್ಟು ಅಪಾರ್ಥ ಮಾಡ್ಕೊಬಿಡಿ ಅಂತ ಅಲ್ಲಿ ಚಂದ್ರು ಸರ್ಗೆ ಇರಿಟೇಷನ್ ಆಗ್ತಾ ಇರ್ತೆ ನೋಡು ಅಂತ. ಆ ಥರ ರಿಲೇಷನ್ಶಿಪ್ಪಲ್ಲೂ ಇದ್ದೀನಿ, ಈ ಥರ ರಿಲೇಷನ್ಶಿಪ್ಪಲ್ಲೂ ಇದ್ದೀನಿ. ಬಟ್ ಮೈ ಲಾಸ್ಟ್ ಒನ್ ವಾಸ್ ಇನ್ಫ್ಯಾಕ್ಟ್ ಶಿ ಗಾಟ್ ಮ್ಯಾರಿಡ್ ಟು ಸಮನ್ ಎಲ್ಸ್. ಇಟ್ ಜಸ್ಟ್ ಡಸಂಟ್ ವರ್ಕ್ ಔಟ್. ಇಟ್ ಡಸಂಟ್ ವರ್ಕ್ ಔಟ್ ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ಹರ್. ಸಿಕ್ದಾಗ ಚೆನ್ನಾಗಿ ಮಾತಾಡಿಸ್ತೀನಿ, ಅಷ್ಟೇ. ಸಿ ದಟ್ಸ್ ವಾಟ್ ನಾನು ಅದೇ ಹೇಳ್ತೀನಿ ಆಯ್ತಾ. ಯಾವಾಗಲೂ ಒಂದು ಪೀರಿಯಡಲ್ಲಿ ನಾವು ಅವ್ರನ್ನ ತುಂಬ ಇಷ್ಟಪಟ್ಟಿರ್ತೀವಿ, ಪ್ರೀತಿಸಿರ್ತೀವಿ ಆಯ್ತಾ. ಯು ಕೆನಾಟ್ ಹೇಟ್ ದಟ್ ಪರ್ಸನ್. ಯು ಡೋಂಟ್ ಗೆಟ್ ಅಲಾಂಗ್, ಮ್ಯಾಚ್ ಆಗಲ್ಲ, ಜೀವನ ಒಟ್ಟಿಗೆ ಸಾಗ್ಸಕ್ಕಾಗಲ್ಲ. ಬಟ್ ಒಂದೇನಾಗುತ್ತೆ ಅಂದರೆ ಇವತ್ತು ನನಗೆ ಆ ವ್ಯಕ್ತಿ ಮೆಸೇಜ್ ಹಾಕ್ಬಿಟ್ಟು ಒಂದು ನನಗೆ ಅರ್ಥ ಆಗದೆ ಇರೋದು ಏನು ಅಂತಂದರೆ, ಸಿ ಅವರು ಮೂವ್ ಆನ್ ಆಗಿ ಈಗ ಅವರೊಂದು ಬೇರೆ ಸಂಬಂಧದಲ್ಲಿ ಹೊಟ್ಟೋಗಿರ್ತಾರೆ ಅಂತ ಅನ್ಕೊಳ್ಳೋಣ. ಯು ಕಾಂಟ್ ನಾರ್ಮಲೈಸ್ ಮಾಡೋಕ್ಕಾಗೋದಿಲ್ಲ ಅದನ್ನು. ಅಂದರೆ ಈಗ ನನ್ನ ಮತ್ತು ನಿನ್ನ ಮಧ್ಯೆ ಆ ಸಂಬಂಧಕ್ಕೆ ಎಷ್ಟಿತ್ತು ಅದು ಮುಗಿದೋಗಿದೆ. ಈಗ ಸಿಕ್ಕದಾಗ ಚಂದ ಹಾಯ್ ಹಲೋ ನಮಸ್ಕಾರ, ನಮ್ಮ ಸ್ಟೈಲಲ್ಲಿ ನಮಸ್ಕಾರ ಗುರು ಅಂತ ಅನ್ಬೋದು ಅಷ್ಟೇ. ಬಿಟ್ಟರೆ ನಿನಗೆ ಮುಂದೆ ಕೂತ್ಕೊಂಡ್ಬಿಟ್ಟು ನೀನು ನಾರ್ಮಲಾಗಿ ಕಾನ್ವರ್ಸೇಷನ್ ಮಾಡೋ ಥರ ಅಂತಿರುತ್ತಲ್ಲ. ಸಿ ಯಾವಾಗ ನಾರ್ಮಲಾಗಿ ಕಾನ್ವರ್ಸೇಷನ್ ಮಾಡ್ಬೋದು, ನಾನು ಅರ್ಥ ಮಾಡ್ಕೊಂಡಿರೋದು ನೀನು ಅಮಿಕಬಲ್ ಆಗಿ ಬ್ರೇಕಪ್ ಮಾಡಿದಾಗ ಪಾಯಿಂಟ್ ಮ್ಯೂಚುವಲ್ ಆಗಿ ಕರೆಕ್ಟ್. ಹಾಂ, ಲೈಕ್ ಫಾರ್ ಸೋ ಮೆನಿ ರೀಸನ್ಸ್ ಯು ವಿಲ್ ನಾಟ್ ಬಿ ಏಬಲ್ ಟು ಬಿ ಟುಗೆದರ್. ನೀವು ಸಪ್ರೇಟ್ ಆದಾಗ then you can still be friends. Yeah. But if it is a terrible breakup, ಅಂದರೆ ಒಬ್ಬ ಪರ್ಸನ್ ಇಸ್ ರೆಡಿ ಟು ಬಿ ಇನ್ ದ ರಿಲೇಷನ್, ಇನ್ನೊಬ್ರಿಗೆ ಇರೋಕ್ಕಾಗೋದಲ್ಲ, ಹಂಗೆ ಟಗ್ ಆಫ್ ವಾರ್ ಆಗಿ ಬ್ರೇಕ್ ಆದಾಗ, ಇಟ್ಸ್ ಅ ಪ್ರಾಪರ್ ಹಾರ್ಟ್ ಬ್ರೇಕ್ ಆದಾಗ ಟು ಬಿ ನಾರ್ಮಲ್ ಕಷ್ಟ. ನನ್ನ ರಿಲೇಷನ್ಶಿಪ್ಪಲ್ಲಿ ಒಂದು ಇದ್ದಾಗ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಐ ಮೆಟ್ ಹರ್. ಶಿ ವಾಸ್ ಪ್ರೆಗ್ನೆಂಟ್, ಮದುವೆ ಆಗಿ ಪ್ರೆಗ್ನೆಂಟ್ ಆಗಿದ್ದು. ಸೊ ಅವಳು ಎಲ್ಲೋ ಹೋಗ್ಬೇಕಾರೆ ಹಿಂಗೆ ಕೈ ಇಟ್ಕೊಂಡು ಕಾರಲ್ಲಿ ಕೂಡಿಸ್ತಿದ್ದೆ ಅವಳಿಗೆ, ಹುಷಾರಾಗಿರು ಅಂತೆಲ್ಲ. ಕಾರಲ್ಲಿ ಹೋಗ್ತಿರೋ ಒಂದು ಪಾಯಿಂಟ್ ಹಿಂಗೆ ತಿರ್ಬಿಟ್ಟು ಲಿಟ್ರಲಿ ಸಿನಿಮ್ಯಾಟಿಕ್ ಥರ ಇತ್ತು. ಹಿಂಗೆ ನಿಂತ್ಬಿಟ್ಟು ಯೋಚನೆ ಮಾಡಿದೆ, ಐ ಆಮ್ ಲೈಕ್ ವಾವ್, ಶೀ ಈಸ್ ಮ್ಯಾರಿಡ್ ಟು ಸಮ್ ಒನ್, ಶಿ ಈಸ್ ಹ್ಯಾವಿಂಗ್ ಎ ಕಿಡ್, ಅವಳದೇ ಒಂದು ಬೇರೆ ಲೈಫ್ ಇದೆ ಇವತ್ತು. ಅಂದರೆ ಆ ಲೈಫ್ ನಿಂಗೆ ನೆನಪೇ ಆಗ್ತಿಲ್ಲ. ಐ ಆಮ್ ಸೀಯಿಂಗ್ ಹರ್ ಆಸ್ ಎ ವೆರಿ ಡಿಫ್ರೆಂಟ್ ವಿಮೆನ್, ಡಿಫ್ರೆಂಟ್ ಪರ್ಸನ್ ಆಲ್ ಟುಗೆದರ್, ಆ್ಯಂಡ್ ಐ ವಾಸ್ ಜೆನ್ಯೂನ್ಲಿ ಹ್ಯಾಪಿ ಫಾರ್ ಹರ್. ಐ ಸೆಡ್ ತುಂಬ ಖುಷಿ ಆಯಿತು ನನಗೆ. ಆಮೇಲೆ ಮೆಸೇಜ್ ಹಾಕೋದು, ಕರೆದ್ಲು. ಬಟ್ ಯಾರ್ಯಾರು ಮದುವೆ ಕರೆದಿದ್ದಾರಲ್ಲ ಅವ್ರು ಯಾರು ಮದುವೆಗೂ ಹೋಗಿಲ್ಲ. ದಟ್ ಈಸ್ ಯೋರ್ ಚಾಯ್ಸ್. ಅದು ಆಗೋದೂ ಇಲ್ಲ. ಅದು ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ. ಯಾಕಂದರೆ ನಾನು ಲೈಫಲ್ಲಿ ಜಾಸ್ತಿ 100 ಅಲ್ಲ 200% ಕೊಡೋನು. ಐ ಆಮ್ ಆಲ್ವೇಸ್ ಎ ಗಿವರ್ ಜಾಸ್ತಿ. ಸೊ ನೀನು ಅಷ್ಟೂ ಕೊಟ್ಟುಬಿಟ್ಟು ಅಫ್ಕೋರ್ಸ್ ಇಟ್ ವಿಲ್ ಹರ್ಟ್. ನಾನು ಅಷ್ಟೆಲ್ಲ, ಯಾಕಂದ್ರೆ ನೀನು ಯಾರನ್ನೋ ಒಬ್ರನ್ನ ಪ್ರೀತಿಸಿದಾಗ ಯು ವುಡ್ ಹ್ಯಾವ್ ಇಮ್ಯಾಜಿನ್ಡ್ ಅ ಲೈಫ್ ವಿತ್ ದೆಮ್ ಅಲ್ವಾ. ಸಡನ್ ಆಗಿ ಅವ್ರು ಬೇರೆಯವ್ರ ಜೊತೆ ಲೈಫ್ ನ ರೂಪಿಸ್ಕೋತಾ ಇದ್ದಾರೆ. ನೀನು ಎಷ್ಟೇ ಅಮಿಕಬಲ್ ಆಗಿ ಸಪ್ರೇಟ್ ಆಗಿದ್ರು ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗೋದಿಲ್ಲ. ಶಾಲ್ಸ್, ನಾನು ಒಂದು ದಿವಸ ನನ್ನ ರಿಲೇಷನ್ಶಿಪ್ ಅಲ್ಲಿ ಹುಡುಗಿ ನಮ್ಮ ಮೀಟ್ ಮಾಡಿದ ಅವಳು ಕತ್ತಲ್ಲಿ ತಾಳಿ ಇದ್ಬಿಟ್ಟು ನಾನು ಓಡ್ ತಡ್ಕೊಳಕ್ ಆಗದ್ರೆ ಹೊಟ್ಟದೆ ತಿರುಗಿಸ್ಕೊಂಡು ಆಗಲ್ಲ, ತುಂಬಾ ಕಷ್ಟ. ಫೆಲ್ಟ್ ಸೋ ಕ್ಲಾಸ್ಟ್ರೋಫೋಬಿಕ್, ಓವರ್ವೆಲ್ಮ್ ಆಗ್ಬಿಡುತ್ತೆ, ಆಂಗ್ಸೈಟಿ ರೈಸ್. ಆಂಗ್ಸೈಟಿ ಸೇಮ್. ಲೈಕ್ ಯು ನೋ, ನನ್ನ ಪಕ್ಕ ಹಿತ ಇದ್ಲು ಅವಳಿಗೆ ಅರ್ಥನೂ ಆಗ್ತಿಲ್ಲ ಅವಳಿಗೆ. ನಾನು ಸ್ವಲ್ಪ ಟೈಮ್ ಕೊಡು, ಐ ನೀಡ್ ಟು ಬ್ರೀತ್ ಮೈ ಸೆಲ್ಫ್ ಅಂದೆ. ಆಮೇಲೆ ಕೂತ್ಕೊಂಡಾಗ ಯಾಕೆ ಅಂದರೆ ಹಿಂಗೆ ಆಗೋಯ್ತು ಅಂತಂದೆ. ಶಿ ವಾಸ್ ಲೈಕ್ ಓ ಮೈ ಗಾಡ್, ಲೈಕ್ ಸಾರಿ ಬ್ರೋ ಅಂತ. ನೀನು ಯಾಕೆ ಸಾರಿ ಕೇಳ್ತಿದ್ಯಾ ಅಂದೆ. ಬೈ ದ ವೇ ಇದನ್ನು ಯಾವತ್ತು ಯಾವ ಪಾಡ್ಕಾಸ್ಟಲ್ಲೂ ಹೇಳಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ, ನಂಗೆ ಗೊತ್ತಿಲ್ಲ. ಆಮೇಲೆ ಡಿಕೋಡ್ ಮಾಡೋಕ್ಕೆ ಶುರು ಮಾಡಬೇಡಿ. ನೋ ಬಟ್ ಇಟ್ ಹ್ಯಾಪನ್ಸ್. ಇಟ್ಸ್ ವೆರಿ ನ್ಯಾಚುರಲ್ ಯಾರ್, ಇಟ್ಸ್ ವೆರಿ ನ್ಯಾಚುರಲ್, ಯು ನೋ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ದ ಫ್ಯಾಕ್ಟ್ ಆಫ್ ಬೀಯಿಂಗ್ ಇನ್ ಲವ್ ವಿತ್ ಸಂಬಡಿ ಅಲ್ವಾ, ಇಟ್ಸ್ ನಾಟ್ ಎನ್ ಈಸಿ ಥಿಂಗ್. ಇಟ್ಸ್ ನಾಟ್ ಎನ್ ಈಸಿ ಥಿಂಗ್. ಅದರಿಂದ ಆಚೆ ಬರೋದು ಇಟ್ಸ್ ನಾಟ್ ಎನ್ ಈಸಿ ಥಿಂಗ್. ಬಟ್ ಯು ನೋ, ಫಾರ್ ಮೀ ಆಲ್ವೇಸ್ ಐ ಫೀಲ್ ಮೋರ್ ದೆನ್ ರಿಲೇಷನ್ಶಿಪ್, ಅಂದರೆ ಒಂದು ರೊಮ್ಯಾಂಟಿಕ್ ರಿಲೇಷನ್ಶಿಪ್ಗಿನ್ನ ಫಾರ್ ಮೀ ಫ್ರೆಂಡ್ಶಿಪ್ ಇಸ್ ಅಫೆಕ್ಟೆಡ್ ಮೋರ್. ಓ ಯಾ, ಟೆಲ್ ಮಿ ಅಬೌಟ್ ಇಟ್. ದಟ್ ಈಸ್ ಅಫೆಕ್ಟೆಡ್ ಮೋರ್ ಅನ್ಸುತ್ತೆ. ಅಂದರೆ ಅಲ್ಲಿ ಯಾಕಂದರೆ ನೀನು ಅನ್ಫಿಲ್ಟರ್ಡ್ ಆಗಿ ನೀನು ಕೊಟ್ಬಿಟ್ಟಿರ್ತೀಯಲ್ಲ,
And friendships are not 1 year, 2 years. Long years. So the longer the friendship, the heavier the breakup adu. Absolutely. It's very true. And adu you cannot come to terms with it. You cannot come. And ಆ ಫ್ರೆಂಡ್ಶಿಪ್ಗಳು ಫುಲ್ ಮುರಿಯೋದು ಇಲ್ಲ ಯಾವತ್ತೂ. ಆಮೇಲೆ ಆ ಲೂಪಲ್ಲಿ ಇದ್ದೇ ಇರ್ತೀವಿ ನಾವು. ಬಟ್ ಡು ಯು ಅಗ್ರಿ, ನನಗೆ ಅನ್ಸಿರೋದೇನೆಂದ್ರೆ ಒಂದು ಕ್ರ್ಯಾಕ್ ಇರುತ್ತಲ್ಲ, ಕ್ರ್ಯಾಕ್ ಆದ್ಮೇಲೆ ಇಟ್ ಕ್ಯಾನ್ ನೆವರ್ ಕಮ್ ಬ್ಯಾಕ್ ಟು ವಾಟ್ ಇಟ್ ವಾಸ್. ಇಟ್ ಕ್ಯಾನಾಟ್. ತುಂಬ ಜನ ಹೇಳ್ತಾರೆ ನಾನು ಟ್ರೈ ಮಾಡಿದ್ದೀನಿ, ಟ್ರೈ ಮಾಡಿ ಮತ್ತೆ ವಾಪಸ್ ಹೋದಾಗಲೂ ಆ ಕ್ರ್ಯಾಕ್ ಇನ್ನೂ ದೊಡ್ಡದಾಗಿದೆ. ಕ್ರ್ಯಾಕ್ ದೊಡ್ಡದಾಗದೇ ಹೋದ್ರೂ ನನಗೆ ಐ ನೋ ದಟ್ ದ ಕ್ರ್ಯಾಕ್ ಇಸ್ ದೇರ್. ಕ್ರ್ಯಾಕ್ ಇಸ್ ಯು ರೈಟ್. ಐ ಕ್ಯಾನ್ ನೆವರ್ ಬಿ ದ ಸೇಮ್ ಆ್ಯಂಡ್ ಐ ವಿಲ್ ನನ್ಗೆ ಆ ವ್ಯಕ್ತಿನೂ ನನ್ನ ಜೊತೆ ಹಾಗೆ ಇರಲಿ ನಾನು ಎಕ್ಸ್ಪೆಕ್ಟು ಮಾಡೋದಿಲ್ಲ. ಅವ್ರಿಗೂ ಅಷ್ಟೇ ಬರ್ಡನ್ ಆಗಿರುತ್ತಲ್ವಾ. ನನಗೆ ವಾಪಸ್ ಹೋಗೋದೇ ಇಲ್ಲ ಈಗ. ಅಂದರೆ ಸಿಗ್ತಾ ಸರ್ಫೇಸ್ ಲೆವೆಲ್ ಇಟ್ಟು ಬಿಡ್ತೀನಿ. ಅದಾಗ್ಬಿಡುತ್ತೆ. ದಟ್ ಈಸ್ ಇವನ್ ಮೋರ್ ಹರ್ಟ್ಫುಲ್, ಗೊತ್ತಾ. ವೆನ್ ಯು ವುಡ್ ಹ್ಯಾವ್ ಬಿಲ್ಟ್ ಮೆಮೊರೀಸ್ ವಿತ್ ದಟ್ ಪರ್ಸನ್ ಆ್ಯಸ್ ಅ ಫ್ರೆಂಡ್, ಎಷ್ಟೊಂದು ಮೆಮೊರೀಸ್ ಇರುತ್ತೆ, ಆ್ಯಂಡ್ ಟು ಟ್ರೀಟ್ ದೆಮ್ ಆನ್ ಅ ಬೇಸ್ ಲೆವೆಲ್ ವೆರಿ ಟಫ್. ಓಹ್, ತುಂಬ ಸಂಕಟ ಆಗುತ್ತೆ. ಅದು ಹೇಳಕ್ಕೆ ಸಂಕಟ ಆಗುತ್ತೆ, ಗೊತ್ತಾ ನನಗೆ. ಆ್ಯಂಡ್ ಅದರಲ್ಲೂ ಅದು ಇಲ್ಲಿಗೆ ಬಂದ್ಬಿಟ್ವಾ ನಾವು ಅನ್ಸ್ಬಿಡುತ್ತೆ. ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ಇನ್ನೊಂದು ಹೇಳ್ತಿದ್ದೀನಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನ ಪ್ರೆಸೆನ್ಸನ್ನ ನಿನ್ನ ಲೈಫನ್ನು ತೋರಿಸ್ಕೊತಿದ್ಯಾ ಅಂತ ಬಂದಾಗ ಯು ವಿಲ್ ಬಿಕಮ್ ಚೂಸಿ. ನಾನು ಇದನ್ನು ಯಾಕೆ ತೋರಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಹೋಗುತ್ತೆ. ಈಗ ಯಾವ ಪೊಸಿಷನಲ್ಲಿದ್ದೀನಿ ನನ್ನ ಲೈಫಲ್ಲಿ ಅಂದರೆ ಐ ಡೋಂಟ್ ಕೇರ್. ಐ ಆಮ್ ಲೈಕ್, ಈಗ ಸಿಂಪಲ್, ನನ್ನ ಬರ್ತ್ಡೇ ಮಾಡಿಕೊಂಡೆ, ನನ್ನ ಜೀವನದಲ್ಲಿ ಕಟ್ ಆಫ್ ಮಾಡಿರೋ ಅಷ್ಟೋ ಜನ ನಾನು ಕರೆದಿಲ್ಲ. ಇಟ್ಸ್ ಎ ಸ್ಟ್ರೈಟ್ ಲೌಡ್ ಆ್ಯಂಡ್ ಕ್ಲಿಯರ್ ಮೆಸೇಜ್. ಅಂದರೆ ನಿಮ್ಮ ಸಂಬಂಧ ಇಷ್ಟೇ, ಏನು ಮಾಡೋಕ್ಕಲ್ಲ. ನಾನು ಹಾಗಂತ ಅವ್ರು ಯಾರು ಕೆಟ್ಟವರು ಅಂತ ಹೇಳ್ತಿಲ್ಲ. ನನ್ನ ವೈಯಕ್ತಿಕ ರೀತಿಲಿ ನಾನು ಬದುಕುವಂಥ ರೀತಿಲಿ ನನ್ನ ವ್ಯಕ್ತಿತ್ವಕ್ಕೆ ನಿಮ್ಮ ವ್ಯಕ್ತಿತ್ವ ನಮ್ಮಿಬ್ರಿಗೂ ಮ್ಯಾಚ್ ಆಗಲ್ಲ. ಏನಿಲ್ಲ, ನಿನ್ನ ಸರ್ಕಲ್ ಟೈಟ್ ಆಯಿತು. ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್ ಯಾರ್. ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. It hurts. ಇಲ್ಲ ಅನ್ನಲ್ಲ. ಟು ಬಿ ಎಕ್ಸ್ಕ್ಲೂಡೆಡ್ ಆ್ಯಂಡ್ ಟು ಎಕ್ಸ್ಕ್ಲೂಡ್ ಎರಡೂ ಹರ್ಟ್ ಆಗುತ್ತೆ. ಆ್ಯಕ್ಚುಲಿ ನಾನು ಎರಡನ್ನೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆ್ಯಂಡ್ ಇಟ್ಸ್ ವೆರಿ ಹರ್ಟ್ಫುಲ್. ಇಟ್ ಈಸ್ ವೆರಿ ಹರ್ಟ್ಫುಲ್. ಆ್ಯಂಡ್ ಆ ಟೈಮಲ್ಲಿ ಯು ವಿಲ್ ಹ್ಯಾವ್ ಯುವರ್ ಓನ್ ಲೋಸ್, ಯು ವಿಲ್ ಹ್ಯಾವ್ ಯುವರ್ ಓನ್ ಥಿಂಗ್. ಅದೆಲ್ಲ ಓವರ್ಕಮ್. ಬಟ್ ಏನಂದರೆ ಐ ಥಿಂಕ್ ಆ್ಯಸ್ ಸ್ಟಾರ್ಟಿಂಗಲ್ಲಿ ನೀವು ಶೋಲ್ಲಿ ಹೇಳ್ದಂಗೆ ಇವಾಲ್ವ್ ಆಗ್ತಾ ಆ್ಯಸ್ ಇನ್ ಏಜ್ ಆದಾಗ ಐ ಹ್ಯಾವ್ ಲರ್ನ್ಡ್ ಬೆಟರ್ ವೇಸ್ ಟು ಡೀಲ್ ವಿತ್ ಇಟ್. ಅಷ್ಟೇ. ನನ್ನ ಕ್ಲೋಸರೇ ಬೇಡ ಮಯೂರ. ಯು ನೋ ವಾಟ್ ಶಾಲಿನಿ, ಕರೆಕ್ಟಾಗಿ ನಾನು ಕಲ್ತಿರೋದು ಏನು ಗೊತ್ತಾ, ಈಗ ಒಂದು ಸಂಬಂಧ ಈಗ ಆಗುತ್ತೆ, ಏನೋ ಜಗಳ ಆಗುತ್ತೆ, ಏನೋ ಆಗುತ್ತೆ ಅಂತ, ಜಗಳನೂ ಅಲ್ಲ, ಏನೋ ಅನ್ಸುತ್ತೆ, ಐ ವಿಲ್ ನಾಟ್ ಇವನ್ ಟೆಲ್ ದೆಮ್. ಹಾಗೆ ನಾನು ಇದು ಮಾಡ್ಬಿಡ್ತೀನಿ. ವೆರಿ ಬ್ಯಾಡ್ ವೇ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ಇಟ್ಸ್ ಎ ವೆರಿ ಗುಡ್ ವೇ ಫಾರ್ ಮೈ ಸೆಲ್ಫ್. ಯಾಕೆ ಗೊತ್ತಾ, ನೀನು ಹೇಳ್ತೀಯ ಅಂತ ಅನ್ಕೋ. ಈಗ ನೀನು ನನಗೂ ನಿನಗೂ ಏನೋ ಜಗಳ ಆಗಿದೆ ಅಂತ ಅನ್ಕೊಳ್ಳೋಣ, ಮನಸ್ಸಾಗಿದೆ, ನಾನು ಐ ಪುಟ್ ಇಟ್ ಫಾರ್ವರ್ಡ್. ನನಗಿಲ್ಲ, ನಾನು ಈ ರೀತಿ ನೋಡಿದೆ ಅಂತ್ಯ, ತಿರ್ಗಾ ನೀನು ಹೇಳ್ತೀಯ ಅಲ್ವಾ, ಮುಗಿಯೋದೇ ಇಲ್ಲ. ಆಮೇಲೆ ಆಯ್ತು, ಈಗೇನಪ್ಪ ಏನು ಮಾಡೋಣ, ಓಕೆ ಫೈನ್, ಆಗಿದ್ದನ್ನು ಮರ್ತು ಬಿಡೋಣ, ಬಿಟ್ಬಿಡೋಣ. ಬಟ್ ನೀನು ಆ ರಿಲೇಷನ್ಶಿಪ್ಪಲ್ಲಿ ಮತ್ತೆ ವಾಪಸ್ ಅದಕ್ಕೆ ಬರ್ತೀಯಾ, ಬೇರೆ ಏನು ಅಂತಂದರೆ ಆ ಸೇಮ್ ಪ್ಯಾಟರ್ನ್ಗೆ ಬರ್ತೀಯಾ. ದ ಪ್ಯಾಟರ್ನ್ ವಿಲ್ ನೆವರ್ ಡೈ. ಐ ಕಾಂಟ್ ರೀವಿಸಿಟ್ ಆ್ಯಂಡ್ ಐ ಕಾಂಟ್ ರೀಹ್ಯಾಶ್. ನೀನು ಕ್ಲೀನ್ ಸ್ಲೇಟ್ ಆಗಿ ಮತ್ತೆ ವಾಪಸ್ ಬರ್ತೀಯಾ ನನ್ನ ಲೈಫಲ್ಲಿ. ಐ ಆಮ್ ಅಗ್ರಿ ಟು, ಐ ಆಮ್ ಓಕೆ. ನಾನು ಹೇಳೋದು ಕರೆಕ್ಟ್, ಐ ಅಗ್ರಿ. I can restart it. I can restart it. If you're going to bring up the same stuff where we are not able to come to a conclusion, ನೀನ್ ಸರಿನಾ ನಾನು ಸರಿನಾ, ನನಗೆ ಬೇಡವೇ ಬೇಡ. ಅದನ್ನ ಬಿಟ್ಟು ಮುಂದಕ್ಕೆ ಹೋಗೋಣ ಅಂತ್ಯ, ಐ ಆಮ್ ಗೇಮ್. ಒಂದು ಲೈನ್ ಹೇಳ, ಹುಟ್ಟು ಗುಣ ಸತ್ರು ಸಾಯಲ್ಲ ಅಂತಾರೆ ನಮ್ಮಗಳಲ್ಲಿ. ನಾನು ಕೂಡ ತಪ್ಪು ಮಾಡಿದ್ದೀನಿ, ನಾನು ಹೇಳ್ತೀನಿ. ನಾನು ಸಾಚಾ ಅಲ್ಲ, ನಾನು ಫಸ್ಟ್ ಅದಕ್ಕೆ ಹೇಳ್ಬಿಡ್ತೀನಿ, ನಾನು ಸಾಚಾ ಅಲ್ಲ. ಆಯ್ತಾ, ಐ ವಿಲ್ ಸ್ಟಾರ್ಟ್ ಫ್ರಮ್ ದೇರ್ ಓನ್ಲಿ. ಕರೆಕ್ಟ್. ನಾನು ತಪ್ಪು ಮಾಡಿದ್ದೀನಿ, ಅಲ್ಲಿಂದನೇ ಶುರು ಮಾಡ್ತೀನಿ. ನೆಕ್ಸ್ಟ್ ಏನು ಮಾಡೋಣ, ಸೊಲ್ಯೂಷನ್ ಕೊಡು ನನಗೆ. ಅಲ್ಲಲ್ಲೇ ನಾನು ಓಡಾಡಕ್ಕೆ ಅರಳಿಕತ್ತೆ ಸುತ್ತಕ್ಕಾಗಲ್ಲ. ತುಂಬಾ ಕಷ್ಟ ಆಗಲ್ಲ ಅದು. ಆ್ಯಂಡ್ ಒಂದು ಪಾಯಿಂಟ್ ವಯಸ್ಸಾದ್ಮೇಲೆ ಇಟ್ ಈಸ್ ಲೈಕ್ ಒಂಥರ ಏನೋ ತುಂಬ ಓಲ್ಡ್ ಆಗಿದೆ ಅಂತ ಆ ಥರ ಅನ್ನಿಸ್ತಿಲ್ಲ. ಬಟ್ ಸ್ಟಿಲ್ ದಿ ನಂಬರ್ ಆಫ್ ಇಯರ್ಸ್ ಯು ವುಡ್ ಹ್ಯಾವ್ ಪುಟ್ ಆನ್ ಟು ದಟ್ ರಿಲೇಷನ್ಶಿಪ್, ಇಟ್ ವುಡ್ ಬಿ ವೆರಿ. It's a lot. Anyway, on the overall, how was the experience coming to the show? Oh, it was very nice. ನನಗೆ ನಾನು ತುಂಬ ಈ ಥರದ್ದಕ್ಕೆ ಹೋಗಲ್ಲ. ಇಂಟರ್ವ್ಯೂಸ್ ಕೇಳಿದ್ರು ನನ್ನ ಹತ್ರ ಹೇಳಕ್ಕೆ ಏನೂ ಇಲ್ಲ ಅಂತೀನಿ. ಯಾಕಂದರೆ ಜೆನ್ಯುವಿನ್ ಕೆಲವು ಸಲ ನನ್ನ ಹತ್ರ ಹೇಳಕ್ಕೆ ಏನೂ ಇರಲ್ಲ. ಯಾಕಂದರೆ ಅವರು ಅದೇ ಕ್ವೆಶ್ಚನ್ಸ್ ಕೇಳ್ತಾರೆ ಅನ್ನೋದು ನನಗೆ ಗೊತ್ತು. ಇದೇನೋ ರಿಪೀಟಬಿಲಿಟಿ ಇತ್ತು ರಶ್ಮಿ ಶೋ ಇಲ್ಲ. ಇಲ್ಲ.
there was a lot of different things that we've discussed and explored and all that. So ಹಾಗಾಗಿ ನಾನು ಜಾಸ್ತಿ ಜನದ ಶೋಸ್ಗೆ ಹೋಗೋದಿಲ್ಲ. ಪಾಪ ಕರೆದಿದ್ದಾರೆ ಅವ್ರು ನನ್ನ. ಐ ಹ್ಯಾವ್ ಟೋಲ್ಡ್ ದೆಮ್ ಏನೂ ಇಲ್ಲ ನನ್ನ ಹತ್ರ ಹೇಳೋಕ್ಕೆ ಅಂತ. ಓಕೆ, ಬಟ್ ಹಿಯರ್ ಇಟ್ ವಾಸ್ ಮೋರ್ ಆಫ್ ವಿಚಾರ ವಿನಿಮಯ. ಪರ್ಫೆಕ್ಟ್. ದೆನ್ ಕ್ವೆಶ್ಚನ್ ಆನ್ಸರ್, ಇಟ್ ವಾಸ್ ಮೋರ್ ಆಫ್ ದ್ಯಾಟ್ ಆ್ಯಂಡ್ ಐ ಎಂಜಾಯ್ ದಟ್. ನನಗೆ ಯಾವಾಗಲೂ ನನಗೆ ಬೇರೆಯವ್ರು ಏನು ಯೋಚನೆ ಮಾಡ್ತಾರೆ, ಹೆಂಗೆ ಯೋಚನೆ ಮಾಡ್ತಾರೆ, ಹೆಂಗೆ ಪರ್ಸೀವ್ ಮಾಡ್ತಾರೆ ಅದನ್ನು ತಿಳ್ಕೊಳಕ್ಕೆ ನನಗಿಷ್ಟ. ಅದು ಏನೋ ಅದರಿಂದ ನಾನು ಏನು ಅಡ್ಯಾಪ್ಟ್ ಮಾಡ್ಕೋಬೋದು ನನ್ನ ಲೈಫಲ್ಲಿ. ಐ ಲೈಕ್ ದಟ್. ಐ ಲೈಕ್ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಕಾನ್ವರ್ಸೇಷನ್. ಸೊ ನಾನು ತುಂಬ ಎಂಜಾಯ್ ಮಾಡಿದೆ ಅದನ್ನು. ಥ್ಯಾಂಕ್ ಯು ಸೋ ಮಚ್ ಶಾಲ್ಸ್. ಅಂದರೆ ನನಗೆ ಗೊತ್ತಾ, ಪ್ರಾಬಬಲಿ ನಾನು ಎಷ್ಟು ಜಾಸ್ತಿ ಎಲ್ಲೂ ಓಪನ್ ಅಪ್ ಆಗದೆ ಅಂತ ಕೆಲವು ಸಾಕಷ್ಟು ವಿಷಯಗಳು ಈ ಪಾಡ್ಕಾಸ್ಟಲ್ಲಿ ಓಪನ್ ಅಪ್. ರಿಯಲಿ? ಯಾ, ಐ ಆಮ್ ಆಲ್ವೇಸ್ ಲೈಕ್ ಓಕೆ ಕೇಳಿಸ್ಕೋಬೇಕು ಅಂತ ಹಂಗೆ ಇರ್ತೀನಿ. ಐ ನೋ ನೀವು ಕಮೆಂಟ್ಸ್ ಹಾಕ್ತೀರಾ, ಗುರು ನೀನು ಅವ್ರು ಕರೆಸಿ ನೀನು ಜಾಸ್ತಿ ಮಾತಾಡಿದ್ಯಾ ಅಂತ. ನೋ, ಐ ಥಿಂಕ್ ದಟ್ ಈಸ್ ಹ್ಯಾಪನ್ ಓನ್ಲಿ ಬಿಕಾಸ್ ಆಫ್ ಹರ್. ಅಂದರೆ ಶಿ ಸೆಡ್ ಶಿ ಗಿವ್ಸ್ ದಟ್ ವೈಬ್ ಆಫ್ ಲಿಸ್ನಿಂಗ್ ಅಂತ ಅನ್ಸ್ಬಿಡುತ್ತೆ. ಸೊ ಹಾಗಾಗಿ ಬಟ್ ಶಾಲಿನಿ ಲೈಫಲ್ಲಿ, ಶಾಲಿನಿ ಕೆರಿಯರ್ ಲೈಫಲ್ಲಿ ನೀವು ಸಾಕಷ್ಟು ಇಂಟರ್ವ್ಯೂಗಳು, ಸಂದರ್ಶನಗಳು ನೋಡ್ಬಿಟ್ಟಿರ್ತೀರ ಏನೇನು ಮಾಡ್ತಾರೆ ಅಂತ. ಅದಕ್ಕೆ ನಾನು ಅಲ್ಲಿದ್ರೂ ಈ ಡೆಪ್ತಲ್ಲಿ ಕೆಲವೊಂದು ವಿಚಾರಗಳನ್ನ ಲೈಕ್ ಲೈಫ್ ಅನ್ನೋ ಲೆಸನ್ಸ್ನ ಕೆಲವೊಂದು ಪಾಯಿಂಟಲ್ಲಿ ಶಾಲಿನಿ ಬಿಕಮ್ ಎ ಕೌನ್ಸಿಲರ್, ಶಾಲಿನಿ ಬಿಕಮ್ ಎ ಥೆರಪಿಸ್ಟ್ ಟುಡೇ, ಶಾಲಿನಿ ಬಿಕಮ್ ಎ ಮದರ್, ಶಾಲಿನಿ ಬಿಕಮ್ ಒನ್ ಚೀಲ್ಡ್ ಕಂಟೆಂಟ್ ಕ್ರಿಯೇಟರ್. ಸಿ ಸೋ ಮೆನಿ ಶೇಡ್ಸ್ ವಿ ಹ್ಯಾವ್ ಸೀನ್ ಟುಡೇ. I am so much more than what I do on screen. On screen. Yeah. You know? So we know ಆಫ್ ಸ್ಕ್ರೀನಲ್ಲಿ ಇರೋದ್ರಿಂದ ವಿ ನೋ ದಿ ಬ್ರಾಡರ್ ಆಸ್ಪೆಕ್ಟಲ್ಲಿ ಎಷ್ಟು ಇದರಲ್ಲಿ ಶಾಲಿನಿ ಶೀಸ್ ಒಂದು ಶಾಲಿನಿದು ಒಂದು ಫೇವ್ರೆಟ್ ಲೈನ್ ಇದೆ ನಾವು ಕೇಳಬೇಕಾದ್ರೆ, ನಾವು ಚಿಕ್ಕ ವಯಸ್ಸಿಂದ ನೋಡ್ತಿರ್ಬೇಕಾದ್ರೆ ಅವೆಲ್ಲ ಬಿಡೋ ಈಗಲೂ ಡಿಮ್ಯಾಂಡಲ್ಲಿ ಯಾರಿರೋದು ಅಷ್ಟೇ. ಓ ಯಾ ಯಾ, ನನಗೆ ಅದ್ರ ಬಗ್ಗೆ ತುಂಬ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಅಲ್ವಾ? ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಐ ಹ್ಯಾವ್ ಎವಾಲ್ವ್ಡ್. ಆಯ್ತಾ, ನಾನು ಪ್ರತಿ ಟ್ರೆಂಡ್ನು ಕಲ್ತಿದ್ದೀನಿ ಕಷ್ಟಪಟ್ಟು. 100%. ಇಟ್ಸ್ ನಾಟ್ ಬೀನ್ ಈಸಿ ಫಾರ್ ಮೀ. ಇಟ್ಸ್ ನಾಟ್ ಬೀನ್ ಈಸಿ. ಸಿ 98 ಅಲ್ಲಿ ಶುರು ಮಾಡಿದವಳು ನೀನು ಇವತ್ತು ಬಂದು ಆ್ಯಂಕರ್ಗಳ ಜೊತೆಲಿ ತೊಗೊಂಡ ಕರ್ನಾಟಕದಲ್ಲಿ ಒಂಥರ ಟಾಪ್ ಆ್ಯಂಕರ್ಸ್ಗಳಂತ ತೊಗೊಂಡಾಗ ಶಾಲಿನಿ ಸಮನ್ ಹೂ ಡಸ್ ಒಂದು ರಿಯಾಲಿಟಿ ಶೋ ಮಾಡ್ತೀನಿ, ಒಂದು ಸೀರಿಯಲ್ಸ್ ಅಂತೆ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಪಾಡ್ಕಾಸ್ಟ್ ಮಾಡ್ತೀನಿ. ಐ ಆಮ್ ಲೈಕ್ ಯಾ, ಪಾಡ್ಕಾಸ್ಟ್ ಇಸ್ ಸಮಥಿಂಗ್ ವೆರಿ. ನಂಗೆ ಈಗ ಮೊನ್ನೆ ನಮ್ಮ ಹಳೆ ಆರ್ಜೆಗಳು ಫೋನ್ ಮಾಡ್ತು, ಮಗ ನಾನು ಪಾಡ್ಕಾಸ್ಟ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ, ಏನು ಅನ್ಸುತ್ತೆ ಅಂದರು. ಐ ಸೆಡ್ ಡೂಡ್, ಇಟ್ಸ್ ನಾಟ್ ಎನ್ ಈಸಿ ಥಿಂಗ್, ಬಟ್ ಯು ಹ್ಯಾವ್ ಟು ಬಿ ಬ್ಲಡಿ ಕನ್ಸಿಸ್ಟೆಂಟ್. 5 ವರ್ಷ ಕಡ್ದು ದಬಾಕಿದ್ದೀನಿ ಇವತ್ತು ಒಂದು ಮಟ್ಟಕ್ಕೆ ಬರೋದಕ್ಕೆ. ಬಟ್ 5 ವರ್ಷದಲ್ಲಿ 100 ವ್ಯೂಸ್, 90 ವ್ಯೂಸ್, 300 ವ್ಯೂಸ್ ಎಲ್ಲ ತಗೊಳಕ್ಕೆ ರೆಡಿ ಇದೆಯಾ? ಸ್ವಂತ ದುಡ್ಡು ನೀನೇ ಖರ್ಚು ಮಾಡೋಕ್ಕೆ ರೆಡಿ ಇದೆಯಾ? ಏನು ಹಿಂಗೆ ಹೇಳ್ತಿದ್ದಾನೆ, ನಿಂಗೆ ವಾಸ್ತವ ಹೇಳ್ತಿದ್ದೀನಿ ಅಂತಂದೆ. ಬಟ್ ಸ್ಟಿಲ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್ ಲೈಕ್ ಯು ಹ್ಯಾವ್ ರೆಲೆವೆನ್ಸ್. ಆ ಒಂದು ಏನಿದೆಯೋ I am there, dude. You tell me I am there. I am there. I am there. Yeah, yeah. I take pride in that. So many feathers it's there in your hat. So true. ಹೌದು. So that is very rare. And ಅದನ್ನು ಎಂಬ್ರೇಸ್ ಮಾಡಿ ಐ ಆಮ್ ಸ್ಟಿಲ್ ನಾಟ್ ಟಯರ್ಡ್. ನನ್ನ ಕ್ರಿಯೇಟಿವ್ ಫೆಟಿಗ್ ರೀಚ್ ಆಗಿಲ್ಲ. ಇಲ್ಲ. ಐ ನೋ, ನನ್ನಲ್ಲಿ ಇನ್ನೂ ತುಂಬ ಇದೆ ಮಾಡೋದಕ್ಕೆ, ಕೊಡೋದಕ್ಕೆ ನನಗೆ ಗೊತ್ತು. ಒಂದೊಂದಾಗಿ ಅನ್ಫೋಲ್ಡ್ ಮಾಡಬೇಕು. ಹಾಂ, ಅಷ್ಟೇ. ಐ ಹ್ಯಾವ್ ಟು ಡೂ ಇಟ್. ಬರುತ್ತೆ, ಅವಕಾಶಗಳು ಬರುತ್ತೆ ನನಗೆ ಗೊತ್ತು. ಅವಾಗ ಬಂದಾಗ ಮಾಡ್ತಾ ಹೋಗ್ತೀನಿ ನಾನು. ಸಪೋಸಿಡ್ಲಿ ದಿಸ್ ವಾಸ್ ಸಪೋಸ್ ಟು ಬಿ ದ ಟೆಕ್ನಿಕಲಿ ಶಾಲಿನಿ ಇಂಟ್ರೊಡಕ್ಷನ್ ಅಲ್ಲಾಗಬೇಕಿತ್ತು. ಬಟ್ ಇದನ್ನೆಲ್ಲ ಎಲ್ಲ ಒಂದ್ ಕಡೆ ಮಾಡ್ದಿಯಲ್ಲ ಬಿಡು, ಪರವಾಗಿಲ್ಲ. ಲಾಸ್ಟ್ ಅಲ್ಲಿ ಬಟ್ ಅದು ಪರ್ಫೆಕ್ಟ್ ಕನ್ಕ್ಲೂಷನ್ ಆಯ್ತು ಅಂತ. On that note, thank you so much, Charles. Lovely. Thank you for inviting me. Finally, ಮಾಡಕ್ಕಾಯ್ತು ನಮಗೆ. And I enjoyed this. It was a very nice conversation. ವಿಚಾರ ವಿನಿಮಯ ಸಕ್ಕತ್ತಾಗಾಯ್ತು ಇವತ್ತು. ವಿಚಾರ ವಿನಿಮಯ ಅಲ್ಲ ನನಗೂ ಖುಷಿ ಆಯಿತು. ಬಿಕಾಸ್ ಇದು ರಿಯಲ್ ಪಾಡ್ಕಾಸ್ಟ್. ಅಂದರೆ ಆ ಲಾಸ್ಟ್ ಒಂದು ಕ್ವಶನ್ಸ್ ಬರ್ಕೊಂಡಿದ್ದನ್ನು ಬಿಟ್ಟರೆ ಬರ್ತಾ ನಾನು ಕೂತ್ಕೊಳ್ಳೋ ಪೊಸಿಷನ್ ಹಿಂಗೆ ಹೋಗ್ತಾ ಇದೆ ಅಂತಾರೆ. ಐ ವಾಸ್ ಸೋ ರಿಲ್ಯಾಕ್ಸ್ಡ್. ಅನ್ನತ್ರ ಪಾಡ್ಕಾಸ್ಟ್ ಇಸ್ ಆಲ್ವೇಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ಟೂ ಫ್ರೆಂಡ್ಸ್. Yes, it is never a question and answer. Q&A ಅಲ್ಲ ಇದು. ಹಾಗೆ. But what I tell people. On that note, ಇವತ್ತಿನ ಸಂಚಿಕೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಪಾಡ್ಕಾಸ್ಟ್, ಇನ್ನೊಬ್ಬರ ಜೊತೆ ಕಾನ್ವರ್ಸೇಷನ್ ಮಾಡ್ತೀನಿ. ಆ್ಯಂಡ್ ಈ ಒಂದು ಪಾಡ್ಕಾಸ್ಟ್ ಇಷ್ಟ ಆಗಿದ್ರೆ ಸೇಮ್ ಓಲ್ಡ್ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಎಸ್ ಪ್ಲೀಸ್ ಮಾಡಿ ಆಯಿತಾ? ನಿಮ್ಗೆ ಏನು ಅನ್ನಿಸ್ತು ಅದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಓದ್ತೀನಿ. ನೆಗೆಟಿವ್ ಕಮೆಂಟ್ಸ್ ಹಾಕಂಗಿದ್ರೆ ಆಲ್ವೇಸ್ ಐಸೆ ಅನಾನಿಮಸ್ ಪ್ರೊಫೈಲಿಂದ ಹಾಕ್ಬೇಡಿ, ಡೈರೆಕ್ಟ್ ಪ್ರೊಫೈಲಿಂದ ಹೇಳಿ. ನಿಮ್ಗೆ ಏನು ಅನ್ಸುತ್ತೆ ಹೇಳಿ, ತಗೊಳ್ಳೋಣ ಅಷ್ಟೇ. ಓಕೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಟಿಲ್ ದೆನ್ ಸೈನಿಂಗ್ ಆಫ್ ನಮ್ಮ ಸ್ಟೈಲಲ್ಲಿ. ನಮಸ್ಕಾರ ಗುರು.